ನಿನ್ನೆ ನೋಡ್ತಾ ತಪಸ್ಸು ಮಾಡೋದಕ್ಕೆ ಕಾಷಾಯನೇ ಬೇಕಿಲ್ಲ ಅನ್ನೋದನ್ನು ನೋಡಿ ಕೊನೆಗೆ ಶ್ರೀರಾಮಕೃಷ್ಣರು ಶ್ರೀಮಾತೆ ಹೇಗಿದ್ದರು ಅನ್ನೋದನ್ನು ಕುವೆಂಪು ಅವರ ಕವನವನ್ನು ನೋಡಿದ್ವಿ. ಹೀಗೆ ಜ್ಞಾನ ಬೆಳೀತಾ ಬೆಳೀತಾ ಮೇಲೆ ಬಂದಾಗ ಈ ಅಧ್ಯಾತ್ಮ ಯಾತ್ರೆಗೆ ಹೋದಾಗ ಒಂದು ವಿಚಾರ ಶುರು ಆಗ್ತದೆ ಮನುಷ್ಯನಿಗೆ. ಎಷ್ಟು ಹಾರಾಡ್ತೀವಿ, ಎಷ್ಟು ಕಡೆ ಓಡಾಡ್ತೀವಿ ಜಗತ್ತಿನಲ್ಲಿ, ಕೊನೆಗೊಂದು ಏನಾದರೂ ಸೂತ್ರ ಇದೆಯಾ ಜೀವಕ್ಕೆ ಅಂತ. ಏನೇನೋ ಹಾರಕ್ಕೆ ಹೋಗ್ತೀವಿ, ಎಲ್ಲೋ ನಮ್ಮ ಜೀವನ ತೊಗೊಂಡ್ರೆ ಸಾಕು, ಎಲ್ಲೋ ಹುಟ್ಟಿದ ಜೀವ ಎಲ್ಲೋ ಬೆಳ್ಕೊಂಡು ಎಲ್ಲೋ ಅರಳಿ ಎಲ್ಲೋ ವಿಕಸನಾಗಿ ಎಲ್ಲೋ ಮುಗಿದು ಹೋಗ್ತದೆ ಒಂದು ಸಲ. ಅದನ್ನು ಅನಿಸ್ಕೊಂಡು ಒಂದು ಅದ್ಭುತವಾದ ಪದ್ಯ ಇದೆ. ಪದ್ಯ 691 691. ಸುತ್ತಿ ಸುತ್ತುವ ಖಗವ ಗೂಢ ನೆನಪೆಳೆಯುವುದು, ಸುತ್ತಿ ಸುತ್ತುವ ಖಗವ ಗೂಢ ನೆನಪು ಎಳೆಯುವುದು, ಗೊತ್ತು ನೂಲ್ ಪಿಡಿದಿಹುದು ದನದ ಬಯಲಿನಲ್ಲಿ, ತತ್ವ ಒಂದರ ಹಿಡಿತೆ ಕೊಗ್ಗದಿಹ ಬಾಳೇನು ಕಿತ್ತ ಗಾಳಿಯ ಪಟವೋ ಮಂಕುತಿಮ್ಮ. ಸುತ್ತಿ ಸುತ್ತುವ ಖಗ, ಆಕಾಶದಲ್ಲಿ ಹಾರಾಡ್ತಿದೆಯಲ್ಲ ಗರುಡ, ಎಲ್ಲೆಲ್ಲಿ ಹಾರಾಡುತ್ತೆ, ಎಷ್ಟು ಮೇಲಕ್ಕೆ ಹೋಗುತ್ತೆ, ನಮ್ಮ ಕಣ್ಣಿಗೆ ಕಾಣಿಸ್ದಷ್ಟು ಮೇಲಕ್ಕೆ ಹೋಗುತ್ತೆ. ಎಲ್ಲೆಲ್ಲಿ ಹಾರಾಡಿದರೂ ಅದು ಗರುಡ ಸಾಯಂಕಾಲ ಬಂದು ತನ್ನ ಗೂಡಿಗೆ ಬರುತ್ತೆ. ಮತ್ತೆ ಎಷ್ಟು ಚೆನ್ನಾಗಿದೆ ನೋಡಿ. ಸುತ್ತಿ ಸುತ್ತುವ ಖಗವ ಗೂಢ ನೆನಪೆಳೆಯುವುದು, ಸಣ್ಣ ಗೂಡು, ಇಡೀ ಆಕಾಶವನ್ನೇ ತನ್ನ ಅಧಿಕಾರವಾಗಿ ಉಳ್ಕೊಂಡಂಥ ಗರುಡ ಮೇಲೆ ಹಾರಾಡ್ತಿದ್ದದ್ದು ಕೊನೆಗೆ ಬರೋದು ಸಣ್ಣ ಗೂಡಿಗೆ ಬಂದು ಕೂತ್ಕೊಳ್ಳುತ್ತೆ. ಆ ಗೂಡು ಆ ಖಗವನ್ನು ಎಳಿತದೆ, ಗರುಡನನ್ನು ಎಳಿತದೆ ವಾಪಸ್ಸು. ಅದಕ್ಕೊಂದು ಸೂತ್ರ ರೂಪದಾಗ ಹಿಡ್ಕೊಂಡು ಕೂತ್ಕೊಂಡಿದೆ. ಎಲ್ಲೇ ಹಾರಾಡಿದ್ರು ಕೊನೆಗೆ ಅಲ್ಲೇ ಬರಬೇಕದು. ಅದೇ ಥರ ಗೊತ್ತು ನೂಲ್ ಪಿಡಿದಿಹುದು ದನವ ಬಯಲಿನಲ್ಲಿ. ಈ ದನ ಕಾಯೋಕ್ಕೆ ಹೋದಾಗ ಅವನೇನು ಮಾಡ್ತಾನೆ ಅಂತಂದರೆ, ಬೆನ್ನು ಹತ್ಕೊಂಡು ಹೋಗೋದು ಎಲ್ಲಿ, ಉದ್ದನ ಹಗ್ಗ ಕಟ್ತಾನೆ. ಅದಕ್ಕೆ ದನದ ಕೊರಳಿಗೆ ಉದ್ದ ಹಗ್ಗ ಕಟ್ಟಿ ನೆಲಕ್ಕೊಂದು ಗೂಟ ಹೊಡೆದು ಅದಕ್ಕೆ ಹಗ್ಗ ಕಟ್ಟಿಬಿಡ್ತಾನೆ. ಸ್ವಾತಂತ್ರ್ಯ ಇದೆ ದನಕ್ಕೆ. ಎಷ್ಟು ಉದ್ದ ಹಗ್ಗ ಇದೆಯೋ ಅಷ್ಟು ಮಾತ್ರ ಸ್ವಾತಂತ್ರ್ಯ ಇದೆ. ಅದನ್ನು ದಾಟಿ ಹೋಗೋ ಸ್ವಾತಂತ್ರ್ಯ ಇಲ್ಲ. ಅಷ್ಟರೊಳಗೆ ಬೇಕಾದಲ್ಲಿ ಓಡಾಡಲಿ ಅದು. ಅಂದರೆ ದನ ಎಲ್ಲೇ ಓಡಿದರೂ ಕೂಡ ಅದನ್ನು ಬಿಗಿ ಹಿಡಿದಿರೋದು ಆ ಗೂಟ ಹಗ್ಗ. ಹೇಗೆ ಒಂದು ಗರುಡಕ್ಕೆ ಒಂದು ಮನೆ ಇದೆಯೋ, ಒಂದು ಗೂಡಂತಿದೆಯೋ, ಅದೇ ಥರ ಅದು ಸುತ್ತಾಡುವಂಥ ದನಕ್ಕೆ ಒಂದು ಗೂಟಕ್ಕೆ ಕಟ್ಟಿದ ಹಗ್ಗ ಹೇಗಿದೆಯೋ, ಅವುಗಳಿಗೆ ಅದು ಇರಬೇಕಾದ್ರೆ ಮನುಷ್ಯ ಜೀವನಕ್ಕೊಂದು ಬೇಡವೇ, ಒಂದು ಬಿಗಿ ಬೇಡವೇ, ಬಂಧ ಬೇಡವೇ. ಆ ಮುಂದಿನ ಮಾತು ಅದ್ಭುತ. ಅದು ತತ್ವ ಒಂದರ ಹಿಡಿತಕ್ಕೆ ಒಗ್ಗದಿಹ ಬಾಳೇನು. ಯಾವುದೋ ಒಂದು ಶ್ರೇಷ್ಠವಾದ ತತ್ವಕ್ಕೆ ತನ್ನನ್ನು ಬಗ್ಗಿಸಿಕೊಳ್ಳದಂಥ ಒಪ್ಪಿಸಿಕೊಳ್ಳದಂಥ ಜೀವಕ್ಕೆ ಏನಾದರೂ ಬೆಲೆ ಇದೆಯಾ ಅಂತ ಭಾಳ ಮುಖ್ಯ. ಅದು ಕೊನೆಗೆ ಹೇಳ್ತಾರೆ, ಅದು ಹೇಗಿದೆ ಅಂದರೆ ಕಿತ್ತ ಗಾಳಿಯ ಪಟವೋ ಮಂಕುತಿಮ್ಮ. ಗಾಳಿ ಪಟ ಯಾವಾಗಲೂ ಚೆಂದಾಗಿ ಹಾರಾಡ್ತಿರೋದು ಯಾವಾಗ ಅಂದರೆ, ಅದು ಎಲ್ಲೇ ಹಾರಾಡಲಿ ಅದರ ಸೂತ್ರ ಹಾರಿಸುವನ ಕೈಯಲ್ಲಿ ಇರಬೇಕು. ಅಂದಾಗ ಮಾತ್ರ ಅದು ಎಲ್ಲಿ ಹೋಗ್ತದೆ ಗಮನ ಇಡ್ತಾನೆ, ಬೇಡ ಅಂದ ಸುತ್ತಿ ವಾಪಸ್ ತರ್ತಾನೆ. ಅದು ಕತ್ತರಿಸಿ ಹೋಗಿಬಿಟ್ರೆ ಹಿಡ್ಕೊಂಡವನ ಕೈಯಲ್ಲಿ ಏನೂ ಇಲ್ಲ, ಅದ್ರ ಕೈಯಲ್ಲೂ ಇಲ್ಲ. ಗಾಳಿ ತೋರಿಸಿದಷ್ಟು ಹೋಗಬೇಕು, ಅದು ತೋರಿದತ್ತ ಹೋಗಬೇಕು, ಎಲ್ಲಿ ಸಿಕ್ಕಾಕೊಳ್ಳುತ್ತೆ ಎಲ್ಲೂ ಹರಿದು ಹೋಗುತ್ತೆ. ಒಂದು ಗಾಳಿಪಟ ಹೇಗಾಗ್ತದೋ ಮನುಷ್ಯ ಜೀವನ ಕೂಡ ಒಂದು ತತ್ವಕ್ಕೆ ಬಾಗಿಸಿಕೊಳ್ಳದೆ ಹೋದರೆ ಹೇಗಾಗ್ತದೆ ಅಂತ. ಇದು ಭಾಳ ಮುಖ್ಯ. ಇದು ಆ ತತ್ವ ಯಾವುದು ಇರಬೇಕು, ಜೀವನಕ್ಕೊಂದು ಗುರಿ ಇರಬೇಕು ಅಂತ ಒಪ್ಕೋತೇವೆ ನಾವು. ಆ ಗುರಿಗೆ ಒಂದು ತತ್ವ ಇರಬೇಕು. ಎಲ್ಲ ಗುರಿಗಳು ಚೆನ್ನಾಗೇ ಇರ್ತವೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾವ್ಯಾವುದೋ ಗುರಿಗಳಿರ್ತವೆ ಮನುಷ್ಯನಿಗೆ. ಆ ಗುರಿ ಒಂದು ತತ್ವದ್ದಾಗಿರಬೇಕು. ಆ ತತ್ವ ಉಚ್ಚ ವಿಚಾರದ್ದಾಗಿರಬೇಕು. ಯಾವುದೋ ಕನಿಷ್ಠವಾಗಿರಬಾರ್ದು, ದುಷ್ಟ ಆಲೋಚನೆ ಆಗಿರಬಾರ್ದು. ಇದು ಭಾಳ ಮುಖ್ಯವಾಗಿರಬೇಕಾದ್ದು. ದುಡ್ಡು ಮಾಡಬೇಕು ಅನ್ನೋದು ಒಂದು ಗುರಿನೇ. ಆ ದುಡ್ಡನ್ನು ಹೇಗೆ ಮಾಡ್ತೀವಿ ಅದಕ್ಕೆ ಹೇಳ್ತಾರೆ, ಈಗಿನ ಹೇಗಿದೆ ಅಂದರೆ ಎವ್ರಿಬಡಿ ವಾಂಟ್ಸ್ ಟು ಮೇಕ್ ಆ್ಯಸ್ ಮಚ್ ಮನಿ ಆ್ಯಸ್ ಪಾಸಿಬಲ್, ಆ್ಯಸ್ ಕ್ವಿಕ್ಲಿ ಆ್ಯಸ್ ಪಾಸಿಬಲ್ ಆ್ಯಂಡ್ ಆ್ಯಟ್ ಎನಿ ಕಾಸ್ಟ್ ಅಂತ ಹೇಳ್ತಾರೆ. ಲಾಸ್ಟ್ ಒನ್ ಈಸ್ ಮೋರ್ ಡೇಂಜರಸ್. ಮನಿ ಆ್ಯಟ್ ಎನಿ ಕಾಸ್ಟ್ ಅಂದಾಗ ಇಟ್ ಈಸ್ ನಾರ್ಮಲಿ ಆಟ್ ದಿ ಕಾಸ್ಟ್ ಆಫ್ ವ್ಯಾಲ್ಯೂಸ್. ಅದು ತತ್ವ ಅಲ್ಲ. ಗುರಿ ಇರ್ಬೋದು, ದುಡ್ಡು ಮಾಡಬೇಕು ಅಂತ ಗುರಿ ಇರ್ಬೋದು, ಆದರೆ ಗುರಿಯೊಳಗೆ ಒಂದು ತತ್ವ ಇರಬೇಕು, ಒಂದು ಆದರ್ಶ ಇರಬೇಕು. ಮತ್ತೊಬ್ಬರಿಗೆ ನೋವಾಗದ ಹಾಗೆ ಒಂದು ಸದ್ಧರ್ಮ ರೀತಿಯಲ್ಲಿ ನಡ್ಕೊಂಡಾಗ ಮಾತ್ರ ಅದೊಂದು ಸಚ್ಚಾರಿತವಾದ ಗುರಿ ಅಂತ ಅಂದ್ಕೊಳ್ಳುತ್ತೆ. ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಶ್ರೇಷ್ಠ ತತ್ವವನ್ನು ಹಿಡಿಬೇಕಾದ್ರೆ, ಆ ಗುರಿ ಬರಬೇಕಾದ್ರೆ 3 ಗುಣಗಳು ಬೇಕು. ಅದಕ್ಕೆ ಶ್ರೇಷ್ಠವಾದ ಗುರಿ ತತ್ವ ಬರಬೇಕಾದ್ರೆ 3 ಮುಖ್ಯವಾದ ಗುಣಗಳು ಬೇಕಾದದ್ದು. ಮೊದಲನೇದು ಏಕನಿಷ್ಠೆಯ ಸಂಕಲ್ಪ. ಮಾಡಲೇಬೇಕು ಅಂತ ಹಠ, ಸಾಧಿಸಲೇಬೇಕು ಅಂತ ಹಠ. ಏಕನಿಷ್ಠೆಯ ಸಂಕಲ್ಪ, ಅದನ್ನು ನಿಶ್ಚಯ ಅಂತ ಕರಿಬೋದು. ನಾನು ನಿಶ್ಚಯ ಮಾಡ್ಕೋತೀನಿ, ಗುರಿ ಮುಟ್ಟಬೇಕು ಅಂತ ತೀರ್ಮಾನ ಮಾಡ್ಕೋತೇನೆ. ನಿಶ್ಚಯ ಆಯಿತು. ಬರೀ ನಿಶ್ಚಯದಿಂದ ಕೆಲಸ ಆಗೋಲ್ಲ. ಎರಡನೇದು ಮುಖ್ಯವಾಗಿ ಸಂಪೂರ್ಣ ಮನಸ್ಸಿನ ಉಪಾಸನೆ ಅಂತ. ಬರೀ ನಿಶ್ಚಯ ಮಾಡಿಕೊಂಡ್ರೆ ಆಗಲಿಲ್ಲ,
ಅದಕ್ಕೆ ಹೇಳ್ತಾರೆ, ಮೊಹಮ್ಮದ್ ಅಲಿ ಬಿಕೇಮ್ ದ ಗ್ರೇಟೆಸ್ಟ್ ಬಾಕ್ಸರ್ ಇನ್ ದ ವರ್ಲ್ಡ್ ನಾಟ್ ಬೈ ಈಟಿಂಗ್ ಪಾಪ್ಕಾರ್ನ್ಸ್ ಆ್ಯಂಡ್ ಸಿಟ್ಟಿಂಗ್ ಬಿಫೋರ್ ದ ಟಿ ವಿ ಅಂತ. ಅವನು ಬಾಕ್ಸರ್ ಆಗಬೇಕು ಅಂದರೆ ದಿನಕ್ಕೆ 8 ತಾಸು ಅವನು ಪಂಚ್ ಮಾಡ್ತಾ ಇದ್ದ, ಬ್ಯಾಗಿ ಹೊಡಿಬೇಕು ಅಂತ. ಹಾಗೆ ಮಾಡಿ ತನ್ನ ಶಕ್ತಿಯನ್ನು ಬೆಳೆಸ್ಕೊಂಡೇ ವಿನಃ ಟಿ ವಿ ಮುಂದೆ ಕೂತ್ಕೊಂಡು ಅರಳು ತಿಂದಿದ್ರೆ ಅವನು ಚಾಂಪಿಯನ್ ಆಗ್ತಿರಲಿಲ್ಲ. ಅದಕ್ಕೆ ಎರಡನೇದು ಹೇಳ್ತಾರೆ, ಬರೀ ನಿಶ್ಚಯ ಮಾಡಿಕೊಂಡ್ರೆ ಸಾಲದು, ಆ ನಿಶ್ಚಯದ ಬೆನ್ನಿಂದನೇ ಬರಬೇಕಾದದ್ದು ಸಂಪೂರ್ಣ ಮನಸ್ಸಿನ ಉಪಾಸನೆ, ಅದನ್ನು ಪ್ರಯತ್ನ ಅಂತ ಕರೆಯೋಣ. ಪ್ರಯತ್ನ ಇಲ್ಲದೆ ನಿಶ್ಚಯಕ್ಕೆ ಏನು ಅರ್ಥ ಇಲ್ಲ. ಇವೆರಡರ ಜೊತೆ ಇನ್ನೊಂದಿದೆ ಭಾಳ ಮುಖ್ಯವಾಗಿ ಬೇಕಾದದ್ದು. ನೋಡಿ, ಇವೆರಡು ಮಾತ್ರ ಮನುಷ್ಯನಿಗೆ ಸಾಧ್ಯ ಆಗುವಂಥದ್ದು. ಯಾವುದೇ ಗುರಿಗೆ ಇರಬೇಕಾದದ್ದು, ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ಅಲ್ವೇ. ಒಳ್ಳೆಯದು ಮಾಡಬೇಕಾದ್ರೂ ಆಯಿತು, ನಿಶ್ಚಯ ಬೇಕು, ಅದರಿಂದ ಪ್ರಯತ್ನ ಬೇಕು. ಅದೇ ರೀತಿ ಕೆಟ್ಟದ್ದು ಮಾಡಬೇಕಾದ್ರೂ ಕೂಡ ಒಂದು ನಿಶ್ಚಯ ಆಗಬೇಕು, ಅದರಿಂದ ಪ್ರಯತ್ನ ಬೇಕು. ಮೂರನೇದು ಭಾಳ ಮುಖ್ಯ ಅಂತ ಹೇಳ್ತಾರೆ. ಮೂರನೇ ಗುಣ ಒಂದು ತತ್ವಕ್ಕೆ ಇರಬೇಕಾದದ್ದು ಯೋಗ ಭಾವನೆ ಅಥವಾ ಸಂಯಮ. ಇದು ಕೆಟ್ಟ ಕೆಲಸಕ್ಕೆ ಬರೋಲ್ಲ. ಇದು ಸಚ್ಚಾರಿತವಾದಂಥದ್ದು, ಅತ್ಯಂತ ಶ್ರೇಷ್ಠವಾದ ತತ್ವಕ್ಕೆ ಇರಬೇಕಾದಂಥದ್ದು. ಮೊದಲನೇದಿರುವಂಥ ನಿಶ್ಚಯ ಇದೆ, ಅದರ ಹಿಂದೆ ಪ್ರಯತ್ನ ಇದೆ. ಆ ಪ್ರಯತ್ನವನ್ನು ಹಿಂಬಾಲಿಸಿ ಬರಬೇಕಾದದ್ದು ಯೋಗ ಭಾವನೆ ಅಥವಾ ಸಂಯಮ. ಈ ಸಂಯಮವನ್ನೇ ಕೆಟ್ಟ ಗುರಿಯಿಂದ ಒಳ್ಳೆಯ ಗುರಿಯನ್ನು ವ್ಯತ್ಯಾಸ ಮಾಡುವಂಥದ್ದು, ಬದಲಿ ಮಾಡುವಂಥದ್ದು. ಅದಕ್ಕೆ ಹೇಳ್ತಾರೆ, ಕಿತ್ತ ಗಾಳಿಯ ಪಟ ಆಗಬಾರದು ಅಂದರೆ ನಮ್ಮ ಜೀವನಕ್ಕೊಂದು ತತ್ವ ಇರಬೇಕು. ಹನುಮಂತನ ಬಗ್ಗೆ ಹೇಳ್ತಾರೆ, ಡಿವಿಷನೇ ಬರೀತಾರೆ ಕಗ್ಗದಲ್ಲಿ, ಅದ್ಭುತವಾದ ಮಾತು. ಬಹುಶಃ ಹನುಮಂತಗೆ ಅದಕ್ಕಿಂತ ಚಂದ ಬರೆದದ್ದು ಬಹುಶಃ ಎಲ್ಲೂ ನೋಡಲಿಲ್ಲ ಕಾವ್ಯ ರೂಪದಲ್ಲಿ ನಾನು. ಘನ ತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು. ಆ ಪದ ಗಮನಿಸಬೇಕು, ಇದು ಪೂರಕವಾಗಿ ಬರುವಂಥದ್ದು. ಘನ ತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು, ನೆನೆಯದು ಇನ್ನೊಂದನು ಎಲ್ಲವನ್ನೂ ನೀಡುತ್ತ, ಅದರ ಅನುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವುದು ಹನುಮಂತನ ಉಪದೇಶ ಮಂಕುತಿಮ್ಮ. ಎಷ್ಟು ಅದ್ಭುತವಾದ ಮಾತು. ಹನುಮಂತನ ಜೀವನದ ಉದ್ದೇಶ ಒಂದೇ ಒಂದು ಉಪದೇಶ, ಜೀವನ ತಗೋಬೇಕು ಅಂದರೆ ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು. ಇಂಥ ತತ್ವ ಅಲ್ಲ, ಘನತತ್ವ, ಅದು ಶ್ರೇಷ್ಠವಾದ ತತ್ವವನ್ನು ಇಟ್ಕೋಬೇಕು ಗುರಿಯಾಗಿ. ದಿನರಾತ್ರಿ ಅದನ್ನೇ ಬೆನ್ನು ಹತ್ತಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ದಿನರಾತ್ರಿ ಮನಸೋತು, ನೆನೆಯದು ಇನ್ನೊಂದನು, ಬೇರೆ ಯಾವುದೇ ಇಲ್ಲ, ಅಬ್ಸೆಸ್ಡ್ ಅಬೌಟ್ ದಟ್ ಗೋಲ್. ನೆನೆಯದು ಇನ್ನೊಂದನು ಎಲ್ಲವನ್ನೂ ನೀಡುತ್ತಾ, ತನ್ನಿರುವಂಥ ಎಲ್ಲ ಶಕ್ತಿಗಳನ್ನು ಅದಕ್ಕೋಗಿ ತೆತ್ತಬೇಕು, ನೀಡುತ್ತಾ ಅದರ ಅನುಸಂಧಿಯಲ್ಲಿ ಅದನ್ನು ಅನುಸಂಧಾನ ಮಾಡ್ತಾ ಅದರ ಜೊತೆಗೆ ಹೋಗ್ತಾ ಜೀವ ಭಾರವನ್ನು ಮರೆಯುವುದು ಹನುಮಂತನ ಉಪದೇಶ ಮಂಕುತಿಮ್ಮ. ಆ ಹನುಮಂತನ ಉಪದೇಶ ಆ ತತ್ವ ಇರಬೇಕು ಅಂತ ಹೇಳ್ತಾರೆ. ಈ ಮೂರು ಇರಬೇಕು ಅಂತ ಹೇಳಿದ್ನಲ್ಲ ನಾನು. ಈ ಸಂಯಮ ಅನ್ನೋದು ಭಾಳ ಮುಖ್ಯ ಆಗ್ತದೆ. ಇತ್ತೀಚೆಗೊಂದು ನಾನು ಲೇಖನ ಬರೆದೆ, ಯಾವುದೋ ಗಳಿಗೆಗೆ ನೆನಪಾಯಿತು. ಅಮೇರಿಕನ್ ಟೆನ್ನಿಸ್ ಪ್ಲೇಯರ್ ಆರ್ಥರ್ ಆ್ಯಶ್ ಬಗ್ಗೆ ಬರೆದಿದೆ. ಆರ್ಥರ್ ಆ್ಯಶ್ ತುಂಬ ಬಡ ಮನದಲ್ಲಿ ಹುಟ್ಟಿದಂಥ ಹುಡುಗ. ಅವರಪ್ಪ ಈ ಟೆನ್ನಿಸ್ ಕೋರ್ಟ್ಸ್ ಇರ್ತಾವಲ್ಲ, ಟೆನ್ನಿಸ್ ಕೋರ್ಟ್ಸ್ ಹೊರಗೆ ಕಾರ್ ಪಾರ್ಕಿಂಗ್ ಇರ್ತದೆ. ಆ ಕಾರ್ ಪಾರ್ಕಿಂಗ್, ಕಾರ್ ಕಾಯೋದಕ್ಕಿದ್ದಂಥ ಪೊಲೀಸ. ಈತ ಪೊಲೀಸನ ಮಗ, ಬ್ಲ್ಯಾಕ್ ಹುಡುಗ. ಅಲ್ಲೆಲ್ಲ ಕಪ್ಪು ಬಿಳುಪು ಸ್ವಲ್ಪ ಜಾಸ್ತಿ ಇದ್ದ ಕಾಲ ಅವಾಗೆಲ್ಲ. ಆ ಹುಡುಗ ಬೆಳೆದ, ಕಡ್ಡಿ ಹಾಗೆ ಬೆಳೆದ, ಉದ್ದ ಬೆಳೆದ. 13 ವರ್ಷ ಹುಡುಗ, 6 ಅಡಿ ಎತ್ತರ ಇದ್ದ, ತೆಳ್ಳೆ ಕೋಲಿನ ಹಾಗೆ. ಅವನೇನು ಮಾಡಬೇಕು? ಅಪ್ಪ ಪೊಲೀಸ್ ಕಾರ್ ಕಾಯ್ತಾ ಇದ್ರು ಹೊರಗಡೆ, ಈತ ಹೋಗಿ ಆ ಬಾಲ್ ಬಾಯ್ ಅಂತಿರ್ತಾರೆ, ಟೆನ್ನಿಸ್ ಆಡಬೇಕಾದ್ರೆ ಬಾಲ್ ತಂದು ಕೊಡೋದಕ್ಕೆ ಆಗ್ತಾಯಿದ್ದ. ಅವ್ನು ನೋಡಿದ್ರೆ ಎಷ್ಟು ಕಷ್ಟಪಡ್ತಾರಲ್ಲ ಇವ್ರು ಆಡೋದಕ್ಕೆ, ತಾನು ಆಡೋನು ಯಾರಿಲ್ಲದೆ ಇದ್ದ, ಗೋಡೆ ಹೊಡೆದು ವಾಲ್ ಪ್ರಾಕ್ಟೀಸ್ ಅಂತಾರೆ ಟೆನ್ನಿಸಲ್ಲಿ, ಅದು ಮಾಡ್ತಾ ಇದ್ದ. ಕಲ್ಕೊಂಡ, ಚೆನ್ನಾಗಿ ಕಲ್ಕೊಂಡ. ಆದರೆ ಆಗ ಕರಿಯರು ಬೆಳೆಯೋರ ಜೊತೆಗೆ ಆಡೋ ಹಾಗೆ ಇರಲಿಲ್ಲ. ಅವ್ರು ಸಪ್ರೇಟ್ ಕೋರ್ಟ್ ಇರಬೇಕು ಆಡೋದಕ್ಕೆ ಅಂತ ಹಠ ಹಿಡಿದು ಆಡ್ದ. ಅವನು ಎಷ್ಟು ಚೆನ್ನಾಗಿ ಆಡ್ದ ಅಂದರೆ ಜೂನಿಯರ್ ಚಾಂಪಿಯನ್ ಆದ, ಅಮೇರಿಕನ್ ಜೂನಿಯರ್ ಚಾಂಪಿಯನ್ ಆದ. ಲಾಸ್ ಆ್ಯಂಜಲೀಸ್ನಲ್ಲಿ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾದ ಸ್ಕಾಲರ್ಶಿಪ್ ಕೊಟ್ಟರು ಅವನಿಗೆ, ಓದೋದು ಬಾ ನೀನು, ಹಾಗೆ ಟೆನ್ನಿಸು ಆಡಬಹುದು ಅಂತ. ಅಲ್ಲಿ ಆಡಿದ. ನೋಡಿ, ನ್ಯಾಷನಲ್ ಜೂನಿಯರ್ ಚಾಂಪಿಯನ್ ಆದವನು ಆಸ್ಟ್ರೇಲಿಯನ್ ಓಪನ್ನಲ್ಲಿ ಗೆದ್ದ. ಫಸ್ಟ್ ಬ್ಲ್ಯಾಕ್ ಅಮೇರಿಕನ್ ಟು ವಿನ್ ಆಸ್ಟ್ರೇಲಿಯನ್ ಓಪನ್. ಆಸ್ಟ್ರೇಲಿಯನ್ ಓಪನ್ ಗೆದ್ದಂಥ ಮೊದಲನೇ ಕಪ್ಪು ಮನುಷ್ಯ ಆತ, ಅಮೇರಿಕನ್ ಗೆದ್ದ. ಅದಲ್ಲದೆ ಮುಂದೆ ವಿಂಬಲ್ಡನ್ನು ಗೆದ್ದುಬಿಟ್ಟ. ಅವನು ಟೆನ್ನಿಸ್ನ ಮಕ್ಕ ಅಂತನ್ನುವಂಥ ವಿಂಬಲ್ಡನ್ ಏನಿದೆಯೋ ಅದರ ಚಾಂಪಿಯನ್ ಆದ. ತುಂಬ ಸಂಭ್ರಮ. ಮೊದಲೇ ಅಮೇರಿಕನ್ ಬ್ಲ್ಯಾಕ್ ಇದಾದದ್ದು ಗೆದ್ದ. ನಿಜ, ಸಂಭ್ರಮ ಆಯಿತು. ಹಾರ್ಟ್ ಆಪರೇಷನ್ ಆಯಿತು. 2 ಸಲ ಹಾರ್ಟ್ ಆಪರೇಷನ್ ಆಯಿತು. ಇದ್ರ ನಡುವೆ ಆ ರಕ್ತ ಕೊಡ್ತಾರಲ್ಲ, ಆಪರೇಷನ್ ಆದಾಗ ಯಾವ್ಯಾವ ರಕ್ತ ಕೊಟ್ಟರೋ ಗೊತ್ತಿಲ್ಲ. ಒಂದು ಸಲ ತಕ್ಷಣ ಅವನಿಗೆ ಗೊತ್ತಾಯಿತು, ಅವನಿಗೆ ಏಡ್ಸ್ ರೋಗ ಬಂದಿದೆ ಅಂತ ಗೊತ್ತಾಯಿತು. ಕುಸಿದು ಹೋಗ್ಬಿಟ್ಟ. ಅವ್ನಿಗೆ ಗೊತ್ತಾಯಿತು ಯಾವುದೋ ಬ್ಲಡ್ ಟ್ರಾನ್ಸ್ಫ್ಯೂಷನಲ್ಲಿ ಆಗಿದೆ ಇದು ಅಂತಾಯಿತು. ಆದರೆ ಏನು ಮಾಡಲಿಲ್ಲ, ಕೂಡಲಿಲ್ಲ, ಮೊಳಕಾಲೂರಿ ಆ ಏಡ್ಸ್ ವಿರುದ್ಧ ಹೋರಾಟ ಶುರು ಮಾಡಿದ, ಕ್ಯಾಂಪೇನ್ ಮಾಡಿದ, ಪುಸ್ತಕ ಬರೆದ. ಪುಸ್ತಕ ಎಷ್ಟು ಚೆನ್ನಾಗಿ ಬರೆದ ತನ್ನ ಜೀವನ ಗಾಥೆ ಏನಂತಂದರೆ, ಅಮೇರಿಕಾದ 6 ಯೂನಿವರ್ಸಿಟಿಗಳು ಅವನು ಡಾಕ್ಟರೇಟ್ ಕೊಡ್ತು ಆ ಪುಸ್ತಕದಕ್ಕೆ. ಏಡ್ಸ್ ವಿರುದ್ಧ ಹೋರಾಟ ಸಂಚಲನ ಮಾಡಿದ. ಒಂದು ಸಲ ಅವನ ಅಭಿಮಾನಿಗಳು, ಲಕ್ಷಾಂತರ ಜನ ಅಭಿಮಾನಿಗಳು, ಅವನಿಗೆ ಒಬ್ಬ ಅಭಿಮಾನಿ ತುಂಬ ದುಃಖದಿಂದ ಪತ್ರ ಬರೆದಿದ್ದಾನೆ ಅವನಿಗೆ. ಈ ಪತ್ರ ಭಾಳ ಮುಖ್ಯ ಅನಿಸುತ್ತೆ ನನಗೆ.
ತನ್ನ ಆರಾಧ್ಯ ಅನ್ಸ್ಕೊಂಡಂಥ ಆರ್ಥರ್ ಆ್ಯಶಿಗೆ ಪತ್ರ ಬರೀತಾನೆ. ಆರ್ಥರ್ ಆ್ಯಶ್, ಭಗವಂತ ಈ ಅನ್ಯಾಯ ಯಾಕೆ ಮಾಡ್ದ ನಿನಗೆ? ಇಷ್ಟು ಒಳ್ಳೆಯವನು ನೀನು, ಇಷ್ಟು ಬುದ್ಧಿವಂತ, ಇಷ್ಟು ಒಳ್ಳೆಯ ಆಟಗಾರ, ಇಷ್ಟು ಒಳ್ಳೆ ಮನಸ್ಸಿಟ್ಕೊಂಡವನು, ನಿನಗೆ ಯಾಕೆ ಭಗವಂತ ಅನ್ಯಾಯ ಮಾಡಿದ? ಕೇಳಬಾರ್ದೆ ಭಗವಂತನ ನೀನು ಅಂತ ಪತ್ರ ಬರೆದ. ಭಗವಂತನ ಯಾಕೆ ಕೇಳಲಿಲ್ಲ ನೀನು ಅಂತ. ಅದಕ್ಕೆ ಉತ್ತರ ರೂಪ ಆರ್ಥರ್ ಆ್ಯಶ್ ಬರೀತಾನೆ. ಆ ಪತ್ರ ಕಾಯ್ದಿಟ್ಟಿದ್ದಾರೆ ಇನ್ನೂ. ಎಷ್ಟು ಚೆನ್ನಾಗಿರೋ ಪತ್ರ. ಇದನ್ನು ಸಂಯಮ ಅಂತ ಕರೆಯೋದು. ಆತ ಹೇಳ್ತಾನೆ, ಪ್ರಪಂಚದಾದ್ಯಂತ 16 ಲಕ್ಷ ಜನ ಟೆನ್ನಿಸ್ ಆಡ್ತಾರೆ. ಆದರೆ ಎಲ್ಲೋ 1 ಲಕ್ಷ ಜನ ಡಿಸ್ಟ್ರಿಕ್ಟ್ ಲೆವೆಲಿಗೆ ಬರ್ತಾರೆ, ಎಲ್ಲೋ ಒಂದು 50-60 ಸಾವಿರ ಜನ ಸ್ಟೇಟ್ ಲೆವೆಲಿಗೆ ಬರ್ತಾರೆ, 5-6 ಸಾವಿರ ಜನ ನ್ಯಾಷನಲ್ ಲೆವೆಲಿಗೆ ಬರ್ಬೋದು. ಇಂಟರ್ನ್ಯಾಷನಲ್ ಲೆವೆಲಿಗೆ ಬರೋರು 1,000 ಜನ. ಈ ವಿಂಬಲ್ಡನ್ ಶುರು ಆಗ್ತದಲ್ಲ, ಆಗಬೇಕಾದ್ರೆ 50 ಮಂದಿಯನ್ನು ಆಡಿಸ್ತಾರೆ. ಮೊದಲು ಆಡಿಸ್ತಾರೆ 50 ಮಂದಿಯನ್ನು. ನೋಡಿ, 16 ಲಕ್ಷ ಮಂದಿ ಆಡೋದ್ರೊಳಗೆ 50 ಮಂದಿ ಮಾತ್ರ ಎಲಿಜಿಬಿಲಿಟಿ ಬರುತ್ತೆ ವಿಂಬಲ್ಡನ್ ಆಡೋದಕ್ಕೆ. ಆ 50 ಮಂದಿಯೊಳಗೆ 8 ಜನ ಕ್ವಾರ್ಟರ್ ಫೈನಲ್ಸಿಗೆ ಬರ್ತಾರೆ, 4 ಜನ ಸೆಮಿಫೈನಲ್ಸಿಗೆ ಬರ್ತಾರೆ, 2 ಮಾತ್ರ ಫೈನಲ್ಸಿಗೆ ಬರೋದು. 16 ಲಕ್ಷ ಜನದಲ್ಲಿ ಬರೋರು 2 ಫೈನಲಿಗೆ ಬರೋದು. ಅದರಲ್ಲಿ ಒಬ್ಬ ಮಾತ್ರ ಚಾಂಪಿಯನ್ಶಿಪ್ ಆಗ್ತದೆ, ಅವನಿಗೆ ಕಪ್ ಹಿಡ್ಕೊಂಡು ಸಂಭ್ರಮ ಪಡ್ಕೋತಾನೆ. ಆ ಅದೃಷ್ಟ ನನಗಿತ್ತು, ನಾನು ಚಾಂಪಿಯನ್ ಆಗಿದ್ದೆ. ಆದರೆ ಒಂದು ಗೆಳೆಯ ನೆನಪಿಟ್ಕೋ, ಯಾವಾಗ ನಾನು ಸಂತೋಷದಿಂದ ಆ ಕಪ್ಪನ್ನು ಕೈಯಲ್ಲಿ ಹಿಡ್ಕೊಂಡು ಸಂಭ್ರಮದಿಂದ ನಗುತ್ತಿರಬೇಕಾದ್ರೆ ಆಗ ಭಗವಂತನ ಮುಖ ಎತ್ತಿ ಕೇಳಲಿಲ್ಲ, ಈ ಸಂತೋಷ ಯಾಕೆ ಕೊಟ್ಟೆ ಭಗವಂತ ಅಂತ ಕೇಳಲಿಲ್ಲ ನಾನು. ಆ ಕೇಳದೇ ಇದ್ದವನು ಈಗ ದುಃಖ ಯಾಕೆ ಕೊಟ್ಟೆ ಅಂತ ಯಾಕೆ ಕೇಳಬೇಕು ನಾನು? ಎಂಥ ಅದ್ಭುತ ಮಾತಲ್ವೇ ಇದು. ಸಂತೋಷ ಯಾಕೆ ಕೊಟ್ಟೆ ಅಂತ ಕೇಳಲಿಲ್ಲ ನಾನು, ದುಃಖ ಯಾಕೆ ಕೊಟ್ಟೆ ಅಂತ ಯಾಕೆ ಕೇಳಬೇಕು ನಾನು? ಇದು ಆರ್ಥರ್ ಆ್ಯಶ್ ಹೇಳುವಂಥ ಸಂಯಮ. ಸಂಯಮ ಪ್ರಜ್ಞೆ ಇರಬೇಕು. ಈ ಸಂಯಮ ಏನು ಮಾಡುತ್ತೆ ಅಂದರೆ ನಮ್ಮನ್ನು ಕೆಟ್ಟ ಕೆಲಸದ ಕಡೆಗೆ ಜಾರದ ಹಾಗೆ ದೃಢತೆಯನ್ನು ಕೊಡ್ತದೆ. ಇದನ್ನು ಕೇಳ್ತಾರೆ ಅವರು. ತತ್ವ ಒಂದರ ಹಿಡಿತಕ್ಕೆ ಒಗ್ಗದಿಹ ಬಾಳೇನು, ಕಿತ್ತ ಗಾಳಿಯ ಪಟವ ಮಂಕುತಿಮ್ಮ. ಅದಾಗದ ಹಾಗೆ ಗಟ್ಟಿನ ಬಾರಿಸ್ಕೋಬೇಕು ಒಂದು ಕಡೆಗೆ ಅಂತ. ಈ ತತ್ವವನ್ನು ಹಿಡ್ಕೊಂಡು ಬೆಳೆದಂಥ ಜೀವಕ್ಕೆ ಒಂದು ಹೊಸ ವಿಚಾರ ಬರ್ತದೆ. ಜೀವ ಮಾಗಿದೆ, ಜ್ಞಾನ ಬಂದು ಅಲ್ಲಿಂದ ಬಂದು ಬೆಳೆದಂಥ ಜೀವಕ್ಕೆ ಸ್ವಲ್ಪ ಮನಸ್ಸು ಮಾಗಿದೆ, ಪಕ್ವ ಆಗಿದೆ. ಆದರೆ ಒಂದು ವಿಚಾರ ತಕ್ಕಂತ ಹೊಳಿತದೆ. ನಾನೇನೋ ಸಾಧನೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ, ಇನ್ನೇನೋ ತೊಂದರೆ ಆಗ್ತಾಯಿದೆ ಅಂತ ಅನಿಸುತ್ತೆ. ಆ ವಿಚಾರ ಮನಸ್ಸಿಗೆ ಬರ್ತದೆ, ಎಲ್ಲವೂ ನಾನೇ ಅಲ್ಲ ಅನ್ನುವಂಥ ತಿಳುವಳಿಕೆ. ಪದ್ಯ 820, 820. ಎಷ್ಟು ತೂಕದ ಮಾತುಗಳು ಗೊತ್ತಾ. ಜೀವನ ವ್ಯಾಪಾರ ಮೂವರೊಟ್ಟು ವಿಚಾರ, ಜೀವನ ವ್ಯಾಪಾರ ಮೂವರೊಟ್ಟು ವಿಚಾರ, ಭಾವಿ ಪಡೆ ನೀನು ಜಗ ಇನ್ನೊಂದು ಅದೃಷ್ಟ. ಡಾಕ್ಟರ್ ರಾಮಸ್ವಾಮಿ ಹೇಳಿದಂಗೆ ವ್ಯಾಖ್ಯಾನ ಬೇಕೇ ಆಗಿಲ್ಲ, ಅಷ್ಟು ಅದ್ಭುತವಾಗಿ ಬರೆಯುವಂಥದ್ದು. ಭಾವಿ ಪಡೆ ನೀನು ಜಗ ಇನ್ನೊಂದು ಅದೃಷ್ಟ, ಆವಗಂ ಮೂರನೆಯ ಭಾಗಸ್ಥನಿಚ್ಛೆ ಬಲ, ಈ ವಿವರವನರಿಯ ಸುಖ ಮಂಕುತಿಮ್ಮ. ಈ ಜೀವನ ವ್ಯಾಪಾರ ಇದೆಯಲ್ಲ, ಜೀವನ ವ್ಯಾಪಾರ ಅನ್ನೊಬ್ಬಂದೇ ಅಲ್ಲ, 3 ಜನ ಇದ್ದಾರೆ ಪಾರ್ಟ್ನರ್ಸ್. ಜಾಯಿಂಟ್ ವ್ಯವಹಾರ ಇದು, ಪಾರ್ಟ್ನರ್ಶಿಪ್ ಡೀಲ್. 3 ಜನ ಇದ್ದಾರೆ. ನೀನು ಜಗ ವ್ಯವಹಾರ ಮಾಡಬೇಕಾದ್ರೆ ವ್ಯಾಪಾರ ಬೇಕಲ್ಲ, ವ್ಯಾಪಾರಕ್ಕೊಂದು ಸಂತೆ ಬೇಕಲ್ಲ. ಈ ಜಗತ್ತು ಸಂತೆ ಇದ್ದ ಹಾಗೆ. ನಾನು ಸಾಮಾನು ತೊಗೊಂಡು ಬಂದಿದ್ದೇನೆ ವ್ಯಾಪಾರ ಮಾಡೋದಕ್ಕೆ, ಸಂತೆ ಮಾಡೋಕ್ಕೊಂದು ಜಾಗ, ವ್ಯಾಪಾರ ಇದೆ, ಜೀವನ ಇದೆ, ಪ್ರಪಂಚ ಇದೆ. ಇದರೊಂದಿಗೆ ಇನ್ನೊಂದು ಅದೃಷ್ಟ. ನಾವು ಅದೃಷ್ಟ ಅಂತ ಸುಲಭವಾಗಿ ಉಪಯೋಗಿಸ್ಬಿಡ್ತೀವಿ ಪದ. ಅದನ್ನು ಅದೃಷ್ಟ ಅಂದರೆ ವಿಶೇಷ ಏನಿಲ್ಲ, ಕಣ್ಣಿಗೆ ಕಾಣಿಸ್ಲಾರ್ದು ಅದೃಷ್ಟ. ಕಣ್ಣಿಗೆ ಕಾಣಿಸ್ಲಾರ್ದು ಇನ್ನೊಂದು ಯಾವುದೋ ಇದೆ. ಅವನು ಸ್ಲೀಪಿಂಗ್ ಪಾರ್ಟ್ನರ್ ಅಲ್ಲ, ಅವನು ಇನ್ವಿಸಿಬಲ್ ಪಾರ್ಟ್ನರ್ ಅಷ್ಟೇ. ಕೆಲವು ಬಿಸ್ನೆಸ್ನ ಸ್ಲೀಪಿಂಗ್ ಪಾರ್ಟ್ನರ್ ಅಂತ ಇರ್ತಾರೆ, ದುಡ್ಡು ಹಾಕಿ ಕೂತಿರ್ತಾರೆ, ಅವರೇನು ಕೆಲಸ ಮಾಡಲ್ಲ. ಇವನು ಹಾಗಲ್ಲ, ಇವನು ಕಾಣಿಸೋದು ಇಲ್ಲ, ಅವನೇ ಕಂಟ್ರೋಲ್ ಜಾಸ್ತಿ ಮಾಡೋದು. ಅದಕ್ಕೆ ಹೇಳ್ತಾರೆ ಭಾವಿ ಪಡೆ ನೀನು ಜಗ ಇನ್ನೊಂದು ಅದೃಷ್ಟ, ಆವಗಂ ಇಷ್ಟಾದರೂ ಮೂರನೆಯ ಭಾಗಸ್ಥ ನಿಚ್ಛೆ ಬಲ. ನೀನು ಜಗ 2 ಭಾಗಸ್ಥರಾಯಿತು, 3ನೇದವನಿದ್ದಾನಲ್ಲ ಅದೃಷ್ಟ, ಅವನ ಇಚ್ಛೆನೇ ಬಲ, ಅವನೇ ತೀರ್ಮಾನ ಮಾಡೋದು ಫೈನಲ್. ನೀವೇನು ಹಾರಾಡಿದ್ರು ಕೂಡ ಅವನದೇ ತೀರ್ಮಾನ ಕೊನೆಯದು. ಈ ವಿವರವನರಿಯ ಸುಖ ಮಂಕುತಿಮ್ಮ. ಇದನ್ನ ಅರ್ಥ ಮಾಡ್ಕೋಬೇಕು. ಎಷ್ಟೋ ಸಲ ಕೆಲಸ ಮಾಡ್ತೇವೆ, ಪ್ರಯತ್ನ ಮಾಡ್ತೇವೆ, ಆಗೋದಿಲ್ಲ ಅಂದಾಗ ನಿರಾಸೆ ಆಗಿಬಿಡ್ತದೆ. ಅದೃಷ್ಟ ಚೆನ್ನಾಗಿಲ್ಲ ನಂದು ಅಂತೀವಿ ಅಲ್ವಾ, ನಾವೇ ಹೇಳ್ತೀವಿ ಅದೃಷ್ಟ ಚೆನ್ನಾಗಿಲ್ಲ ಅಂತ. ಅದು ಯಾಕಾಗಲಿಲ್ಲ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಹೇಳ್ತಾರೆ ಅವನ ಇಚ್ಛೆ, ಅದು ಅವನ ಇಚ್ಛೆ ಹೇಗಿದೆಯೋ ಗೊತ್ತಿಲ್ಲ, ಅವನು ಹೇಳ್ದಾಗ ಕೇಳ್ಕೊಂಡು. ಅದಕ್ಕೆ ಆ ವಿವರವನರಿಯ ಸುಖ ಗೊತ್ತಿರಬೇಕು ನಿಮಗೆ. ಆಗಲಿಲ್ಲ ಅಂದರೆ ಜಗಳಾಡೋಂಗಿಲ್ಲ. ಯಾರ ಹತ್ರ ಜಗಳಾಡೋದು? ಅವನ ಇಚ್ಛೆ ಫೈನಲ್ ತೀರ್ಮಾನ ಮಾಡುವಂಥದ್ದು. ಇದನ್ನು ನೋಡಬೇಕಾದದ್ದು ಎಷ್ಟೋ ಸಲ ನೋಡಿದ್ದೇವೆ ನಾವು. ಯಾರ್ಯಾರೋ ವ್ಯಕ್ತಿಗಳು ನಿಮ್ಮ ಕಣ್ಣು ಮುಂದೆ ಇರ್ತಾರೆ, ತುಂಬ ಸಾಮಾನ್ಯ ಜೀವಿ ಅಂತ ಅನಿಸುತ್ತೆ, ಏನೂ ಸಾಧನೆ ಮಾಡದೇನೆ ಠಕ್ ಅಂತ ನಮ್ಮ ಕಣ್ಣು ಮುಂದೆ ಎತ್ತರದ ಅಧಿಕಾರಕ್ಕೆ ಹೋಗ್ಬಿಡ್ತಾರೆ. ಎಷ್ಟು ಎತ್ತರಕ್ಕೆ ಹೋಗ್ತಾರೆ ಅಂದರೆ ಅಷ್ಟು ಎತ್ತರಕ್ಕೆ ಹೋಗ್ಬೋದಾಗಿತ್ತ ಇವರು ಅಂತ ಕಲ್ಪನೆ ಮಾಡೋಕ್ಕೆ ಆಗದಷ್ಟು ಮೇಲಕ್ಕೆ ಹೋಗ್ತಾರೆ. ಅವನ ಅದೃಷ್ಟ ಚೆನ್ನಾಗಿತ್ತು ಅಂತ ನಾವು ಹೇಳ್ತೀವಿ. ಇನ್ನೊಬ್ಬ ಮನುಷ್ಯನ ನೋಡಿದ್ದೀರಿ, ತುಂಬ ಬುದ್ಧಿವಂತ, ಎಷ್ಟು ಪರಿಶ್ರಮಿ, ಎಷ್ಟು ಸಾತ್ವಿಕ ಜೀವನ ನಡೆಸ್ತಾನೆ. ಆದರೆ ಜೀವ ಹಾಗೆ ಕೊರಗಿನಲ್ಲಿ ಹೋಗ್ಬಿಡ್ತದೆ, ಮೇಲೆ ಕೇಳೋದೇ ಇಲ್ಲ. ನಾನೇ ಎಷ್ಟೋ ಜನ ನೋಡಿದ್ದೇನೆ, ತುಂಬ ದೊಡ್ಡವರು ನೋಡಿದ್ದೇನೆ.
ಏನು ಪರಿಶ್ರಮ, ಅವರು ಜ್ಞಾನ ಎಷ್ಟು ದೊಡ್ಡದು, ಆದರೆ ಎಲ್ಲೂ ಬೆಳಕಿಗೆ ಬರೋದಿಲ್ಲಲ್ಲ ಅದು. ಜಗತ್ತಿಗೆ ಪ್ರಖ್ಯಾತಿ ಆಗಬೇಕಾದ್ರೂ ದೈವ ಬೇಕು. ಹಾಗೆ ಅದೃಷ್ಟದ ಬಲ ಇದೆ. ಇದು ಯಾಕೆ ಹೇಳ್ತಾರೆ ಡಿ ವಿ ಜಿ ಮಾತಲ್ಲಿ ಅಂತಂದರೆ, ಅಕಸ್ಮಾತ್ತಾಗಿ ನೀವು ಮಾಡಿದಂಥ ಪ್ರಯತ್ನ ಫಲ ಕೊಡದೆ ಹೋದರೆ ದುಃಖ ಪಡಬೇಡಿ. ನಿಮ್ಮ ಕೈಯಲ್ಲಿ ಇಲ್ಲದಂಥ ವಸ್ತು ಅದು. ನಿಮ್ಮ ಕೈಯಲ್ಲಿ ಇರೋದಕ್ಕೆ ನೀವು ದುಃಖ ಪಡಬೇಕು. ಕೈಯಲ್ಲಿ ಇದ್ದದ್ದು ಮಾಡೋಕ್ಕೆ ಆಗ್ತಿದ್ರೆ ಮಾಡಬೇಕು. ಯಾವುದು ನನ್ನ ಕೈಯಲ್ಲಿ ಇಲ್ಲವೋ ಆ ಭಾಗಸ್ಥ ಇದ್ದಾನಲ್ಲ, ಮೂರನೇ ಭಾಗಸ್ಥ ಅದೃಷ್ಟ, ಅವನೇ ತೀರ್ಮಾನ ಮಾಡೋದು. ಆದ್ದರಿಂದ ನನ್ನ ಕೈಯಲ್ಲಿ ಆಗದೆ ಹೋದರೆ ಭಾಳ ದುಃಖ ಪಡಬೇಡಿ, ಅದೃಷ್ಟ ಇಲ್ಲ. ಇದೊಂಥರ ಫೇಟಲಿಸಮ್ ಅಂತಲ್ಲ, ಮನಸ್ಸಿಗೆ ಸಮಾಧಾನ ತಂದುಕೊಳ್ಳುವಂಥದ್ದು. ಇದು ನಾವು ಮಕ್ಕಳಿಗೆ ಭಾಳ ಸಣ್ಣ ವಯಸ್ಸಿಗೆ ಕಲಿಸ್ಬೇಕು ಇದನ್ನು. ಯಾಕೆ ಗೊತ್ತಾ, ನಾವು ನೋಡಿದ್ದೇವೆ ಈಗ ಸಣ್ಣ ಸಣ್ಣ ಪರೀಕ್ಷೆಗಳು ಜೀವನ ದೊಡ್ಡ ಪರೀಕ್ಷೆಗಳು ಅಲ್ವೇ ಅಲ್ಲ. ಅದಕ್ಕೆ ಹೇಳ್ತಾ ಇರ್ತೀನಿ, SSLC PUC BE ಮೆಡಿಕಲ್ ಪರೀಕ್ಷೆಗಳಲ್ಲ ಇವು. ಇವಕ್ಕೊಂದು ಸಿಲೆಬಸ್ ಅಂತಿದೆ, ಅಷ್ಟು ಓದಿದರೆ ಪಾಸ್ ಆಗ್ತೀರಿ. ಇದಾದಮೇಲೆ ಬರೋದು ನಿಜವಾದ ಪರೀಕ್ಷೆ, ಜೀವನ ಪರೀಕ್ಷೆ ಬರ್ತಾವಲ್ಲ, ನಿಮ್ಮ ಪ್ರಾಮಾಣಿಕತೆಯ ಪರೀಕ್ಷೆ, ನಿಮ್ಮ ದೇಶ ಪ್ರೇಮದ ಪರೀಕ್ಷೆ, ಅವೆಲ್ಲ ಬರೋದು ಆ ನಂತರ. ಈ ಪರೀಕ್ಷೆಗೆ ಒಂದು 10 ಮಾರ್ಕ್ ಕಮ್ಮಿ ಬಿದ್ದರೆ ಆತ್ಮಹತ್ಯೆ ಮಾಡ್ಕೋತಾವಲ್ಲ ಮಕ್ಕಳು. ಯಾಕಂದರೆ ನಾನು ಪ್ರಯತ್ನ ಮಾಡಿದ್ದೆ ಆಗಲಿಲ್ಲ ಅಂತ ಒಂದು ದುಃಖ ಬರುತ್ತಲ್ಲ, ಅದು ಆಗಬಾರ್ದು. ಇದಲ್ಲದೇ ಇನ್ನೊಂದು ಮೇಲೆ ಒಂದು ಶಕ್ತಿ ಇದೆ, ಅದು ತೀರ್ಮಾನ ಮಾಡ್ತದೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋದು ಒಳ್ಳೆಯದು. ಹೀಗೆ ಜೀವನ ಅಲ್ಲಿಂದ ನಡ್ಕೊಂಡು ಬಂದದ್ದು, ಜ್ಞಾನ ಪಡ್ಕೊಳ್ತಾ 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 ಮಾಗಿ ಮೇಲೆ ಬಂದಾಗ ಎಂದೋ ಒಂದು ದಿವಸ ಜೀವನ ಕಥೆ ಮುಗಿಬೇಕಲ್ಲ. ಜೀವನ ಯಾತ್ರೆ ಮುಗಿಯೋಕ್ಕೆ ಬಂದಾಗ ಭಗವಂತನನ್ನು ಹೇಗೆ ಬೇಡಬೇಕು ಅಂತ ಹೇಳ್ತದೆ ಡಿ ವಿ ಜಿ ಹೇಳ್ತಾರೆ ಕಗ್ಗದಲ್ಲಿ. ಅದ್ಭುತ ಮಾತದು. ಹೇಗೆ ಕೇಳ್ಕೋಬೇಕು ಭಗವಂತನಲ್ಲಿ. ಜ್ಞಾನ ನಿಜವಾಗೂ ಬಲಿತ ಲಕ್ಷಣ ಇದು. ಯಾರ ಮನುಷ್ಯನಲ್ಲಿ ಜ್ಞಾನ ಸೇರಿಕೊಂಡಿದೆಯೋ, ಅದೊಂದು ಜೀವನದ ಒಂದು ಅಂಶ ಆಗಿ ಹೋಗಿದೆಯೋ ಜ್ಞಾನ ಅನ್ನುವಂಥದ್ದು, ಅವರು ಕೇಳ್ಕೊಳ್ಳುವಂಥದ್ದು. ಆ ಪದ್ಯ ಹೇಗಿದೆ, ತುಂಬ ಅದ್ಭುತವಾದ ಪದ್ಯ. 930 930. ಆರ ಕೈತುತ್ತಿಗಂ ನಿನ್ನ ಕಾಯಿಸೆದೆ ವಿಧಿ, ಆರ ಭುಜಕೊಂ ನಿನ್ನ ಭಾರವಾಗಿಸದೆ, ಆರ ಸೆಲೆ ಸುಳಿವು ಅಂಟದವೋಲ್ ಆಗಿಸಿ ನಿನ್ನ ಪಾರಗಾಣಿಸಬೇಡು ಮಂಕುತಿಮ್ಮ. ಇದಕ್ಕಿಂತ ಹೆಚ್ಚಿಗೆ ಕೇಳೋಕೆ ಆಗೋದೇ ಇಲ್ಲ ಅನಿಸುತ್ತೆ. ಆರ ಕೈತುತ್ತಿಗಂ ನಿನ್ನ ಕಾಯಿಸದೆ ವಿಧಿ. ನಾವು ಹೇಳ್ತೀವಿ ಎರಡೇ ಕೇಳ್ಕೋಬೇಕು ಅಂತ ಹೇಳ್ತಾರೆ. ಯಾವಾಗ ಸಂಸ್ಕೃತದಲ್ಲಿ ಮತ್ತು ಒಳ್ಳೆ ಮಾತಿದೆ, ವಿನಾ ದೈನ್ಯೇನ ಜೀವನಂ ಅನಾಯಾಸ ಮರಣಂ. ಎರಡೇ ಕೇಳ್ಕೋಬೇಕು, ನಾವು ಕೇಳ್ಕೋಬೇಕಾದದ್ದು. ಡಿ ವಿ ಜಿ 3ನೇದ್ದು ಸೇರಿಸ್ತಾರೆ ಇದರೊಳಗೆ. ವಿನಾ ದೈನ್ಯೇನ ಜೀವನಂ, ಮರ ಬದುಕಿರೋ ತನಕ ಯಾರು ಮುಂದೆ ಕೈ ಚಾಚುವಂಗೆ ಮಾಡಬೇಡ. ಕೊಡೋಕ್ಕಾಗದೆ ಹೋದರೂ ಕೈ ಚಾಚುವಂಗಾದರೂ ಮಾಡಬೇಡ. ನನ್ನ ದೀನನನ್ನಾಗಿ ಮಾಡಬೇಡ. ದೀನತ್ವ ಇದೆಯಲ್ಲ, ಅದರಂಥ ಕೆಟ್ಟ ಶಿಕ್ಷೆ ಜೀವನದಲ್ಲಿ ಯಾವುದೂ ಇಲ್ಲ. ಅದಕ್ಕೆ ಹೇಳ್ತಾರೆ, ಆರ ಕೈ ತುತ್ತಿಗಂ ನಿನ್ನ ಕಾಯಿಸದೆ ವಿಧಿ. ಇನ್ನು ಯಾರಿಗೋ ಕೈ ತುತ್ತಿ ಕೈ ಚಾಚು ಹಾಗೆ ಮಾಡ್ತಿದ್ರೆ ಸಾಕು ವಿಧಿ ನಿನ್ನ. ಆರ ಭುಜಕುಂ ನಿನ್ನ ಭಾರವಾಗಿಸದೆ, ಯಾರಿಗೂ ಭಾರ ಆಗಬೇಡ ಮಾರಾಯ. ಅನಾಯಾಸ ಮರಣ ಸಿಗು ಹಾಗೆ ಮಾಡ್ಕೊ, ಯಾರಿಗೂ ಭಾರ ಆಗದ ಹಾಗೆ. ಇನ್ನೊಂದು 3ನೇದು ಹೇಳ್ತಾರೆ ಡಿ ವಿ ಜಿ, ಎಲ್ಲೂ ಇದರಲ್ಲಿ ಶ್ಲೋಕದಲ್ಲಿಲ್ಲ. ಆರ ಸೆಲೆ ಸುಳಿವು ಅಂಟದವೋಲ್ ಆಗಿಸಿ ನಿನ್ನ. ಇದು ಇನ್ನೂ ಒಂದು ಹೆಜ್ಜೆ ಮುಂದೆ. ಎಷ್ಟು ನಾನು ಕರಗಿ ಹೋಗ್ಬಿಡ್ಬೇಕು, ನನ್ನ ಅಹಿಮಕೆಯನ್ನು ಕರಗಿಸ್ಕೊಂಡ್ಬಿಡ್ಬೇಕು ಅಂದರೆ ಸಾವಿನಲ್ಲಿ ಮಾತ್ರ ಕೇಳೋದಲ್ಲ, ಸಾವಿನ ನಂತರವೂ ಯಾವುದೂ ಪ್ರಖ್ಯಾತಿ ಮುಟ್ಟಿರಬಾರ್ದು ನನಗೆ. ಇಂಥವನು ಸಮಾಧಿಯಲ್ಲಿದೆ ಅಂತೂ ಬರಬಾರ್ದು ಜನ. ಆರ ಸಲೆ ಸುಳಿವು ಅಂಟದವೋ, ಯಾರ್ದು ಸುಳಿವು ಕೂಡ ಅಂಟಿರಬಾರ್ದು, ಯಾರ್ದು ಸೆಲೆ ಬಂದಿರಬಾರ್ದು ನನಗೆ. ಹಾಗೆ ನನ್ನ ಮಾಡಿಬಿಟ್ಟು ಪಾರಗಾಣಿಸಬೇಡು ಮಂಕುತಿಮ್ಮ. ಪಾರಗಾಣಿಸಪ್ಪ ಭಗವಂತ ಅಂತ ಕೇಳ್ಕೋಬೇಕು, ವಿಧಿಯನ್ನು ಕೇಳ್ಕೋಬೇಕು ಅಂತ. ಇದು ಜ್ಞಾನದ ಪರಾಕಾಷ್ಠೆ. ಕಗ್ಗ ಹೇಳ್ತದೆ, ಈ ಜ್ಞಾನದ ಯಾತ್ರೆಯಲ್ಲಿ ಬಂದಾಗ ಜಗತ್ತು ಹೇಗೆ ಬಂತು, ನಾನು ಹೇಗೆ ಬಂದೆ, ಅಲ್ಲಿಂದ ಶುರುವಾಗಿ ಕೊನೆಗೆ ಮುಗಿಬೇಕಾದರೆ ಏನನ್ನು ಕೇಳ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸುಮಾರು ಪದ್ಯಗಳನ್ನು ಕಂಡಿದ್ದೇವೆ. ಇನ್ನು ಮುಂದಿನ ಭಾಗ ನನ್ನ ಮುಂದೆ ಇರೋದು ಕರ್ಮದ ಬಗ್ಗೆ ಇರುವಂಥ ಮಾತುಗಳು. ಕೆಲವು ಪದ್ಯಗಳನ್ನು ಆರಿಸ್ಕೊಂಡಿದ್ದೇನೆ ಪದ್ಯದ ಕರ್ಮದ ಬಗ್ಗೆ. ಅದಕ್ಕಿಂತ ಮೊದಲು ಈ ಕರ್ಮ ಮತ್ತು ಜ್ಞಾನದ ಬಗ್ಗೆ ಹೇಳ್ತಾ, ಈ ಜ್ಞಾನ ಮತ್ತು ಕರ್ಮಗಳು ಒಂದಕ್ಕೊಂದು ವಿರೋಧಿ ಆದದ್ದಲ್ಲ ಅಂತ ಸ್ಪಷ್ಟವಾಗಿ ಹೇಳಬೇಕು. ವಿರೋಧಿ ಆದದ್ದಲ್ಲ ಅದು. ಕರ್ಮದಿಂದ ಜ್ಞಾನ ಸಂಪಾದನೆ ಆಗ್ತದೆ, ಆ ಜ್ಞಾನದಿಂದ ಫಲಿತಾಂಶ ದೊರೀತದೆ. ಭಾಳ ಸುಲಭವಾದಂಥದ್ದು. ಡಿ ವಿ ಜಿನೇ ತಮ್ಮ ಜೀವನ ಧರ್ಮಯೋಗದಲ್ಲಿ ಎಷ್ಟು ಚಂದ ಬರೀತಾರೆ, ಎಷ್ಟು ಸುಲಭವಾಗಿ ಬರೀತಾರೆ. ಕರ್ಮ ಮಾಡ್ತಾ 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 ಹೋದಾಗ ನನಗೆ ಜ್ಞಾನ ಬರುತ್ತೆ, ಆ ಜ್ಞಾನದಿಂದ ಒಂದು ಫಲಶ್ರುತಿ ಆಗ್ತದೆ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಓದುವುದು ಕರ್ಮ, ಓದುವುದು ಕರ್ಮ, ಅದರಿಂದ ಸ್ವಲ್ಪ ಜ್ಞಾನ, ಅದರಿಂದ ಮಾಡುವ ಕೆಲಸ ಸ್ವಲ್ಪ ಸೊಗಸಾಗ್ತದೆ, ಅದೇ ಫಲಿತಾಂಶ. ಸುಲಭವಾಗಿ ಹೇಳ್ತಾರೆ ನೋಡಿ. ಓದೋದು ಕರ್ಮ. ಹುಡುಗರು ಅನ್ನಲ್ವಾ, ಏನು ಕರ್ಮ ಬಂತಪ್ಪ ನನಗೆ ಓದೋದು ಅಂತಾರೆ. ಅದು ನಿಜವಾಗ್ಲೂ ಹೇಳ್ತಾರೆ, ಓದುವುದು ಕರ್ಮ, ಅದರಿಂದ ಜ್ಞಾನ, ಜ್ಞಾನದಿಂದ ಮಾಡುವ ಕೆಲಸ ಸೊಗಸು, ಅದೇ ಫಲಿತಾಂಶ. ಹೊಸ ನೌಕರಿ ಕರ್ಮ, ಹೊಸ ನೌಕರಿ ಕರ್ಮ, ಅದರಿಂದ ಪರಿಣಿತಿ ಜ್ಞಾನ, ಅದರಿಂದ ಉತ್ತಮ ಪ್ರಮೋಷನ್ ಆಗಲಿ, ಹೆಚ್ಚಿನ ಕೆಲಸ ಪ್ರಮೋಷನ್ ಆಗುವಂಥದ್ದು, ಹೆಚ್ಚಿನ ಅವಕಾಶ ಸಿಗುವಂಥದ್ದು, ಅದು ಫಲಿತಾಂಶ.
ಇದಾಗ್ತದೆ. ಈ ಕರ್ಮದೊಳಗೆ 2 ಭಾಗ ಅಂತ ಹೇಳ್ತಾರೆ. 2 ಥರದ ಕರ್ಮಗಳು. ಒಂದು ಪ್ರಾಕೃತ ಕರ್ಮ, ಇನ್ನೊಂದು ಸ್ವಕೃತ ಕರ್ಮ. ಪ್ರಾಕೃತ ಕರ್ಮ ಅಂದರೆ ನಮ್ಮ ಕೈಯಲ್ಲಿಲ್ಲ. ಅದು ನಾನು ಬೇಡ ಅಂದರೂ ಆಗ್ತಾ ಇರುವಂಥದ್ದು, ಅಪ್ರಯತ್ನವಾಗಿ ಆಗ್ತಿರುವಂಥದ್ದು, ಉಸಿರಾಡಿಸುವಂಥದ್ದು, ರೆಪ್ಪೆ ಬಡಿಯುವಂಥದ್ದು, ನಿದ್ರೆ, ಹಸಿವು, ಜಲಮಲ ಮಾಧೆಗಳು ಇವೆಲ್ಲ ಇರುವಂಥದ್ದು ನಮ್ಮ ಕೈಯಲ್ಲಿಲ್ಲ, ತಾನಾಗಿ ಪ್ರಾಕೃತವಾಗಿ ಬಂದಿರುವಂಥದ್ದು. ಇದ್ರ ಜೊತೆಗೆ ಸ್ವಕೃತ ಕರ್ಮಗಳು ಅಂತ ನಾವಾಗೇ ಮಾಡಿಕೊಂಡದ್ದು. ನಾವು ಮಾಡ್ಕೊಳ್ಳೋಂಥ ಕೆಲಸ ಇದೆಯಲ್ಲ, ನಾವು ಮಾಡ್ಕೊಂಡ 2 ಥರದ ಕೆಲಸ ಮಾಡ್ಬೋದು. ಒಳ್ಳೆಯ ಕೆಲಸ, ಕೆಟ್ಟ ಕೆಲಸ ಎರಡೂ ಮಾಡ್ಬೋದು. ನಾವಾಗಿ ಪ್ಲ್ಯಾನ್ ಮಾಡೋದು ತಾನೇ ಕೆಲಸ ಇದನ್ನು. ಆದ್ದರಿಂದ ಒಳ್ಳೆಯ ಕೆಲಸ, ಅದಕ್ಕೆ ಸತ್ಕರ್ಮ ಅಂತ ದುಷ್ಕರ್ಮ ಅಂತ ಹೇಳ್ಬೋದು. ಅವ್ರು ಎಷ್ಟು ಚಂದ ಹೇಳ್ತಾರೆ, ಸತ್ಕರ್ಮ ದುಷ್ಕರ್ಮ ಹೇಗೆ ಅಂತ. ಯಾವ ಕಾರ್ಯ, ಎಷ್ಟು ಸಿಂಪಲ್ ಡೆಫಿನೇಷನ್ ಕೊಡೋದು. ಯಾವ ಕಾರ್ಯದಿಂದ ಜೀವ ಉತ್ಕರ್ಷವನ್ನು ಹೊಂದದೋ ಅದು ಸತ್ಕರ್ಮ. ಯಾವ ಕಾರ್ಯ ಮಾಡೋದರಿಂದ ಜೀವ ಅಪಕರ್ಷವನ್ನು ಹೊಂದದೋ, ಕೆಳಗೆ ಬರ್ತದೋ ಅದು ದುಷ್ಕರ್ಮ. ನಾವು ಕೆಲವು ಸಲ ದುಷ್ಕರ್ಮವನ್ನು ಸಕರ್ಮ ಅಂದ್ಕೊಂಡು ಮಾಡೋದುಂಟು, ಅಥವಾ ಸಕರ್ಮವನ್ನು ದುಷ್ಕರ್ಮ ಅಂತ ಭಾವಿಸಿ ಮಾಡದೇ ಇರೋದು ಉಂಟು. ಈ 2 ಥರದ್ದು ಬಂದಾಗ ಇನ್ನೊಂದು ಭಾಗವನ್ನು ಭಾಳ ಮುಖ್ಯವಾಗಿ ಹೇಳಬೇಕು ಪದ್ಯಕ್ಕೆ ಹೋಗೋದಕ್ಕಿಂತ ಮೊದಲು. ಕರ್ಮದಲ್ಲಿ ಮೂರು ಥರ. ಮತ್ತೆ ಕರ್ಮ, ಅಕರ್ಮ, ವಿಕರ್ಮ ಅಂತ. ಕರ್ಮ ಅಂದರೆ ಮಾಡಬೇಕಾದದ್ದನ್ನು ಮಾಡುವಂಥದ್ದು ಕರ್ಮ. ಅಕರ್ಮ ಅಂದ್ರೇನು? ಮಾಡಬೇಕಾದದ್ದನ್ನು ಮಾಡಲಾರದೇ ಇರುವಂಥದ್ದು, ಅಥವಾ ಮಾಡಿಯೂ ಮಾಡದ ಹಾಗಿರುವಂಥದ್ದು. ಮಾಡಬೇಕಾದ ಕೆಲಸ ಮಾಡದೆ ಹೋದರೆ ಅಕರ್ಮ ಆಯಿತು. ಈ ವಿಕರ್ಮ ಮೂರನೇದ್ದೇನು? ಹೇಗೆ ಮಾಡಬೇಕು ಹಾಗೆ ಮಾಡದೆ ಇನ್ನು ಹೇಗೋ ಮಾಡೋದು ವಿಕರ್ಮ ಅಂತ. ಅದಕ್ಕೊಂದು ಉದಾಹರಣೆ ಬೇಕಾಗ್ತದೆ. ಚೆನ್ನಾಗಿದೆ ಅದು. ವಿಕರ್ಮದ ಬಗ್ಗೆ ವಿಶೇಷವಾಗಿ ಉದಾಹರಣೆ ಬೇಕು. ಯಾರೋ ಸ್ನೇಹಿತರಿಗೆ ಮನೇಲಿ ತುಂಬ ಕಷ್ಟ ಇದೆ, ಸ್ವಲ್ಪ ಧನ ಸಹಾಯ ಬೇಕಾಗಿತ್ತು. ನಾನು ಕೊಡ್ತೀರಪ್ಪ, ದುಡ್ಡು ಕೊಡ್ತೀನಿ ನಿನಗೆ ಅಂತ ಹೇಳಿದ್ರಿ. ನಿಮ್ಮ ಸ್ನೇಹಿತರಿಗೆ 5,000 ರೂಪಾಯಿ ಕೊಟ್ಟು ನನ್ನ ಗೆಳೆಯನ ಕೊಟ್ಟು ಬಾಪ, ತುಂಬ ಅವನಿಗೆ ಅವಶ್ಯಕತೆ ಇದೆ, ಕೊಟ್ಟು ಬಾ ಅಂತ ಹೇಳ್ತೀವಿ. ಅವನಿಗೆ ಬೇಕಾದ 5,000 ರೂಪಾಯಿ ನಾನು ಕೊಟ್ಟು ಕಳಿಸಿದ್ದೀನಿ. ನನ್ನ ಗೆಳೆಯ ಹೋಗಿ ಆತನಿಗೆ ಕೊಟ್ಟು ಬಂದರೆ ಅದು ಕರ್ಮ. ಮಾಡಬೇಕಾದ ಕೆಲಸವನ್ನು ಆತ ಮಾಡ್ದ, ಅದು ಕರ್ಮ. ಅವನು ಹೋಗೋಕ್ಕಾಗದೆ ಜೇಬದಲ್ಲಿ ಇಟ್ಕೊಂಡು 3 ದಿವಸ ಮರೆತು ಹೋಗಿದ್ದರೆ, ಎಲ್ಲಿದೆಯೋ ಕೊಡೋಕ್ಕಾಗೇ ಇಲ್ಲ 3 ದಿವಸ, ಇದು ಅಕರ್ಮ. ವಿಕರ್ಮ ಇನ್ನೂ ವಿಶೇಷ. ಅದು 1 ವಾರ ಆದಮೇಲೆ ಕೊಟ್ಟೇನೋ ಅವ್ನು ದುಡ್ಡು ಅಂತ ಕೇಳಿದೆ, ಇಲ್ಲ ಕೊಡಲೇ ಇಲ್ಲ, ನನ್ನ ಹೆಂಡ್ತಿಗೆ ಸೀರೆ ಬೇಕಾಗಿತ್ತು ತೊಗೊಂಡ್ಬಿಟ್ಟೆ ಅಂತ ಹೇಳೋದು. ಮಾಡಬೇಕಾದದ್ದನ್ನು ಬಿಟ್ಟು ಇನ್ನೊಂದೇನೋ ಮಾಡೋದಿದೆಯಲ್ಲ ಅದು ವಿಕರ್ಮ. DVG ಒಂದು ಒಳ್ಳೆಯ ಉದಾಹರಣೆ ಕೊಡ್ತಾರೆ. ಮನೆಯಲ್ಲಿ ಹೆಣ್ಮಕ್ಳು ತುಂಬ ಕೆಲಸ, ಬೆಳಗ್ಗೆ ಧಾವಂತ ಜಾಸ್ತಿ, 2 ಕೈ ಸಾಕಾಗೋಲ್ಲ, ಗಡಿಯಾರ ನೋಡಿ ನೋಡಿ ಓಡಬೇಕು, ಅದು ಧಾವಂತ ಇರುತ್ತೆ, ಟೈಮೇ ಸಾಲಲ್ಲ. ಆವಾಗ ಯಜಮಾನ್ ಹೊರಗೆ ಆರಾಮಾಗಿ ಪೇಪರ್ ಓದ್ತಾ ಕೂತಿದ್ದಾರೆ, ಒಳಗಡೆ ಅವಸರ. ಯಾರೋ ಬಂದ ತಕ್ಷಣ ಇವರು ಯಜಮಾನ್ರು ಜೋರಿಂದ ಕೂಗ್ಕೋತಾರೆ ಒಳಗಡೆ, ಕಾಫಿ ಕೊಡ್ತೀಯಾ 2 ಅಂತ ಕೂಗ್ತಾರೆ. ಎದಕ್ಕೂ ಟೈಮ್ ಇಲ್ಲ, ಏನು ಕಾಫಿ ಮಾಡಿಕೊಡೋದು ಹೇಗೆ? ಅದಕ್ಕೆ ಚಂದ ಹೇಳ್ತಾರೆ ಅಂದರೆ, ಹೊರಗಡೆ ಕೂತ್ಕೊಂಡು ಯಜಮಾನ್ರು ಕೂಗ್ತಾರಲ್ಲ, ಕಾಫಿ ಕೊಡೋ ಅಂತ ಕೇಳ್ತಾರಲ್ಲ, ಆಗ ಅಮ್ಮ ಕಾಫಿ ತಂದು ಕೊಟ್ಟರೆ ಅದು ಕರ್ಮ. ನೀವು ಕೂಗ್ತಾ ಇದ್ದರೂ ಅವ್ರು ಏನೂ ಉತ್ತರ ಕೊಡದೆ, ಎಲ್ಲಿ ಕಾಫಿ ಸುಮ್ಮನೆ ಕೂಗ್ತಾ ಇರ್ತಾರೆ ಹಾಗೇನೆ ಅವರು ಅಂತ ಹೇಳಿ ಸುಮ್ಮನೆ ಇದ್ದರೆ ಅದು ಅಕರ್ಮ. ಕಾಫಿ ಕೊಡದೆ ಹೋದರೆ ಅಕರ್ಮ. ನೀವು ಮತ್ತೆ ಮೇಲಿಂದ ಮೇಲೆ ಕೂಗ್ತಾನೇ ಇದ್ದು ಕಾಫಿ ಬಂತೆ ಅಂತ ಕೂಗ್ತಾ ಇದ್ದರೆ, ಅವರು ಧರ ರಭಸದಲ್ಲಿ ಬಂದು ಒಂದು ಟ್ರೇದಲ್ಲಿ 2 ಗ್ಲಾಸ್ ನೀರಿಟ್ಟು ಕುಕ್ಕಿ ತೊಗೊಳ್ಳಿ ಅಂಥೇಳಿ ಹೋಗೋದಿದೆಯಲ್ಲ ಅದು ವಿಕರ್ಮ ಅಂತ. ಕೇಳಿದ್ದು ಕಾಫಿ, ಬಂದದ್ದು ನೀರು, ಅದು ವಿಕರ್ಮ ಅಂತ. ಈ 3 ಬರ್ತಾವಲ್ಲ, ಪ್ರತಿಯೊಂದು ಕರ್ಮದ ಚರಿತ್ರೆಯಲ್ಲಿ 3 ಘಟ್ಟಗಳನ್ನು ಗುರುತಿಸ್ತಾರೆ. ಮೊದಲನೇದು ಪ್ರಾರಂಭ, 2ನೇದು ಪ್ರವರ್ತನ, 3ನೇದು ಪರಿಣಾಮ. ಕೆಲಸ ಪ್ರಾರಂಭ ಮಾಡಬೇಕು, ಬೆಳೆಸ್ಕೊಂಡು ಹೋಗಬೇಕು, ಅದು ಪರಿಣಾಮ ಏನಾಗುತ್ತೆ ನೋಡಬೇಕು. ಈ ಪ್ರಾರಂಭ ಪ್ರವರ್ತನಗಳೆರಡೂ ಪುರುಷನ ಕೈಯಲ್ಲಿದೆ, ಮಾಡುವಂಥವನು ಸಾಧಕನ ಕೈಯಲ್ಲಿದೆ. ಆದರೆ ಪರಿಣಾಮ ದೈವಕ್ಕೆ ಸೇರಿದ್ದು. ಈ ಕರ್ಮ ಮಾಡುವಾಗ ಇದು ನೆನಪಿಟ್ಕೋಬೇಕು. ಪ್ರಾರಂಭ ಪ್ರವರ್ತನ ನಮ್ಮ ಕೈಯಲ್ಲಿ ಇದೆಯೇ ವಿನಃ ಅದರ ಪರಿಣಾಮ ಮಾತ್ರ ನಮ್ಮ ಕೈಯಲ್ಲಿಲ್ಲ. ಆದರೆ ಪರಿಣಾಮ ಕೈಯಲ್ಲಿಲ್ಲ ಅಂತ ಕೆಲಸ ಮಾಡದೇ ಬಿಡೋ ಹಾಗಿಲ್ಲ. ಅವ್ರ ಮಾತಲ್ಲಿ ಹೇಳೋದಾದರೆ, ಜಗತ್ತು ಸುಂದರವಾದದ್ದೇ ಈ ಥರದ ಕರ್ಮದಿಂದ. ಯಾರೂ ಕರ್ಮ ಮಾಡದೆ ಎಲ್ಲ ದೈವದಲ್ಲಿದೆ, ನನ್ನ ಕೈಯಲ್ಲಿ ಏನಿದೆ ಅಂತ ಜಗತ್ತು ಸುಂದರವಾಗ್ತಿರಲಿಲ್ಲ. ಅದಕ್ಕೆ ಹೇಳ್ತಾರೆ, ಇದು ಚಂದದ ಧೀರೋದ್ಯಮ ಅಂತ. ಧೀರರ ಉದ್ಯಮ ಇದು, ಕೆಲಸ ಕರ್ಮ ಮಾಡುವಂಥದ್ದು. ಅಂಥ ಒಂದು ಪದ್ಯ ಗಮನಿಸೋಣ. ಮೊದಲೇದು ಕರ್ಮದಲ್ಲಿ ಪದ್ಯ 269, 269. ಸುಂದರವನೆಸಗು ಜೀವನದ ಸಾಹಸದಿಂದೆ, ಸುಂದರವನೆಸಗು ಜೀವನದ ಸಾಹಸದಿಂದೆ, ಕುಂದಿಲ್ಲವದಕ್ಕೆ ಸಾಹಸ ಭಂಗದಿಂದೆ, ಮುಂದಕದು ಸಾಗುವುದು ಮರಳಿ ಸಾಹಸದಿಂದೆ, ಚಂದ ಧೀರೋದ್ಯಮವೇ ಮಂಕುತಿಮ್ಮ. ಸುಂದರವನೆಸಗು ಜೀವನದ ಸಾಹಸದಿಂದೆ.
ಜೀವನದ ಸಾಹಸದಿಂದ ಸೌಂದರ್ಯ ಬರ್ತದೆ. ಆ ವ್ಯಕ್ತಿಗೂ ಬರ್ತದೆ, ಜಗತ್ತಿಗೂ ಬರ್ತದೆ. ಇವತ್ತಿಗೆ ನಾವೇನಾದರೂ ಜಗತ್ತಿನಲ್ಲಿ ಸೌಂದರ್ಯ ನೋಡ್ತಿದ್ರೆ ಅಷ್ಟೊಂದು ಜನ ಪಟ್ಟಂಥ ಧೀರೋದ್ಯಮದಿಂದ ಬಂದಂಥದ್ದು. ನಾನೊಂದು ಕಡೆ ಹೇಳಿದ್ದೆ ಅದನ್ನು, ಟುಡೇ ವಿ ಆರ್ ಮೋರ್ ಪವರ್ಫುಲ್ ದ್ಯಾನ್ ಕಿಂಗ್ ಅಕ್ಬರ್ ಆ್ಯಂಡ್ ಕಿಂಗ್ ಎಂಪರರ್ ಅಶೋಕ ಅಂತ. ಆ ಅಶೋಕ ಅಕ್ಬರ್ಗಿಂತ ಹೆಚ್ಚು ಪ್ರಭಾವಶಾಲಿ ಶಕ್ತಿಯುತವರಾಗಿದ್ದೀವಿ ನಾವೀಗ. ಯಾಕಂದರೆ ಅಕ್ಬರನ ದರ್ಬಾರದಲ್ಲಿ ದೀಪ ಹಚ್ಚಬೇಕು ಅಂತಂದರೆ ಉದ್ದ ಕೋಲಿನ ತುದಿಗೆ ದೀಪ ಹಚ್ಕೊಂಡು ಎಲ್ಲ ಕಡೆ ಹಚ್ಕೊಂಡು ಬರಬೇಕಾಗ್ತಿತ್ತು ದರ್ಬಾರಲ್ಲಿ. ಅದೆಲ್ಲ ಮಾಡಬೇಕಲ್ಲ, ಒಂದು ಬಟನ್ ಒತ್ತಿರೆಲ್ಲ ಬೆಳಕಾಗ್ತದೆ ಈಗ ಅಲ್ವಾ. ಮೊದಲು ಇಷ್ಟು ಜನಕ್ಕೆ ಮಾತಾಡ್ಬೇಕಾದ್ರೆ ರಾಜರು ಎಷ್ಟು ಕಷ್ಟಪಡ್ತಿದ್ರೋ ಗೊತ್ತಿಲ್ಲ. ಇವತ್ತು ನಾವು ಏನೂ ಕಷ್ಟಪಡ್ಬೇಕಾದ್ರೆ 10 ಲಕ್ಷ ಜನಕ್ಕೆ ಮಾತಾಡ್ಬೋದು ಮೈಕಲ್ಲಿ. ಅದಕ್ಕೆ ಐನ್ಸ್ಟೀನ್ ಭಾಳ ಚೆನ್ನಾಗಿ ಹೇಳ್ತಾರೆ, ಟುಡೇ ವಿ ಆರ್ ಏಬಲ್ ಟು ಸಿ ಫಾರ್ ಇನ್ ಟು ದ ಫ್ಯೂಚರ್ ಬಿಕಾಸ್ ಯು ಆರ್ ಸ್ಟ್ಯಾಂಡಿಂಗ್ ಆನ್ ದಿ ಜಾಯಿಂಟ್ಸ್ ಆಫ್ ದ ಫ್ಯೂಚರ್, ಜಾಯಿಂಟ್ಸ್ ಆಫ್ ದಿ ಪಾಸ್ಟ್ ಅಂತ. ಹಿಂದಿನ ಮಹಾಮಹಿಮರು ಏನೇನು ಕೆಲಸ ಮಾಡಿದ್ದಾರೋ ಅವರು ಹೆಗಲ ಮೇಲೆ ನಿಂತಿರೋದ್ರಿಂದ ಹೆಚ್ಚಿನ ದೂರ ನೋಡ್ತಾ ಇದ್ದೀವಿ ನಾವು. ಟುಡೇ ವಿ ಆರ್ ಹ್ಯಾಪಿ ಬಿಕಾಸ್ ಆಫ್ ದಿ ಸ್ಯಾಕ್ರಿಫೈಸ್ ಮೇಡ್ ಬೈ ದಿ ಪೀಪಲ್. ಎಷ್ಟು ಕಷ್ಟಪಟ್ಟಿದೆ, ಎಷ್ಟು ಸಾಧನೆ ಮಾಡಿದ್ದಾರೆ ಅವರು. ಅದಕ್ಕೆ ಹೇಳ್ತಾರೆ, ಜಗವ ಸುಂದರ ಆಗಿರಬೇಕಾದ್ರೆ ಅವರೆಲ್ಲ ಧೀರೋದ್ಯಮದಿಂದ ಆಗಿರುವಂಥದ್ದು. ಇನ್ನೊಂದು ಮಾತು ಹೇಳ್ತಾರೆ, ಕುಂದಿಲ್ಲ ಒದಕೆ ಸಾಹಸ ಭಂಗದಿಂದೆ. ಯಾವುದೋ ಒಂದು ಕೆಲಸ ಮಾಡ್ತಿರ್ಬೇಕಾದ್ರೆ, ಸಾಹಸ ಮಾಡಬೇಕಾದ್ರೆ ಭಂಗ ಆಗೋಯ್ತು, ಅದ್ರ ಫಲ ಸಿಗಲಿಲ್ಲ, ವ್ಯರ್ಥ ಆಯಿತು ಅಂತ ದುಃಖ ಪಡೋ ಕಾರಣ ಇಲ್ಲ. ಕುಂದಿಲ್ಲ, ಅದಕ್ಕೆ ಅದೇನು ತೊಂದರೆ ಇಲ್ಲ, ಕುಂದೇನಾಗಲಿಲ್ಲ ಅದರಿಂದ. ಯಾಕೆ ಗೊತ್ತಾ, ನಿಮ್ಮ ಸಾಹಸ ವ್ಯರ್ಥ ಆಗಿರ್ಬೋದು, ಅದ್ರ ವ್ಯಕ್ತಿ ವ್ಯರ್ಥ ಆಗೋಲ್ಲ. ಭಾಳ ಮುಖ್ಯವಾಗಿರಬೇಕದು. ಹ್ಯೂಮನ್ ಬೀಯಿಂಗ್ಸ್ ಡೂ ನಾಟ್ ಫೇಲ್, ದೇರ್ ಎಫರ್ಟ್ಸ್ ಫೇಲ್. ನಾನು ಮಾಡುವಂಥ ಒಂದು ಪ್ರಯತ್ನ ಸೋಲಾಗ್ಬೋದೇ ವಿನಃ ನನಗೆ ಸೋಲಾಗಿಲ್ಲ. ಕೆಲವೊಂದು ಸಲ ನಾವು ಹೋಲಿಸ್ಕೊಂಡ್ಬಿಡ್ತೀವಿ, ನಾನು ಮಾಡಿದ ಪ್ರಯತ್ನ ಫೇಲ್ ಆದಾಗ ನಾನು ಫೇಲ್ ಆದೆ ಅಂತ ಅನ್ಕೋತೀವಿ. ಅಲ್ಲ, ಅದು ನಾನು ಇನ್ನೂ 10 ಪ್ರಯತ್ನ ಮಾಡೋಕ್ಕೆ ಅವಕಾಶ ಇದೆಯಲ್ಲ. ಅದಕ್ಕೆ ಹೇಳ್ತಾರೆ, ಫೇಲಿಂಗ್ ಈಸ್ ನಾಟ್ ಟ್ರೂ ಫೇಲ್ಯೂರ್, ಬಟ್ ರೆಫ್ಯೂಸಿಂಗ್ ಟು ಗೆಟ್ ಅಪ್ ಎವ್ರಿ ಟೈಮ್ ಯು ಫೇಲ್ ಈಸ್ ಅ ಫೇಲ್ಯೂರ್ ಅಂತ. ಸೋಲೋದು ದೊಡ್ಡದಲ್ಲ, ಸೋತಾಗ ಮೆತ್ತಿ ಏಳದೇ ಇರುವಂಥದ್ದು ಸೋಲೋದು ಅಂತ. ಅದಕ್ಕೆ ಹೇಳ್ತಾರೆ, ಕುಂದಿಲ್ಲವ ಅದಕ್ಕೆ ಸಾಹಸ ಭಂಗದಿಂದೆ. ಯಾವುದೋ ಸಾಹಸ ತಪ್ಪೋದ್ರೆ ಏನೂ ಚಿಂತೆ ಇಲ್ಲ. ಥಾಮಸ್ ಅಲ್ವಾ ಎಡಿಸನ್ ಬಲ್ಬ್ ಮಾಡಬೇಕಾದ್ರೆ 2000 ಪ್ರಯೋಗ ಮಾಡಿದ್ದಂತೆ. ಏನೇನು ಹಾಕಿದ, ಆ ದಾರ ಈ ದಾರ ಎಲ್ಲ ಹಾಕ್ಕೊಂಡು ಪ್ರಯತ್ನ ಮಾಡಿದ, 2000 ಪ್ರಯೋಗ ಮಾಡಿದ್ದಂತೆ. ಯಾರೋ ಹೇಳಿದ್ರಂತೆ, ಯು ಫೇಲ್ 2000 ಟೈಮ್ಸ್ ಅಂತ. ಅದಂತ, ಐ ಡಿಡ್ ನಾಟ್ ಫೇಲ್ 2000 ಟೈಮ್ಸ್, ಐ ನೋ 2000 ವೇಸ್ ಬೈ ವಿಚ್ ಬಲ್ಬ್ ಕ್ಯಾನಾಟ್ ಬಿ ಮೇಡ್ ಅಂದಂತೆ. ಯಾವ್ಯಾವ ರೀತಿ ಬಲ್ಬ್ ಮಾಡೋಕ್ಕೆ ಬರೋಲ್ಲ ಅದೆಲ್ಲ ಗೊತ್ತಾಗಿದೆ ನನಗೆ ಅಂತ. ಈಗ ಆಗೋದು ಹಾಗೆ ಅಲ್ವಾ, ನಮ್ಮ ಮನೆಯಲ್ಲೂ ಆಗೋದು. ಏನೋ ಕೆಲಸ ಮಾಡ್ತೀವಿ, ಗೊತ್ತಾಗಿದೆ ಹೋಸಲ್ ಮಾಡಿದ್ದೀನಿ, ಅದು ಬರಲ್ಲ ಬಿಡು, ಬೇರೆ ರೀತಿ ಮಾಡು. ಹೇಗೆ ಒಂದು ಫೇಲ್ಯೂರ್ ಇದೆಯಲ್ಲ, ಈಸ್ ಎ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಸಕ್ಸಸ್ ಅನ್ನೋದನ್ನು ಕೇಳಿದ್ದೀವಿ ನಾವು. ಅದಕ್ಕೆ ಹೇಳ್ತಾರೆ, ಕುಂದಿಲ್ಲವ ಅದಕ್ಕೆ ಸಾಹಸ ಭಂಗದಿಂದೆ. ಲಿಂಕನ್ ಸೋತದ್ದು ಎಷ್ಟು ಸಲ ಜೀವನದಲ್ಲಿ. ಎಲ್ಲ ಇಲೆಕ್ಷನ್ ಸೋತದ್ದು, ಬಿಸ್ನೆಸ್ಸಲ್ಲಿ ಸೋತದ್ದು, ಎಲ್ಲ ಕಡೆ ಸೋತದ್ದೇ. ಕೊನೆಗೆ ಅತ್ಯಂತ ಶ್ರೇಷ್ಠ ರಾಷ್ಟ್ರಪತಿ ಆದ. ಸೋಲ್ ದೊಡ್ಡದಲ್ಲ, ಮುಂದಕ್ಕದು ಸಾಗುವುದು ಮರಳಿ ಸಾಹಸದಿಂದೆ. ಒಂದು ಸಲ ಸೋತ್ರೆ ಏನು ತೊಂದರೆ ಇಲ್ಲ, 10 ಸಲ ಸೋಲಿ ಏನು ತೊಂದರೆ ಇಲ್ಲ, ಮತ್ತೆ ಹೇಳಬೇಕು, ಎದ್ದಾಗ ಆಗ್ತದೆ ಅಂತ ಹೇಳಿ. ಅದಕ್ಕೆ ಹೇಳ್ತಾರೆ, ಈ ಪ್ರಯತ್ನದ ವಿಫಲತೆ ಆಗ್ತಿರೋದು ಪ್ರಯತ್ನದಲ್ಲಿ, ಆದರೆ ವ್ಯಕ್ತಿಯ ವಿಫಲತೆ ಅಲ್ಲ ಅದು. ಅದಕ್ಕೆ ಚಂದ ಧೀರೋದ್ಯಮವೇ ಮಂಕುತಿಮ್ಮ. ಸೋತರೂ ಅಡ್ಡಿ ಇಲ್ಲ, ಮತ್ತೆ ಮಾಡೋಣ. ಸೋಲಾಗ್ತದೆ ಅಂತ ಪ್ರಯತ್ನ ಬಿಟ್ಟರೆ ಏನು ಪ್ರಯೋಜನ? ನಮ್ಮ ಪ್ರಯತ್ನಗಳನ್ನು ನಾವು ಮಾಡಲೇಬೇಕು. ಅದಕ್ಕೊಂದು ಅದ್ಭುತವಾದ ಪದ್ಯ ಇದೆ. ಪದ್ಯ 548, 548. ಪುರುಷ ಬುದ್ಧಿಯ ಸಾಕು ವರಸಿದ್ಧಿಗೆಂದಲ್ಲ, ಪುರುಷ ಬುದ್ಧಿಯ ಸಾಕು ವರಸಿದ್ಧಿಗೆಂದಲ್ಲ, ಪರಮೇಶ ಕರುಣೆ ಅನವಶ್ಯವೆಂದಲ್ಲ. ಚರಣ ನಡೆವನಿತು ಕಣ್ಣು ಅರಿವನಿತು, ದೂರ ನೀಂ ಚರಿಸದಿರೆ ಲೋಪವಲ ಮಂಕುತಿಮ್ಮ. ಎರಡಿದೆ. ಪುರುಷ ಬುದ್ಧಿಯ ಸಾಕು ವರಸಿದ್ಧಿಗೆಂದಲ್ಲ. ಏನಾದರೂ ಸಾಧನೆ ಮಾಡಬೇಕಾದ್ರೆ ಪುರುಷ ಪ್ರಯತ್ನ ಒಂದೇ ಸಾಕು ಅಂತಲ್ಲ, ಅದರೊಂದಿಗೆ ಪರಮೇಶ ಕರುಣೆ ಅನವಶ್ಯವೆಂದಲ್ಲ. ಭಗವಂತನ ಆಶೀರ್ವಾದ ಬೇಡ ಅಂತೂ ಅಲ್ಲ, ಎರಡೂ ಬೇಕು ನಮಗೆ. ನನ್ನ ಪ್ರಯತ್ನವೂ ಬೇಕು, ಭಗವಂತನ ಆಶೀರ್ವಾದವೂ ಬೇಕು. ಆದರೆ ನಾನೂ ಪ್ರಯತ್ನ ಮಾಡಬೇಕಲ್ಲ ಸ್ವಲ್ಪ ಏನಾದರೂ ಅಂತ ಹೇಳ್ತಾರೆ. ಚರಣ ನಡೆವನಿತು ಕಣ್ಣು ಅರಿವನಿತು. ನನ್ನ ಕಾಲಲ್ಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟು ನಡ್ಕೊಂಡು ಹೋಗೋಣ, ಕಣ್ಣಿಗೆ ಎಷ್ಟು ಕಾಣುತ್ತೋ ಅಷ್ಟು ದೂರ ಹೋಗೋಣ. ದಾಟದೆ ಹೋದರೆ ಅದು ಲೋಪವಲ್ಲ ಮಂಕುತಿಮ್ಮ. ಯಾವಾಗಲೂ ಹಾಗೆ, ಶಕ್ತಿ ಇದ್ದೂ ಸಾಧಿಸದೆ ಹೋದರೆ, ಶಕ್ತಿ ಇದ್ದೂ ಪ್ರಯತ್ನ ಮಾಡದೆ ಹೋದರೆ ಅದು ಲೋಪ ಆಗ್ತದೆ ನಮ್ಮ ಕಡೆಯಿಂದ. ಎಷ್ಟೋ ಸಲ ನಾವು ಹಾಗೆ ಮಾಡಿಬಿಡ್ತೀವಿ, ಶಕ್ತಿ ಇದ್ದೂ ಮಾಡಲ್ಲ. ಕೆಲವೊಂದು ಸಲ ಅನಿಸುತ್ತೆ, ಕೊನೆಗೆ ನಮ್ಗೆ ಅರ್ಥ ಆಗ್ತದೆ, ಮಾಡ್ಬೋದಾಗಿತ್ತು, ನಾನು ಮಾಡಲಿಲ್ಲ. ಎಷ್ಟೋ ಜನ ಹಿರಿಯರು ಹೇಳೋದನ್ನು ಕೇಳಿದ್ದೆ, ಎಷ್ಟು ಅವಕಾಶಗಳಿತ್ತು ನಮಗೆ ಆವಾಗ, ನಾವು ಮಾಡ್ಕೊಳ್ಳಿಲ್ಲ ಆವಾಗ ಅಂದದ್ದು ಕೇಳಿಲ್ವ ತಾವು? ಈಗಂದ್ರೆ ಪ್ರಯೋಜನ ಇಲ್ಲ, ಆಗ ಮಾಡಬೇಕಾಗಿತ್ತು ಆವಾಗ. ಈಗ ಮುಗಿದ ಮೇಲೆ, ದಾರಿ ದಾಟಿದ ಮೇಲೆ ಹೋಗಿ ಅಯ್ಯೋ ದಾರಿ ಇನ್ನೂ ಚೆನ್ನಾಗಿ ದಾಟಬಹುದಾಗಿತ್ತು ಅಂತ ಹಾಗೆ ಕೊರಗೋದಕ್ಕಿಂತ ಸಾಧ್ಯ ಇದ್ದಷ್ಟು ಮಟ್ಟಿಗೆ, ನಿಮ್ಮ ಕಾಲಿನಲ್ಲಿ ಶಕ್ತಿ ಇರೋ ಮಟ್ಟಿಗೆ ನನ್ನ ಸ್ವಂತ ಶಕ್ತಿಯಿಂದ ನಡೆಯೋಣ. ಎಲ್ಲಿವರೆಗೆ ಕಣ್ಣು ಕಾಣಿಸುತ್ತೋ ಅಲ್ಲಿವರೆಗೆ ಹೋಗೋಣ. ಇದು ಪ್ರಯತ್ನ ಮಾಡ್ತಾ ಇದ್ದಾಗ ಜೀವನ ಸ್ವಲ್ಪ ಉನ್ನತಿಗೆ ಇರ್ತದೆ, ಮನಸ್ಸು ಹದ ಆಗ್ತದೆ. ನಿನ್ನ ಕಣ್ಣು ಕಿವಿ ಮನಗಳ ಅರಿವಷ್ಟು ನಿನ್ನ ಜಗ.
ಇನ್ನೊಂದು ಪದ್ಯ ಅದ್ಭುತವಾದದ್ದು. ನಿನ್ನ ಕಿವಿ ಮನಗಳರಿವಷ್ಟು ನಿನ್ನ ಜಗ, ನಿನ್ನ ನಗಿಸುವ ಅಳಿಸುವ ಎಲ್ಲ ನಿನ್ನಂಶ. ಉನ್ನತಿಗೆ ನೀನೇರಿದಂತೆ ಜಗ ವಿಸ್ತರಿಸಿ ಸಣ್ಣತನ ಸವೆಯುವುದು ಮಂಕುತಿಮ್ಮ. ಜಗತ್ತು ಎಷ್ಟು ದೊಡ್ಡದು, ನಿನ್ನ ಕಣ್ಣು ಎಷ್ಟು ಕಾಣಿಸುತ್ತೋ ಅಷ್ಟೇ ದೊಡ್ಡದು. ನಾನು ಹೋಗೋದಿಲ್ಲ, ಇಷ್ಟರಲ್ಲೇ ಇರ್ತೀನಿ ಅಂದರೆ ಜಗತ್ತು ಅಷ್ಟೇ ಆಯಿತು, ಕೂಪ ಮಂಡೋಕಾಗ್ತೀವಿ. ನಿನ್ನ ಕಣ್ಣಿನಕ್ಕಿಂತ ಕಿವಿ ವಿಸ್ತಾರ ಹೆಚ್ಚಿಂದು. ನನಗೆ ಕಾಣಿಸ್ತಿರೋದು ಕೋಣೆ ಒಳಗಿಂದ ಅಷ್ಟೇ, ಅವ್ರು ಹೊರಗಡೆ ಹೋಗ್ತಿರೋ ಕಾರಿನ ಸಪ್ಪಳ ಕೇಳಿಸುತ್ತೆ. ಕಣ್ಣಿಗೆ ಕಾಣಿಸ್ತಿರೋದು ಕಿವಿ ಕೇಳಿಸುತ್ತೆ. ನಿನ್ನ ಕಿವಿ ಅದಾದಮೇಲೆ ಮುಂದೆ ಮನಸ್ಸು ಸಣ್ಣದಾಗಿದ್ದರೆ ಜಗತ್ತು ಇಷ್ಟೇ ಯಾಕೆ ಕೂತ್ಕೋತೀವಿ ನಾವು. ಮನಸ್ಸು ವಿಸ್ತಾರ ಆಗಬೇಕು. ಎಷ್ಟು ವಿಸ್ತಾರ ಆಗ್ತದೋ ಅಷ್ಟು ದೊಡ್ಡದಾಗ್ತದೆ ಅಂಥೇಳಿ ನಿನ್ನನ್ನು ಅಳಿಸುವ ನಗಿಸುವ ಎಲ್ಲ ನಿನ್ನಂಶ. ಏನು ಹೇಳ್ತಾರೆ, ಅವ್ರು ತುಂಬ ನಗಿಸ್ತಾರೆ ನಮ್ಮನ್ನು ಅಂತ ಹೇಳ್ತೀವಿ. ಯಾರೂ ನಿಮ್ಮನ್ನು ನಗಿಸೋಕೆ ಸಾಧ್ಯ ಇಲ್ಲ, ಅವ್ರು ನಿಮ್ಮನ್ನು ಅಳಿಸೋಕೆ ಸಾಧ್ಯ ಇಲ್ಲ. ನಿನ್ನನ್ನು ಅಳಿಸುವ ನಗಿಸುವ ಎಲ್ಲ ನಿನ್ನಂಶ. ಇದೊಂದು ಉದಾಹರಣೆ ಹೇಳಿದ್ದೆ ನಾನು. ಮನಸ್ಸಿಗೆ ತುಂಬ ದುಃಖ ಆಗಿದೆ, ಏನೋ ಸಂದರ್ಭ ಇದೆ ಅಂಥದ್ದು. ದುಃಖ ಆಗಿ ಮನೆಗೆ ಹೋಗಿರ್ತೀರಿ, ಒಂದು ಯಾವುದೋ ಕಾಮಿಡಿ ಶೋ ನಡೀತಾ ಇದೆ ಟಿ ವಿಯಲ್ಲಿ, ನೋಡೋಕೆ ಮನಸ್ಸು ಬರುತ್ತಾ? ಬಂದ್ ಮಾಡಪ್ಪ ಅದನ್ನು, ಏನು ಹಚ್ಕೊಂಡು ಕೂತಿದ್ಯಾ ಅಂತ ಹೇಳ್ತೀವಿ. ಆತ ಮನಸ್ಸು ತುಂಬ ಉತ್ಸಾಹದಲ್ಲಿದೆ, ಏನೋ ಸಂಭ್ರಮದಲ್ಲಿದೆ, ಯಾವುದೋ ಅಳಬುರ್ಗ್ ಸಿನಿಮಾ ಬರ್ತಾಯಿದೆ, ತೆಗಿಯೋ ಅಳಬುರ್ಗ್ ಸಿನಿಮಾ ಏನು ಹಚ್ಚಿದೆ ಅದನ್ನು ಅನ್ನಲ್ವಾ ನಾವು? ಅದು ಅಳಿಸೋದು ನಗಿಸೋದು ಆ ಸಿನಿಮಾ ಅಲ್ಲ, ನಿಮ್ಮ ಮನಸ್ಸಿನ ಭಾವನೆಗೆ ಅದು ಸಂವಾದಿಯಾಗಿದ್ದಾಗ ಮಾತ್ರ ಅದು ಹಾಗೆ ಅನಿಸುತ್ತೆ, ಇಲ್ಲದ್ರೆ ಅನಿಸಲ್ಲ. ಅದಕ್ಕೆ ಹೇಳ್ತಾರೆ ನಿನ್ನನ್ನು ಅಳಿಸುವ ನಗಿಸುವ ಎಲ್ಲ ನಿನ್ನಂಶ. ಇದು ಮುಂದಿನ ಮಾತು ಚಂದ. ಉನ್ನತಿಗೆ ನೀನೇರಿದಂತೆ ನಾನು ಎತ್ತರಕ್ಕೆ ಹೋದ ಹಾಗೆ ಜಗ ವಿಸ್ತರಿಸಿ. ಆಗೋದು ಹಾಗೆ ಅಲ್ವಾ? ಮೇಲೆ ಹೋದ ಹಾಗೆ ನಾನು ಇಲ್ಲೇ ಇದ್ದರೆ ಗೋಡೆ ಕಾಣಿಸುತ್ತೆ, ಮೇಲೆ ಹೋದರೆ ಸುತ್ತಮುತ್ತಲ ಏರಿಯಾ ಕಾಣಿಸುತ್ತೆ, ಒಂದು ಹೆಲಿಕಾಪ್ಟ್ರಲ್ಲಿ ಹೋದರೆ ಬೆಂಗಳೂರು ಕಾಣಿಸುತ್ತೆ, ಸ್ಯಾಟಲೈಟಲ್ಲಿ ಹೋದರೆ ಇಡೀ ಪ್ರಪಂಚ ಕಾಣಿಸುತ್ತೆ. ಉನ್ನತಿಗೆ ನಾನು ಏರಿದಂತೆ ಜಗ ವಿಸ್ತರಿಸಿ. ಅದರಿಂದ ಆಗುವಂಥ ಲಾಭ ಏನು ಅಂದರೆ ಸಣ್ಣತನ ಸವಿಯುವುದು ಮಂಕುತಿಮ್ಮ. ನನ್ನ ಮನಸ್ಸಿನಲ್ಲಿ ಸಣ್ಣತನ ಸವಿಬೇಕು, ಅದೇ ಒಂದು ಜೀವನೋದ್ಧಾರ. ಹೀಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ನನ್ನ ಶಕ್ತಿ ಮಿತಿ ಇದೆ, ನಿಜ. ಶಕ್ತಿ ಮಿತಿ ಇದ್ರೂ ಪ್ರಯತ್ನಕ್ಕೆ ಏನು ಮಿತಿ ಇಲ್ಲ ಅಂತ ಹೋರಾಡಬೇಕು. ಡಿ ವಿ ಜಿ ಪ್ರತಿಯೊಂದರಲ್ಲಿ ಹೇಳುವಂಥದ್ದು, ಹೋರು, ಅಳಬುರ್ಕರಂಗೆ ಕೂಡಬೇಡ, ಮನೆಯಲ್ಲಿ ಹೋರಾಡು ಅಂತ ಹೇಳ್ತಾರೆ. ಆ ಪದ್ಯ ಎಷ್ಟು ಚೆನ್ನಾಗಿದೆ ನೋಡಿ. ಅದು ಪದ್ಯ 551 551. ನಿನ್ನ ಹೆಗಲಿನ ಹೊರೆಯ ದೈವ ಭುಜಕ್ಕೇರಿಸುವ ಸನ್ನಾಹ ಸಾಗೀತೆ, ನಿನ್ನ ಹೆಗಲಿನ ಹೊರೆಯ ದೈವ ಭುಜಕ್ಕೇರಿಸುವ ಸನ್ನಾಹ ಸಾಗೀತೆ, ದೈವ ಒಪ್ಪೀತೆ, ಮನ್ನಿಸೆಲೆ ವಿಧಿ ನಿನ್ನ ಬೇಡಿಕೆಯ ಭಿನ್ನಿಸಲಿ ನಿನ್ನ ಬಲವನ್ನು ಮೆರೆಸೋ ಮಂಕುತಿಮ್ಮ. ವಿಧಿ ಬೇಕಾದ್ರೆ ಒಪ್ಕೊಳ್ಳಿ, ಬೇಡಾದ್ರೆ ಬಿಡಲಿ, ನಿನ್ನ ಬಲವನ್ನು ತೋರಿಸಿ ಬಿಡಬೇಡ ನೀನು. ನಿನ್ನ ಹೆಗಲಿನ ಹೊರೆಯ ದೈವ ಭುಜಕ್ಕೇರಿಸುವ ಸನ್ನಾಹ ಸಾಗೀತೆ. ನಾವು ಮಾಡ್ತೀವಲ್ಲ ಕೆಲವೊಂದು ಸಲ ಕೆಲಸ ಆದರೆ ಆಗೋದಿಲ್ಲ ಬಿಡ್ರಿ, ನಮ್ಮ ದೈವದಲ್ಲಿಲ್ಲ, ಅದು ಯಾಕೆ ಮಾಡಬೇಕು ಸುಮ್ಮನೆ. ನಾವು ಪ್ರಯತ್ನ ಮಾಡದೇನೆ ದೈವದಲ್ಲಿಲ್ಲ ಅಂತ ಹೇಳುವಂಥದ್ದು. ಅದಕ್ಕೆ ನಮ್ಮ ಅಜ್ಜ ಹೇಳ್ತಿದ್ದ, ದೈವ ಇದ್ದರೂ ದರಿದ್ರತನ ಅಂತ. ದೈವ ಇದೆ, ಬಾಗಿಲಲ್ಲಿ ಕೂತ್ಕೊಂಡಿದ್ದೆ, ಬಾಗಿಲು ತೆಗಿಯೋಷ್ಟು ಪೇಷನ್ಸ್ ಇಲ್ಲ ನನಗೆ. ಅದಕ್ಕೆ ಹೇಳ್ತಾರೆ, ದೈವದ ಮೇಲೆ ಹಾಕೊಂಡು ಕೊಡೋಂಗಿಲ್ಲ, ನಾನು ಪ್ರಯತ್ನ ಮಾಡ್ತೇನೆ, ಹೋರಾಡ್ತೀನಿ, ಏನು ಬೇಕಾದರೂ ಆಗಲಿ ಪ್ರಯತ್ನ ಮಾಡ್ತೀನಿ. ಅದಕ್ಕೆ ಹೇಳ್ತಾರೆ, ನಿನ್ನ ಹೆಗಲಿನ ಹೊರೆಯ ದೈವ ಭುಜಕ್ಕೇರಿಸುವ ಸನ್ನಾಹ ಸಾಗೀತೆ. ಹಾಕಬೇಕು ಅಂತಿದ್ದಲ್ಲ ಹೆಗಲ ಮೇಲೆ, ದೈವದ ಹೆಗಲ ಮೇಲೆ, ಅದಾಗೋಲ್ಲ. ದೈವ ಒಪ್ಪೀತೆ, ದೈವ ಒಪ್ಪಲ್ಲ ಅದನ್ನು, ನಿನ್ನ ಪ್ರಯತ್ನ ನೀನು ಮಾಡು ಅಂಥೇಳಿ ಮುಂದೆ ಹೇಳ್ತಾರೆ. ಮನ್ನಿಸಲಿ ವಿಧಿ ನಿನ್ನ ಬೇಡಿಕೆಯ, ವಿಧಿ ನಿನ್ನ ಬೇಡಿಕೆಯನ್ನು ಮನ್ನಿಸ್ಬೋದು, ಕೊಡ್ಬೋದು, ನೀನು ಕೇಳಿದ ಹಾಗೆ ಕೊಡ್ಬೋದು, ಅಥವಾ ಭಿನ್ನಿಸಲಿ, ವಿರೋಧಿಸ್ಬೋದು. ಅದು ಏನಾದರೂ ಆಗಲಿ ನಿನ್ನ ಬಲವನ್ನು ಮೆರೆಸೋ ಮಂಕುತಿಮ್ಮ. ಯಾರ್ಯಾರು ಹಾಗೆ ಮಾಡಿದ್ದಾರೋ ದೊಡ್ಡವರಾಗಿದ್ದಾರೆ ಸ್ವಾಮಿಯವರು, ಬಹಳ ದೊಡ್ಡವರು ನೋಡಿದ್ದೇವೆ. ವಿಲ್ಮಾ ರುಡಾಲ್ಫ್ ಅನ್ನುವಂಥ ಹುಡುಗಿ, ಸಣ್ಣ ಹುಡುಗಿ, 6ನೇ ವಯಸ್ಸಿಗೆ 2 ಕಾಲಿಗೆ ಪೋಲಿಯೋ ಆಗಿ ಇನ್ನು ನಡೆಯೋಕ್ಕಾಗಲ್ಲ ಅಂತ ಹೇಳಿದರು ಡಾಕ್ಟ್ರು. ನಡೆಯೋದಲ್ಲಿ ನಿಂತ್ಕೊಳ್ಳೋಕ್ಕೆ ಆಗಲ್ಲ ಅಂಥೇಳಿ ಕಾಲಿಗೆ ಕ್ಯಾಲಿಪರ್ಸ್ ಹಾಕಿದರೆ ಆ ಸ್ವಪ್ರಯತ್ನದಿಂದ ನಿನ್ನ ಬಲವನ್ನು ಮೆರೆಸೋ. ಹೇಗೆ ಬೆರೆಸಿಬಿಟ್ಲು ಆಕೆ ಅಂದರೆ, ಹಠ ಹಿಡಿದು ಕಾಲು ಕ್ಯಾಲಿಪರ್ಸ್ ಹಾಕ್ಕೊಂಡು ನಿಂತ್ಕೊಂಡು ಅಪ್ಪ ಅಮ್ಮ ಇಲ್ಲದೆ ಇದ್ದಾಗ ಕ್ಯಾಲಿಪರ್ಸ್ ತೆಗೆದು ನಿಂತ್ಕೊಳ್ಳೋ ಶಕ್ತಿ ಪಡ್ಕೊಂಡು ಅಪ್ಪನಿಗೆ ಹಠ ಹಿಡಿದು ಶಾಲೆಗೆ ಹೋಗಿ ಓಡಿ, ನಡೆಯೋಕ್ಕೆ ಆಗೋದಿಲ್ಲ ಅಂತ ಡಾಕ್ಟ್ರ್ ಹೇಳಿದರು, ನಿಲ್ಲೋಕ್ಕಾಗಲ್ಲ ಅಂಥದ್ದು ಓಡಿದ್ಲು. ಆಕೆಗೊಬ್ಬ ಹೇಳ್ತೀನಲ್ಲ, ನಿಜವಾಗಲೂ ಪ್ರಾಮಾಣಿಕೆಯಿಂದ ಪ್ರಯತ್ನ ಮಾಡಿದಾಗ ಭಗವಂತ ನಮ್ಮ ಪಕ್ಕದಲ್ಲಿ ನಿಂತ್ಕೋತಾನೆ. ಪ್ರಾಮಾಣಿಕತೆ ಇಲ್ಲದೆ ನಿಂತ್ಕೊಳ್ಳಲ್ಲ. ಆ ಹುಡುಗಿಗೆ ಪ್ರಾಮಾಣಿಕತೆ ಇತ್ತಲ್ಲ, ಒಬ್ಬ ಗುರು ಸಿಕ್ಕ, ಎಡ್ವರ್ಡ್ ಟೆಂಪಲ್ ಅನ್ನೋಂಥವನು, PT ಮಾಸ್ಟರು. ನಾನು ಓಡಿಸ್ತೀನಿ ಬಾ ನಿನಗೆ ಅಂತ ಇಟ್ಕೊಂಡು ಓಡಿಸೋಕೆ ಶುರು ಮಾಡಿದ. 13ನೇ ವಯಸ್ಸಿಗೆ ಶಾಲೆಗೆ ರನ್ನಿಂಗ್ ಚಾಂಪಿಯನ್ ಆದಲ ಹುಡುಗಿ. 16ನೇ ವಯಸ್ಸಿಗೆ ಅಮೇರಿಕೆಯ ಅತ್ಯಂತ ವೇಗದ ಓಟಗಾರ್ತಿ ಆದಳು. ಒಲಿಂಪಿಕ್ಸಿಗೆ ಹೋದಳು. ಒಲಿಂಪಿಕ್ಸಲ್ಲಿ 3 ಗೋಲ್ಡ್ ಮೆಡ್ಲು, 100 ಮೀಟ್ರು, 200 ಮೀಟ್ರು, 400 ರಿಲೇ. 6ನೇ ವಯಸ್ಸಿಗೆ 2 ಕಾಲನ್ನು ಕಳ್ಕೊಂಡು ಪೋಲಿಯೋ ಆಗಿ ಕೂತಂಥ ಹುಡುಗಿ ಮುಂದೆ 10 ವರ್ಷದಲ್ಲಿ ಪ್ರಪಂಚದ ಅತ್ಯಂತ ವೇಗದ ಓಟಗಾರ್ತಿ ಆಗಬೇಕು ಅಂದರೆ ಏನು ಛಲ ಇದ್ದಿರಬೇಕದು ಅಲ್ವಾ? ಆಕೆನೋ ಕೂತ್ಕೊಂಡು ನನ್ನ ಕಾಲಿಗೆ ಪೋಲಿಯೋ ಆಯಿತು, ನನ್ನ ದೈವದಲ್ಲಿ ಓಡೋದಿಲ್ಲ, ನಡೆಯೋದಿಲ್ಲ ಅಂತ ಕೂತಿದ್ರೆ ಆಗ್ತಿರಲಿಲ್ಲ.
ಅದಕ್ಕೆ ಹೇಳ್ತಾರೆ, ವಿಧಿ ನಿನ್ನ ವಂದಿಸಲಿ ಅಥವಾ ಭಿನ್ನಿಸಲಿ, ನಿನ್ನ ಬಲವನ್ನು ಮೆರೆಸೋ ಮಂಕುತಿಮ್ಮ. ಅಷ್ಟು ದೂರ ಸುಧಾ ಚಂದ್ರನ್ ಅಂತ ನೃತ್ಯಗಾರ್ತಿ, ಒಳ್ಳೆ ಡಾನ್ಸ್ ಮಾಡುವಂಥವಳು. ಕಾಲು ಕತ್ತರಿಸ್ಕೊಂಡು ಹೋಯ್ತಲ್ಲ, ಅಯ್ಯೋ ನನ್ನ ಜನ್ಮದಲ್ಲಿ ಡಾನ್ಸ್ ಮಾಡೋದಿಲ್ಲ ಅನಿಸುತ್ತೆ ಅಂದ್ಕೊಂಡು ಕೂತ್ಕೊಳ್ಳೋಕ್ಕಾಗಲಿಲ್ಲ. ಆರ್ಟಿಫಿಷಿಯಲ್ ಕಾಲು ಹಾಕ್ಕೊಂಡು ಕುಣಿದು ಮತ್ತು ಅದೇ ಥರದ ಡಾನ್ಸರ್ ಆಗಬೇಕು ಅಂತಂದರೆ ನಮ್ಮ ಬೆಂಗಳೂರಿನ ಮಾಲತಿ ಹೊಳ್ಳ ವೀಲ್ ಚೇರಲ್ಲಿ ಇದ್ಕೊಂಡ್ಬಿಟ್ಟು ಪ್ಯಾರಾ ಒಲಿಂಪಿಕ್ಸ್ಗೆ ಹೋಗುವಂಥದ್ದು. ಈ ಛಲ ಇದೆಯಲ್ಲ, ಬಲವನ್ನು ಮೆರೆಸಬೇಕು ಅನ್ನೋ ಛಲ ಇದೆಯಲ್ಲ, ಇದು ಕಣ್ಣಿಗೆ ಕಟ್ಟುತ್ತೆ. ಹೆಲನ್ ಕೆಲರ್ ಕಾಣಿಸಲ್ಲ, ಮಾತಾಡೋಕ್ಕೆ ಬರಲ್ಲ, ಕಿವಿ ಕೇಳಿಸಲ್ಲ, ಅಂಥದ್ದು ಎಷ್ಟು ಜನಕ್ಕೆ ಬೆಳಕಾಗಿ ಹೋದ್ಲಾಕೆ. ನಾವು ಒಂದೊಂದು ಸಣ್ಣ ಗಾಯ ಆದರೆ ಎಲ್ಲ ಆಸೆಗಳನ್ನು ಬಿಟ್ಟು ಕೂತ್ಕೊಂಡ್ಬಿಡ್ತೀವಿ, ನಾನು ಮುಗಿತೀನಿ, ಇಷ್ಟೇ ನನ್ನ ಹಣೆ ಬರ, ಇನ್ನಾಗೋಲ್ಲ ನನ್ನ ಕಡೆಯಿಂದ ಅಂತ. ಅದಕ್ಕೆ ಹೇಳ್ತಾರೆ, ದೈವ ಮನ್ನಿಸಲಿ ಅಥವಾ ಭಿನ್ನಿಸಲಿ, ನಿನ್ನ ಬಲವನ್ನು ಮೆರೆಸೋ ಮಂಕುತಿಮ್ಮ ಅಂತ. ಇನ್ನೊಂದು ಪದ್ಯದಲ್ಲಿ ಬರ್ತದೆ, ಡಿ ವಿ ಜಿ ತಕ್ಷಣ ನೆನಪಾಯಿತು. ಬದುಕೊಂದು ಕದನವೆಂದಂಜಿ ಬಿಟ್ಟೋಡುವನು, ವಿಧಿಯ ಬಾಯಿಗೆ ಕವಳವಾಗದುಳಿಯುವನೇ. ವಿಧಿಗೆ ಹೋಗೋದೇ ಬೇಡ ಅಂತ ಆರಾಮಾಗಿ ಓಡಿ ಹೋದ್ರೆ ಬಿಡ್ತಾನವನು. ಬದುಕೊಂದು ಕದನವೆಂದು ಅಂಜಿ ಬಿಟ್ಟೋಡುವನು, ವಿಧಿಯ ಬಾಯಿಗೆ ಕವಳವಾಗದುಳಿಯುವನೇ. ವಿಧಿ ಬಾಯಿ ಕವಳ ಆಗೇ ಬಿಡ್ತಾನವನು. ಅದಕ್ಕೇನು ಮಾಡಬೇಕು? ಎಷ್ಟು ಚೆನ್ನಾಗಿರೋ ಉತ್ತರ ಗೊತ್ತಾ? ಎದೆಯ ನುಕ್ಕಾಗಿಸುತ್ತ ಮತಿಗದೆಯ ಪಿಡಿದು ನೀಂ, ಎದುರು ನಿಲೆ ವಿಧಿ ಒಲೆವ ಮಂಕುತಿಮ್ಮ. ಎದೆಯ ನುಕ್ಕಾಗಿಸುತ್ತ, ಎದೆಯನ್ನು ಗಟ್ಟಿ ಮಾಡ್ಕೋಬೇಕು, ಧೃತಿ ತಳ್ಕೋಬೇಕು. ಎದೆಯನ್ನು ಗಟ್ಟಿ ಮಾಡಿಕೊಂಡು ಮತಿ ಗದೆಯನ್ನು ಹಿಡ್ಕೋಬೇಕು. ಯುದ್ಧಕ್ಕೆ ಹೋದಾಗ ಎರಡು ಬೇಕು, ಒಂದು ಢಾಲ್ ಬೇಕು, ಒಂದು ಅಸ್ತ್ರ ಬೇಕು. ರಕ್ಷಣೆಗೊಂದು, ಅಟ್ಯಾಕ್ ಮಾಡೋದಕ್ಕೊಂದು, ಎರಡೂ ಬೇಕು. ಎದೆಯ ನುಕ್ಕಾಗಿಸುತ್ತ ಎದೆಯನ್ನು ಗಟ್ಟಿ ಮಾಡಿ ಢಾಲ್ ಮಾಡ್ಕೋಬೇಕು. ಮತಿ ಅನ್ನುವಂಥದ್ದು ಇದೆಯಲ್ಲ ಬುದ್ಧಿ, ಅದನ್ನು ಖಡ್ಗ ಮಾಡ್ಕೋಬೇಕು. ಮತಿ ಗದೆಯ ಪಿಡಿದು ನೀಂ, ಎದಿರು ನಿಲೆ ವಿಧಿ ಒಲೆವ ಮಂಕುತಿಮ್ಮ. ವಿಧಿ ಕೂಡ ಒಪ್ಪಿಬಿಡ್ತಾನೆ, ಅದಕ್ಕೆ ಬಲವನ್ನು ಮೆರೆಸು ಅಂತ ಹೇಳಿದ್ದಾರೆ. ಇಂಥದ್ದೇ ಇನ್ನೊಂದು ಕರೆಯನ್ನು ಕೊಡ್ತಾರೆ. ಆ ಪದ್ಯ ಚೆನ್ನಾಗಿದೆ, 572 572 572. ಪುರುಷ ಯೋಚನೆಯೆಲ್ಲ ಮುರಿದು ಮಣ್ಣಹುದೆಂದು ಕೊರಗದಿರು, ಪುರುಷ ಯೋಚನೆಯೆಲ್ಲ ಮುರಿದು ಮಣ್ಣಹುದೆಂದು ಕೊರಗದಿರು, ಕೆಟ್ಟನೆಂದು ಎಂದುಂ ಎನ್ನದಿರು, ಶರಧಿಯೊಳು ಮೀನೊಂದು ಪುಟ್ಟಲೇಂ ಸಾಯಲೇಂ, ಪರವೆಯೇನಿಲ್ಲಲೋ ಮಂಕುತಿಮ್ಮ. ಸುಲಭದ ಮಾತದು. ಪುರುಷ ಯೋಚನೆಯೆಲ್ಲ ಮುರಿದು ಮಣ್ಣಹುದೆಂದು. ನಾವೆಲ್ಲ ಸುಮ್ಮನೆ ಪ್ರಯತ್ನ ಮಾಡ್ತೀವಿ ರೀ. ನಾವು ಹೇಳಲ್ವ, ಇದೆಲ್ಲ ಕಡೆ ನೋಡಿದ್ದೀವಿ ನಾವು. ಯಾವುದು ಹೋಗ್ತಿರ್ಬೇಕಾದ್ರೆ ಮೊದಲೇ ಹೇಳಿಬಿಡೋದು ನಾವು, ಇಂಡಿಯಾದವ್ರು ಸುಮ್ಮನೆ ಹೋಗ್ತಿದ್ದಾರೆ ಇಂಗ್ಲೆಂಡಿಗೆ, ಸೋತೇ ಬರ್ತಾರೆ. ಹೋಗಿಲ್ಲ, ಏನು ಪ್ಲೇನೇ ಹತ್ತಿಲ್ಲ, ಇಲ್ಲಿದೆ ಶುರು ನಮ್ಮ ಥೇರಿ. ನಾವೆಲ್ಲ ಸಾಮಾನ್ಯವಾಗಿ ಹಾಗೇನೆ. ನಮ್ಮ ಕುಮಾರವ್ಯಾಸ ಭಾರತದಲ್ಲೂ ಹಾಗೇನೆ. ಅವರು ಕ್ಷತ್ರಿಯರು ಯಾರೂ ಗೆಲ್ಲಿಲ್ಲ ಅಂದ ತಕ್ಷಣ ಇನ್ನು ಬ್ರಾಹ್ಮಣರಲ್ಲಿ ಯಾರೋ ಬರ್ತೀರಿ ಬನ್ನಿ ಅಂತ ಅನೌನ್ಸ್ ಮಾಡಿದರು. ಅರ್ಜುನ ಎದ್ದ ತಕ್ಷಣ ಉಳಿದವ್ರು ಏನು ಮಾಡಿದರು? ಮಾಡಯ್ಯ ನೀನು ಗೆದ್ದು ಬಾ ಅಂತ ಹೇಳಿದ್ರಾ? ಜಗ್ಗಿದ್ರು, ಕೂತ್ಕೊಳ್ಳಯ್ಯ, ಬಂದ ಉಂಡ ಭೋಜನ ಬಂದ ದಕ್ಷಿಣೆಯಿಂದ ತುಷ್ಟರು ನಾವು. ಊಟ ದಕ್ಷಿಣೆ ಸಾಕು, ಇದಕ್ಕೆ ಹೋಗ್ತೀಯ ನೀನು ಆ ಹುಡುಗಿಂದೆ ಅಂತ ಹೇಳಿ ಕೂಡಿಸಿ, ನೀವೇನು ಎದ್ರಿ, ಯಾಕೆ ಏನು ಎದ್ದಿರು ಉಪಾಧ್ಯರೇ ಅಂತ ಟೀಕೆ ಮಾಡಿದವರು ಗೆದ್ದ ಮೇಲೆ ಹಾಂ ನಮ್ಮ ಗೆದ್ದ ನೋಡು ಅಂತ ಹಾರಾಡು. ಅದಕ್ಕೆ ಹೇಳ್ತಾ ಇರೋದು ಎಷ್ಟು ಚಂದ ಅಂದರೆ, ನಾವು ಪುರುಷ ಯೋಚನೆಯೆಲ್ಲ ಮಣ್ಣು, ಏನು ಪ್ರಯೋಜನ ಇಲ್ಲ ಅಂತ ಮೊದಲೇ ವ್ಯಾಖ್ಯೆ ಬರೆದು ಬಿಡ್ತೀವಿ ನಾವು. ಬೇಕಿಲ್ಲ ಅದು. ಮಣ್ಣು ಮುರಿದು ಮಣ್ಣು ಹೋದೆಂದು ಕೊರಗದಿರು, ನಮ್ಮ ಕೈಯಲ್ಲಿ ಆಗೋಲ್ಲ, ಕೊರಗಬೇಡ. ಕೆಟ್ಟೆನೆಂದು ಎಂದು ಉಸುರದಿರು, ಎನ್ನದಿರು. ಕೆಟ್ಟು ಹೋದೆ, ಆಗಲಿಲ್ಲ ನನ್ನ ಕಡೆಯಿಂದ ಅಂತ ಎಂದೂ ಅನ್ಬೇಡ. ಶರಧಿಯೊಳು ಮೀನೊಂದು ಹುಟ್ಟಲೇಂ ಸಾಯಲೇಂ. ದೊಡ್ಡ ಸಮುದ್ರ, ಒಂದು ಮೀನು ಹುಟ್ಟಿದ್ರೇನು ಸತ್ರೇನು? ಎಷ್ಟೊಂದು ಮೀನುಗಳು, ಆ ಮೀನು ಇತ್ತಂತೆ ಗೊತ್ತಾಗಲ್ಲ, ಸತ್ತೊಂದು ಗೊತ್ತಾಗಲ್ಲ. ಅಂಥದ್ರೊಳಗೆ ನೀನೇನು ಚಿಂತೆ ಮಾಡಬೇಡ, ನೀನೇನು ಸಮುದ್ರನೇ ಅಲ್ಲ, ಒಂದು ಮೀನು ಅದರೊಳಗೆ. ಪ್ರಯತ್ನ ಮಾಡು, ಏನು ಆಗಲ್ಲ ಅನ್ಬೇಡ. ಒಂದು ಮೀನಿದಿಂದ ಒಳ್ಳೆ ಕೆಲಸ ಆಗುತ್ತೆ. ಎರಡು ಅರ್ಥ ಅದಕ್ಕೆ. ನಾನೊಂದು ಬರೀ ಮೀನು ಅಂತ ಹಾಗೆ ಆರಾಮಾಗಿದ್ಬಿಡು, ಯಾರೂ ನನ್ನ ಗಮನಿಸಲ್ಲ ಅಂತ ಒಂದು ಅರ್ಥ. ಆದರೆ ಒಂದು ಮೀನು ಕೂಡ ಅಷ್ಟರ ಮಟ್ಟಿಗೆ ಅದು ಕಾರಣ ಆಗುತ್ತಲ್ಲ. ಸಮುದ್ರದಲ್ಲಿ ಮೀನು ಜಾತಿಗೆ ಅದರದ್ದು ಕಾಂಟ್ರಿಬ್ಯೂಷನ್ ಇಲ್ವಾ? ಭಾಳ ಅದ್ಭುತ ಮಾತಿದೆ. ಅದನ್ನೊಂದು ಮಾತನ್ನು ಎಮರ್ಸನ್ ಹೇಳ್ತಾನೆ, ಭಾಳ ಚಂದ ಹೇಳ್ತಾನೆ. ನೆಲದಲ್ಲಿ ಎಷ್ಟೊಂದು ಹುಲ್ಲಿದೆ, ಒಂದು ಹುಲ್ಲು ಕಡ್ಡಿ ಕಿತ್ತು ಬಿಸಾಕಿದ್ರೆ ಏನಾಗುತ್ತೆ? ಏನಾಗುತ್ತೆ? ದೊಡ್ಡ ಹುಲ್ಲು ಕಡ್ಡಿ ಕಿತ್ತಿದ್ರೆ ಏನಾಗುತ್ತೆ? ಅದಕ್ಕೆ ಹೇಳ್ತಾನೆ, ಈವನ್ ಇಫ್ ದಿ ಅರ್ತ್ ಲೂಸಸ್ ಎ ಬ್ಲೇಡ್ ಆಫ್ ಗ್ರಾಸ್, ಇಟ್ ಈಸ್ ಪೂರರ್ ಬೈ ಎ ಬ್ಲೇಡ್ ಆಫ್ ಗ್ರಾಸ್ ಅಂತ. ಒಂದು ಹುಲ್ಲು ಕಡ್ಡಿ ಕಿತ್ತಾಗಿದೆ ಅಂತ ಅಷ್ಟರ ಮಟ್ಟಿಗೆ ಬಡವಾಯ್ತಲ್ಲ ದೇಶ ಜಗತ್ತದು. ಹಾಗೆ ನೀನೊಂದು ಮೀನ ಇದ್ದೀಯಾ, ನೀನು ಮಾಡು, ಪರಿವೇ ಏನಿಲ್ಲ ಅಂಥೇಳಿ. ಎಷ್ಟೋ ಜನ ನಿಮ್ಮ ಕಡೆಯಿಂದ ಆಗಲ್ಲ ಅಂತ ವ್ಯಾಖ್ಯೆ ಬರೆದಾಗ ಸಾಧಿಸಿದವರು 100 ಜನ ಇದ್ದಾರೆ. ನಮ್ಮ ಭಾರತೀಯರೇ 100 ಜನ ಇದ್ದಾರೆ. ಅದಕ್ಕೆ ಇತ್ತೀಚೆಗೆ ಒಂದು ನಾನು ಮೊನ್ನೆ ನೋಡಿದೆ ವಿಡಿಯೋದಲ್ಲಿ, ಸ್ಟೀವ್ ಜಾಬ್ಸ್ ಅಂತ, ತಮಗೆಲ್ಲ ಗೊತ್ತಿರಬೇಕು, ಆ್ಯಪಲ್ ಕಂಪ್ಯೂಟರ್ಸ್. ಅದೇನು ಅದ್ಭುತ ಆಗಿಬಿಟ್ಟಿದೆ ಈಗ, ಅದು ಗಳಿಕೆ ಅದ್ಭುತ. ಅದು ಅದರಿರುವಂಥ CEO ಇದ್ದಾನೆ ಸ್ಟೀವ್ ಜಾಬ್ಸ್ ಅಂತ. ಅವನಿಗೆ ಕ್ಯಾನ್ಸರ್ ಆಗಿದೆ. ಕ್ಯಾನ್ಸರ್ ಆಗಿ ಅವನು ಹೋಗೇ ಬಿಟ್ಟ ಅಂತ, ಕೆಲಸ ಬಿಟ್ಟ, ರಜೆಗೆ ಹೋಗ್ತೀನಿ ಅಂತ.
ಅವ್ನು ಹೇಳ್ಬೇಕಾದ್ರೆ ರಜೆಗೆ ಹೋಗ್ತಾನೆ, ಬರೋದೇ ಇಲ್ಲ ಅವನಿನ್ನ ಕ್ಯಾನ್ಸರ್ ಫೈನಲ್ ಸ್ಟೇಜ್. ಮೊನ್ನೆ ಬಂದ ಮತ್ತೆ ಪ್ರೆಸೆಂಟೇಷನ್ ಮಾಡಿದ. ಆ ಶಕ್ತಿ ನೋಡ್ಬೇಕ್ರಿ ಅದು ಹೇಗಿದೆ ಅಂತ. ಮತ್ತೊಬ್ಬರಿಗೆ ಒಂದು ಸಣ್ಣ ನೆಗಡಿ ಜ್ವರ ಬಂದರೆ 3 ದಿವಸ ಮುಸ್ಕಾಕೊಂಡು ಮಲ್ಕೋತೀವಿ. ಅವನಿಗೆ ಫೈನಲ್ ಸ್ಟೇಜ್ ಆಫ್ ಕ್ಯಾನ್ಸರ್ ಇದೆ ಅಂತ ಹೇಳಿದರೂ ಕೂಡ ಇವತ್ತಿಗೂ CEO ಆಗಿ ಆ ಆ್ಯಪಲ್ ಕಂಪ್ಯೂಟರ್ಸ್ನ ಮುಂದುವರಿಸ್ತಾ ಇದ್ದಾನೆ ಅವನು. ನೋಡಿ ಸಾಧನೆ ಮಾಡುವಂಥದ್ದು. ಮಾಡಿದರೆ ಅಯ್ಯೋ ನನಗೆ ಕ್ಯಾನ್ಸರ್ ಆಗಿದೆ ಇನ್ನೇನು ಮಾಡಲಿ ಅಂತ ಬಿಡಲಿಲ್ಲ. ಇನ್ನೊಬ್ಬ ಎಕ್ಸಾಂಪಲು, ಅವನು ಲಾನ್ಸ್ ಆರ್ಮ್ಸ್ಟ್ರಾಂಗ್ ಅಂತ ತಾವು ಗಮನಕ್ಕೆ ಕೇಳಿರಬೇಕು. ಲಾನ್ಸ್ ಆರ್ಮ್ಸ್ಟ್ರಾಂಗ್ ಅಂತ ಫ್ರಾನ್ಸ್ ದೇಶದವನು 6 ಸಲ ಬೈಸಿಕಲ್ ಚಾಂಪಿಯನ್ ಆಗಿದ್ದಾನು, ವಿಶ್ವ ಚಾಂಪಿಯನ್ ಆಗಿದ್ದಾನೆ. ಅವನಿಗೆ ಕ್ಯಾನ್ಸರ್ ಆಗಿದೆ, ಟ್ರೀಟ್ಮೆಂಟ್ ಆಗಿದೆ, ಕೆಮೊಥೆರಪಿ ಆಗಿದೆ. ಆದರೂ ಕೂಡ ಮೊನ್ನೆ ಕೂಡ ಕಾಂಪಿಟೇಷನಲ್ಲಿ ಹೋಗಿದ್ದ ಅವನು, 7ನೇ ಬಾರಿಗೆ ಹೋದ ಕಾಂಪಿಟೇಷನ್ಗೆ. ಅಂದರೆ ಸಾಧನೆ ಮಾಡೋದಕ್ಕೆ ನಾವು ಮನಸ್ಸು ಮುದುರ್ಕೊಂಡು ಬಿಡದೇ ಇರೋದಕ್ಕೆ ಒಂದು ಕಾರಣ ಇದ್ದರೆ, ಸಾಧನೆ ಮಾಡಲೇಬೇಕು ಅಂತ ಒಂದೇ ಒಂದು ಹಠ ಇರಬೇಕಾದ್ದು, ಹೋರ್ತೇನೆ ಅಂತಿನ್ನುವಂಥದ್ದು. ಅದರಿಂದ ಬಿಡೋ ಹಾಗಿಲ್ಲ. ಗಾಂಧೀಜಿ ಉಪ್ಪಿನ ಸತ್ಯಾಗ್ರಹಕ್ಕೆ ಹೊರಟರು, ದಾಂಡಿಗೆ ಹೊರಟರು. ಎಲ್ಲ ತಮಾಷೆ ಮಾಡಿದರು. ಅಲ್ರಿ ಈ ದಾಂಡಿಯಲ್ಲಿ ಒಂದು ಮುಷ್ಟಿ ಉಪ್ಪು ಮಾಡಿದರೆ ಇಂಗ್ಲೆಂಡಿಗೆ ಏನಾಗ್ತದೆ ಅಂತ. ಅಷ್ಟೇ ಅಲ್ಲ, ಅವಾಗ ಇಂಗ್ಲೆಂಡಿನ ಪ್ರೈಮ್ ಮಿನಿಸ್ಟರ್ ಆಗಿದೆ ಅಟ್ಲಿ ಒಂದು ತಮಾಷೆ ಮಾಡ್ತಾನೆ. ವೆರಿ ಫೇಮಸ್ ಸ್ಟೇಟ್ಮೆಂಟ್ ಅದು. ಓ ಹಿ ವಾಂಟ್ಸ್ ಟು ಮೇಕ್ ಸಾಲ್ಟ್ ಆನ್ ಬೀಚ್, ಲೆಟ್ ಹಿ ಮೇಕ್ ಬಕೆಟ್ ಫುಲ್ ಆಫ್ ಸಾಲ್ಟ್, ವೈ ಹ್ಯಾಂಡ್ ಫುಲ್ ಅಂತ. ಬೇಕಾದಷ್ಟು ಬಕೆಟ್ ಮಾಡ್ಕೊಳ್ಳಿ ಅಂತ. ಆದರೆ ಒಂದು ಮುಷ್ಟಿ ಉಪ್ಪು ಬ್ರಿಟಿಷ್ ಸಾಮ್ರಾಜ್ಯ ಅಲುಗಾಡಿಸ್ಬಿಡ್ತು. ಆದ್ದರಿಂದ ಏನು ಸಣ್ಣ ಕೆಲಸ ಅಂತಿಲ್ಲ, ಒಂದು ಸಣ್ಣ ಕೆಲಸ ಎಂಥ ಸಾಧನೆಯನ್ನು ಮಾಡ್ಬೋದು ಅಂಥೇಳಿ. ಅದಕ್ಕೆ ನಮ್ಮ ಧೋನಿ ಇದ್ದಾನಲ್ಲ, ಕ್ರಿಕೆಟ್ ಕ್ಯಾಪ್ಟನ್, ಅವನು ಆಡೋಕ್ಕೆ ಬಂದಾಗ ಕ್ರಿಕೆಟ್ ಆಡೋಕ್ಕೆ ಬರೋರು ಎಲ್ಲರೂ ಟೀಕೆ ಮಾಡಿದರು, ನನ್ನನ್ನು ಸೇರಿಸಿ. ಅವನು ಆಡೋದು ನೋಡಿದರೆ ಕ್ರಿಕೆಟ್ ಆಟಗಾರ ಅಂತ ಅನಿಸೋದೇ ಇಲ್ಲ, ಎಲ್ಲ ಕುಸ್ತಿ ಪೈಲ್ವಾನ್ ಅನ್ನಿಸ್ತಾನೆ. ಆ ಮೊದಲು ಬಂದಾಗ ಉದ್ದ ಕೂದಲ ಏನು, ಅವನ ಬ್ಯಾಟಿಂಗ್ ಸ್ಟೈಲ್ ಏನು, ಹೊಡೆಯೋದೇನು, ಆ ಬಾಲ್ ಎಲ್ಲೋ ಕಾಲೆಲ್ಲೋ. ನಾವೆಲ್ಲ ಕ್ರಿಕೆಟ್ ಕೋಚಿಂಗ್ ಕ್ಯಾಂಪಿಗೆ ಹೋದವರಿಗೆ ಹೆದರಿಕೆ ಆಗಿ ಹೋಗುತ್ತೆ ಅವನು ಆಡೋದು ನೋಡಿದರೆ. ಎಡಗಾಲ ಅಲ್ಲಿ, ಬಲಗಾಲ ಇಲ್ಲಿ, ಬ್ಯಾಟ್ ಅಲ್ಲಿ, ಆದರೆ ಬಾಲ್ ಬೌಂಡ್ರಿಗೆ ಹೋಗಿರುತ್ತೆ. ಅವನು ಆಡೋದು ನೋಡಿದಾಗ ಎಲ್ಲರೂ ಇವನೇನು ಬದುಕಲ್ಲ, ಒಂದು ಸೀಸನ್ ಬದುಕಲ್ಲ ಇವನು ಅಂದರು. ವಿಕೆಟ್ ಕೀಪರ್ ಅಂತಾನೇ ಇರಲಿಲ್ಲ, ಅವ್ನು ಗೋಲ್ ಕೀಪರ್ ಅಂತ ಇದ್ದರು ಅವನಿಗೆ ಮೊದಲು ತಮಾಷೆ ಮಾಡಿದಾಗ. ಆದರೆ ಟುಡೇ ಈಸ್ ಸಪೋಸ್ ಟು ಬಿ ದ ಮೋಸ್ಟ್ ಸಕ್ಸಸ್ಫುಲ್ ಕ್ಯಾಪ್ಟನ್ ಇನ್ ದ ವರ್ಲ್ಡ್ ಅಲ್ವಾ. ನಾವು ಯಾಕೆ ಹೇಳ್ತೀವಿ ಅಂದರೆ, ಯಾವುದನ್ನು ಟೀಕೆ ಮಾಡೋದು ತುಂಬ ಸುಲಭ. ನನಗೆ ಮನುಷ್ಯ ಪ್ರಯತ್ನ ಎಲ್ಲ ಮಣ್ಣು, ಅದೇನು ಪ್ರಯೋಜನ ಇಲ್ಲ ಅಂತ ಭಾಷೆ ಬರಿತೀವಲ್ಲ, ಅಂಥವ್ರು ಸಾಧನೆ ಮಾಡ್ತಾರೆ. ಅದು ಮಾಡಿದ್ದಕ್ಕೆ ಅಂದರೆ ಪರವೇ ಏನಿಲ್ಲಲೋ ಮಂಕುತಿಮ್ಮ, ಪರಿವೇ ಇಲ್ಲ ಅಂತ ಮಾಡಿದವರು ಮಾತ್ರ ಮಾಡ್ತಾರೆ. ಇನ್ನೊಂದು ಭಾಳ ದೊಡ್ಡ ಪದ್ಯ ನನಗಿಷ್ಟ ಆದದ್ದು, ತುಂಬ ಇಷ್ಟ ಆದದ್ದು ಕರ್ಮದೊಳಗೆ ಅಂದರೆ, ಕೆಲಸ ಮಾಡುವಾಗ ಹೇಗೆ ಮಾಡಬೇಕು ಅಂತ. ಇದನ್ನೊಂದು ಪದ್ಯ ನಮ್ಮ ಮುಂದೆ ಇಟ್ಕೊಂಡ್ರೆ ಸಾಕಪ್ಪ. ಕೆಲಸ ಮಾಡುವಾಗ ಇಷ್ಟು ಚೆಂದ ಬರೆದಿದ್ದಾರೆ ಆ ಬಂಧ, ಏನೇನು ಸಾಧನೆ ಮಾಡ್ಬೋದು, ಹೇಗೆ ಮಾಡಬೇಕು ಅಂತ ಬರೆದಿದ್ದಾರೆ. ಪದ್ಯ 576, 576. ಎಷ್ಟು ತೂಕ! ಇಷ್ಟೊಂದಿದ್ದರೆ ನಮ್ಮ ಮುಂದೆ ಕಣ್ಮುಂದೆ ರೆಡಿ ರೆಕ್ನರ್, ಚೆಕ್ ಲಿಸ್ಟ್ ಅಂತೀವಲ್ಲ, ಏನೇನು ಮಾಡಬೇಕು ಅಂತ ಚೆಕ್ ಲಿಸ್ಟ್ ಇದೆ ಅದು. ತನ್ನ ಶಕ್ತಿಯ ನಳೆದು, ತನ್ನ ಗುಣಗಳ ಬಗೆದು, ಸನ್ನಿವೇಶದ ಸೂಕ್ಷ್ಮವರಿತು, ಧೃತಿ ತಳೆದು, ತನ್ನ ಕರ್ತವ್ಯ ಪರಧಿಯ ಮೀರದೆ, ಉಜ್ಜುಗಿಸೆ ಪುಣ್ಯಶಾಲಿಯ ಪಾಡು ಮಂಕುತಿಮ್ಮ. ಎಷ್ಟು ಚೆಕ್ ಲಿಸ್ಟ್ ಅದು. ಏನೇನು ಮಾಡಬೇಕು, ಒಂದು ಒಳ್ಳೆಯ ಸಾರ್ಥಕ ಕೆಲಸ ಮಾಡಬೇಕಾದ್ರೆ ಇವನು ಗುರುತು ಹಾಕ್ಕೊಂಡ್ಬಿಡ್ಬೇಕು ನಾವು. ತನ್ನ ಶಕ್ತಿಯ ನಳೆದು, ಯಾವುದೋ ಕೆಲಸಕ್ಕೆ ಕೈ ಹಾಕಬೇಕಾದ್ರೆ ನನ್ನ ಶಕ್ತಿ ಮಿತ ಎಷ್ಟು ಅರ್ಥ ಮಾಡ್ಕೋಬೇಕು ನಾನು. ನನಗೆ ಅಸಾಧ್ಯವಾದದ್ದನ್ನು ಕೈ ಹಾಕಿದಾಗ ತುಂಬ ಕಷ್ಟ ಆಗ್ತದೆ. ಮೊದಲು ನನ್ನ ಶಕ್ತಿಯನ್ನು ಅಳಿಬೇಕು. ತನ್ನ ಶಕ್ತಿಯನ್ನು ಅಳೆದು, ಎರಡನೇದು ತನ್ನ ಗುಣಗಳ ಬಗೆದು. ತನ್ನ ಗುಣಗಳು ಯಾವುದು ಗಮನಿಸಬೇಕು. ತನ್ನ ಸ್ವಧರ್ಮ ಯಾವುದು ಅಂತ. ಸ್ವಧರ್ಮೇ ನಿಧನಶ್ರೇಯ ಪರಧರ್ಮೋ ಭಯಾವಹ. ಧರ್ಮ ಅಂದರೆ ಮೂಲ ಗುಣ. ನನ್ನ ಸ್ವಭಾವ ಯಾವುದು, ನನ್ನ ಸ್ವಭಾವಕ್ಕೆ ತಕ್ಕವಾದ ಕೆಲಸ ಆರಿಸ್ಕೊಂಡ್ರೆ ಚೆನ್ನಾಗಿ ಮಾಡ್ತೀವಿ. ಸ್ವಭಾವಕ್ಕೆ ವಿರುದ್ಧವಾದ ಕೆಲಸ ಮಾಡಿದಾಗ ಯಾವತ್ತೂ ಚೆನ್ನಾಗಿ ಕೆಲಸ ಆಗೋದಿಲ್ಲ. ನನ್ನ ಗುಣಗಳನ್ನು ಬಗೆಬೇಕು ಮೊದಲು ಏನು ಮಾಡ್ತೀವಿ ಅಂತ. ನನಗೆ ಸ್ನೇಹಿತರೊಬ್ಬರಿದ್ದರು, ಜೀವನ ಪರ್ಯಂತ ಅವರು ಗೌರ್ಮೆಂಟ್ ಆಫೀಸಲ್ಲಿದ್ದವರು. ಕ್ಲರಿಕಲ್ ಲೆವೆಲ್ ಶುರು ಮಾಡಿ ಒಂದು ಅಂಡರ್ ಸೆಕ್ರೆಟರಿಯಾಗಿ ರಿಟೈರ್ ಆದರು. ಪಾಪ ಏನೋ ರಿಟೈರ್ಮೆಂಟ್ ಸ್ವಲ್ಪ ದುಡ್ಡು ಬಂತಲ್ಲ ಇಟ್ಕೊಂಡು ಜೀವನ ನಡೆಸ್ತಾ ಇದ್ದರು. ಯಾರೋ ಸ್ನೇಹಿತರು ಬಂದರು. ಕೆಲವೊಂದು ಸಲ ಬರ್ತಾರೆ ಸ್ನೇಹಿತರು, ಅವರು ಹೇಗೆ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಕರೆಕ್ಟ್ ಟೈಮ್ ಬಂದರು, ಸ್ವಲ್ಪ ದುಡ್ಡು ಇಟ್ಕೊಂಡು ಕೂತಿದ್ದಾರೆ ರಿಟೈರ್ಮೆಂಟ್ ಆಗಿ. ನೋಡಿಬಿಟ್ಟು, ಸ್ವಾಮಿ ಇದು ಹಿಂಗೆ ಇಟ್ಕೊಂಡು ಕೊಡ್ತೀವಿ, ಸ್ವಲ್ಪ ಏನಾದರೂ ಬೆಳೆಸ್ಬೇಕಲ್ಲ ಇದನ್ನು ಅಂದರು. ಏನು ಬೆಳೆಸಬೇಕು? ನಮ್ಮ ಹುಡುಗ ಇದ್ದಾನೊಬ್ಬನು, ಒಳ್ಳೆಯವನು, ಅವ್ನು ಚೆನ್ನಾಗಿ ಅಡುಗೆ ಮಾಡ್ತಾನೆ, ಚೆನ್ನಾಗಿ ಬರುತ್ತೆ ಅವನಿಗೆ, ಒಂದು ಹೋಟೆಲ್ ಮಾಡಿಬಿಡಿ ಅಂದರು. ಇವ್ರಿಗೆ ಹೋಟೆಲ್ ಹೋಗಿ ಗೊತ್ತೇ ವಿನಃ ಹೋಟೆಲ್ ನಡೆಸಿ ಗೊತ್ತಿಲ್ಲ. ನೋಡೋಕೆ ಚೆನ್ನಾಗಿರುತ್ತೆ, ಏನು ಬಿಸ್ನೆಸ್ ರೀ ಹೋಟೆಲ್ ಬಿಸ್ನೆಸ್ಸು, ಹೇಳೋದು ಚೆಂದ, ನಡೆಸಿದ್ರೆ ಗೊತ್ತಾಗುತ್ತೆ ಅದೇನಿದೆ ಅಂತ. ಇವ್ರು ಪಾಪ ಇಡೀ ಜನ್ಮದುದ್ದಕ್ಕೂ ಬ್ಯಾಂಕ್ ಕೆಲಸ ಆಫೀಸಲ್ಲಿ ಕೆಲಸ ಮಾಡಿದವರು ಆಸೆ ತೋರಿಸ್ಬಿಟ್ರು. ಅವರು ಚೆನ್ನಾಗಾಗುತ್ತೆ ನೋಡಿ, ಕ್ಯಾಲ್ಕುಲೇಷನ್ ಮಾಡೋದು ತುಂಬ ಚೆಂದ ಗೊತ್ತಾ. ಇಷ್ಟು ಹಾಕಿದರೆ, ಇಷ್ಟು ಮಾಡಿದರೆ, ಇಷ್ಟು ಜನ ಬರ್ತಾರೆ ದಿನಕ್ಕೆ, ಇಷ್ಟು ಗುಂಡ್ಲೆ ಇಷ್ಟು ಫಾಯ್ದೆ ಆಗುತ್ತೆ, ಇಷ್ಟು ಬಂದುಬಿಡ್ತದೆ, ಲೆಕ್ಕ ತೋರ್ಸೋಕ್ಕೇನು ತೊಂದರೆ ಇಲ್ಲಲ್ಲ. ಇವ್ರಿಗೂ ಹೌದು ಅನ್ನಿಸ್ಬಿಡ್ತು. ತನ್ನ ಇದ್ದ ಬದ್ದ ದುಡ್ಡೆಲ್ಲ ಹಾಕಿ
ಒಂದು ಜಾಗ ತೊಗೊಂಡು ಅದಕ್ಕೆ ಅಡ್ವಾನ್ಸ್ ಕೊಟ್ಟು ಅದೇನು ಗೊತ್ತಿಲ್ಲದ ಕೆಲಸ ಅವ್ರಿಗೇನು ಮಾಡಿದರು. ದಿನ ಹೋಗೋದು ಬೆಳಗ್ಗೆ. ಒಂದು ಸ್ವಲ್ಪ ದಿವಸ ಭಾಳ ಖುಷಿ ಆಯಿತು ಅವರಿಗೆ, ಯಜಮಾನರಿಗೆ. ತಂದು ಒಂದು ಕೆಲಸ ಇದೆ, ಉದ್ಯಮ ಇದೆ, ಒಂದು ಹೋಟೆಲ್ ಇಟ್ಕೊಂಡಿದ್ದೀನಿ ಅಂತ. ದಿನ ಬೆಳಗ್ಗೆ ಹೋಗೋದು. ಅವನಿದ್ನಲ್ಲ ಸ್ನೇಹಿತ, ಅವನಿರೋನು, ಯಜಮಾನ್ರು ಬಂದಿದ್ದಾರಪ್ಪ. ಯಜಮಾನ್ರು ಅನ್ಸ್ಕೊಳ್ಳೋದು ಭಾಳ ಅಪರೂಪ. ಈ ನೌಕರಿ ಮಾಡೋರಿಗೆ ಯಜಮಾನ್ರು ಅಂದರೆ ಒಂದು ಸ್ವಲ್ಪ ಭ್ರಮ ಆಗುತ್ತೆ ಗೊತ್ತಲ್ಲ. ಬರೀ ನೌಕರಿ ಮಾಡ್ಕೊಂಡಿದ್ದವರಿಗೆ ಯಜಮಾನ್ರು ಅಂದರೆ ಒಂದು ಸಂತೋಷ ಆಗುತ್ತೆ. ಯಜಮಾನ್ರು ಬಂದ್ರಪ್ಪ ಅವ್ರು ಕೊಡು ಅಂತ ಇವ್ರು ಸ್ಪೆಷಲ್ ಟೇಬಲ್ ಹಾಕಿ ತಿಂಡಿ ಕೊಡಬೇಕು. ಮಾಡಿದ್ರೊಳಗೆ ಒಳ್ಳೆ ತಿಂಡಿ ಇವ್ರು ಕೊಡ್ತಾಯಿದ್ರು. ಅವ್ರು ಸಂತೋಷ ಆಯಿತು, ನಂದೊಂದು ಹೋಟೆಲ್ ಇದೆ ಅಂತ. ಸ್ನೇಹಿತರಿಗೆ ಬರೋಕ್ಕೆ ಹೇಳಿದರು, ಅವರು ಬಂದರು. ಸ್ನೇಹಿತರಿಗೆ ಅಂತ ಅಂದರೆ ಹೋಟೆಲಿಗೆ ಕರೆದು ಬಂದೇ ಬರ್ತಾರೆ. ಅವರು ಸಾಕಷ್ಟು ತಿಂದರು, ಎಲ್ಲ ಬಿಲ್ ಆಯಿತು. ಇವರು ಯಜಮಾನ್ರ ಜೊತೆ ಬಂದು ಅವ್ರು ಬಿಲ್ ಹೆಂಗೆ ಕೊಡ್ತಾರೆ? ನಡೀತು. ಒಂದು 6 ತಿಂಗಳಾಗೋದ್ರೊಳಗೆ ಅರ್ಥ ಆಯಿತು ಅವರಿಗೆ, ನನ್ನ ಬರೀ ದುಡ್ಡು ಖಾಲಿ ಆಗ್ತಾಯಿದೆ, ಬರ್ತಾ ಇಲ್ಲ. ಆ ಸ್ನೇಹಿತನ ಕೇಳಿದ್ರು, ಅಲ್ಲಪ್ಪ ಇಷ್ಟೆಲ್ಲ ಹಾಕಿದ್ದೀನಿ, ದುಡ್ಡೆಲ್ಲ ಖಾಲಿ ಆಗ್ತಾಯಿದೆ, ನನಗೆ ಬರ್ತಾ ಇಲ್ಲಲ್ಲ, ಏನು ಮಾಡೋದು ಅಂತ. ಅದು ಹೇಳಿದ್ದು, ಇರೋದೇ ಹಾಗೆ ಸರ್ ಅದು ವ್ಯವಸ್ಥೆ, ಅದು ಸೆಟ್ ಆಗಬೇಡವಾ? ನಿಮ್ಮ ಅಂಗಡಿ ರೆಪ್ಯುಟೇಷನ್ ಗೊತ್ತಾಗಬೇಡವ? ಎಲ್ಲದಕ್ಕೂ ಒಂದು ಸ್ಪೆಷಲ್ ಮಾಡೋಣ, ಅದಾಗುತ್ತೆ ಅಂತ ಹೇಳಿದರು. ಇವ್ರು ನಂಬ್ಕೊಂಡ್ರು. ಕೊನೆಗೆ ಒಂದು ದಿವಸ ನೋಡಿದರೆ ಸಾಲ ಅಂಗಡಿಗೆ ತರ್ತಾರಲ್ಲ, ತರಕಾರಿ ತರೋದು, ಸಾಮಾನು ಗ್ರೋಸರಿ ತರೋದು, ಬಿಲ್ ಎಷ್ಟು ಆಗಿಬಿಟ್ಟಿದೆ ಅಂತ ನೋಡಿದರೆ ಇವರ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಏನು ಉಳಿದಿತ್ತೋ ಅದರ 3 ಪಟ್ಟಷ್ಟು ಸಾಲ ಆಗಿದೆ. ಕೊನೆಗೆ ಅವ್ರು ತಮ್ಮ ಮನೆ ಮಾರಿಕೊಂಡು ಹೋಟೆಲ್ ಮುಚ್ಚಿ ಬಿಟ್ಟರೆ ಸಾಕಪ್ಪ ನನ್ನ ಅಂತ ಹೋದರು. ಮಾಡಿದ ತಪ್ಪಲ್ಲ, ನಿಮ್ಮ ಒಪ್ಪುವಂಥ ಕೆಲಸವನ್ನು ನೀನು ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ. ಏರಿಯಾ ಆಫ್ ಕಾಂಪಿಟೆನ್ಸ್ ಅಂತ ಹೇಳ್ತೀವಿ. ಯಾವುದರಲ್ಲಿ ನಿಮಗೆ ಶಕ್ತಿ ಇದೆಯೋ, ಯಾವುದು ನಿಮ್ಮ ಗುಣವೋ ಅದರಲ್ಲಿ ಹೋದರೆ ನಿಮ್ಮ ಸಾರ್ಥಕತೆ ಆಗ್ತದೆ. ಅದಕ್ಕೆ ಹೇಳ್ತಾರೆ, ತನ್ನ ಶಕ್ತಿಯನ್ನು ಅಳೆದು ಮೊದಲನ ಶಕ್ತಿ ಅಳ್ಕೋಬೇಕು. ಎರಡನೇದು, ತನ್ನ ಗುಣಗಳನ್ನು ಬಗೆದು ನನ್ನ ಮನಸ್ಸಿಗೆ ಹೊಂದುವಂಥ ಕೆಲಸ ಯಾವುದು ಅಂತ ನೋಡ್ಕೋಬೇಕು. ಮೂರನೇದು, ಸನ್ನಿವೇಶದ ಸೂಕ್ಷ್ಮವನ್ನು ಅರಿತು ಯಾವುದೇ ಕೆಲಸ ಮಾಡಬೇಕಾದ್ರೂ ಆ ಸನ್ನಿವೇಶ ಯಾವುದು ಅಂತ ನೋಡ್ಕೋಬೇಕು. ಕೆಲವೊಂದು ಸಲ ಸನ್ನಿವೇಶ ಗೊತ್ತಿಲ್ಲದೆ ಹೋದಾಗ ನಾವು ಬಹು ದೊಡ್ಡ ಅಪಚಾರಗಳನ್ನು ಮಾಡಿಬಿಡ್ತೇವೆ ಯಾವುದೋ ಕೆಲಸ ಮಾಡೋಕ್ಕೆ ಹೋದಾಗ. ಇನ್ನೊಂದು ಎಕ್ಸಾಂಪಲ್ ಹೇಳಿದ್ದೇನೋ ಗೊತ್ತಿಲ್ಲ ನನಗೆ. ನನ್ನ ಸ್ನೇಹಿತರೊಬ್ಬರು ಗೌರ್ಮೆಂಟ್ ಕಾಲೇಜ್ ಪ್ರೊಫೆಸರ್ ಆಗಿ ರಿಟೈರ್ ಆದರು. 3 ಜನ ಹೆಣ್ಮಕ್ಳು, 2 ಮದುವೆ ಮಾಡಿದ್ರು ಮೊದಲೇ. ಆ 3ನೇದೊಳ್ದು ಮದುವೆ ಮಾಡಿದರು. ರಿಟೈರ್ ಆದ್ಮೇಲೆ ದುಡ್ಡು ಬಂದಿತ್ತಲ್ಲ, ಮದುವೆ ಮಾಡಿದರು. ಸ್ವಲ್ಪ ಉಳಿದಿತ್ತು, ಜೀವನಕ್ಕೆ ಇರಬೇಕು ಅಂತ ಇಟ್ಕೊಂಡಿದ್ರು. ಆ 3ನೇ ಅಳಿಯ ಡಾಕ್ಟ್ರು. ಇವರು ಸಲ ಮಾವಿಗೆನೋ ಎದೆಯಲ್ಲಿ ಚುಳುಕ್ ಅಂದಂಗಾಯಿತು. ಅಳಿಗೆ ಹೇಳಬೇಕು, ಹೊಸ ಅಳಿಯ ಯಾವಾಗ ಚೆನ್ನಾಗಿರ್ತಾನೆ ಸ್ವಲ್ಪ. ಹೊಸ ಅಳಿಗೆ ಹೇಳಿದರು, ನೋಡಿ ಡಾಕ್ಟ್ರೇ, ಸ್ವಲ್ಪ ಎದೆ ಸ್ವಲ್ಪ ಚುಳುಕ್ ಅಂತ ಇದೆ. ಅವ್ನು ಡಾಕ್ಟ್ರ್ ಅಲ್ವಾ? ಹೊಸ ಮಾವ, ತುಂಬ ಕಾಳಜಿ. ಹಂಗೆ ಮಾಡಬೇಡಿ, ಇಗ್ನೋರ್ ಮಾಡಬಾರ್ದು, ಅದನ್ನು ಕರ್ಕೊಂಡು ಹೋದ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ. ತನ್ನ ಡಾಕ್ಟ್ರೇ ತನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ. ಬರೀ ಪೇಷಂಟ್ ಆದ್ರೆ ಮಾತು ಬೇರೆ, ನಮ್ಮ ಸ್ನೇಹಿತನ ಮಾವ ಅಲ್ವಾ, ಸ್ವಲ್ಪ ಕಾಳಜಿಯಿಂದ ನೋಡಿದರು ಅವರು. ಎಲ್ಲ ಟೆಸ್ಟ್ ಮಾಡಿಸಿದ್ರು. ಒಂದು ECG ಮಾಡಿಸ್ಬಿಡಿ ಅಂದರು. ಮಾಡಿಸಿದ್ರು. 3 ಜನ ಚೆನ್ನಾಗಿದೆ, ಪರವಾಗಿಲ್ಲ ಅಂದರು. ಇನ್ನೊಬ್ಬರು, ಅಲ್ಲ ಒಂದು ನಿಮಿಷ ಇರಿ, ಅದು ಸ್ವಲ್ಪ ಯಾಕೆ ಹಂಗೆ ಆಗ್ತದೆ ನೋಡಿ ಅಂತ ಏನೋ ಅಂದರು ಒಬ್ಬರು. ಹಂಗಾರೆ ಡೌಟೇ ಬೇಡ್ರಿ, ಒಂದು ಸ್ಟ್ರೆಸ್ ECG ಮಾಡಿಸ್ಬಿಡಿ ಅಂದರು. ಒಂದು ಸ್ಟ್ರೆಸ್ಸು ECG ಆಯಿತು. ಆ ರಿಪೋರ್ಟ್ 1-2-3 ಜನ ಒಪ್ಕೊಂಡ್ರು. 1-2 ರಾಗ ತೆಗೆದ್ರು. ಇಲ್ಲಪ್ಪ, ಯಾಕೋ ಸ್ವಲ್ಪ ಡೌಟೇ ಅನಿಸುತ್ತೆ, ಅದು ಸ್ವಲ್ಪ ಮಾಡಿಬಿಡಿ ಅಂಥೇಳಿ ಇಕೋ ಕಾರ್ಡಿಯೋಗ್ರಾಮ್ ಮಾಡಿಸಿದ್ರು. ಒಂದು ಆ್ಯಂಜಿಯೋನೂ ಆಯಿತು. ಕೊನೆಗಿದು ಇಲ್ಲ, ಇದು 90% ಬ್ಲಾಕ್ ಆಗಿದೆ, ಇದು ಆಪರೇಷನ್ ಮಾಡಬೇಕು ಅಂದರು. ಪಾಪ ಇವರು ಸುಮ್ಮನೆ ಎಳೆ ಚುಳುಕಂದದ್ದು ಹೋದರು. ಮತ್ತು ಅಳಿಯ ಬೇರೆ ಇದ್ದಾನಲ್ಲ, ಬಿಡೋಂಗಿಲ್ಲ, ಅವನ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದರು ಆಸ್ಪತ್ರೆಗೆ. ಮಾಡಿ ಬೈಪಾಸ್ ಸರ್ಜರಿ. ಈಗಿನ ಹೆಂಗೆ ಬೈಪಾಸ್ ಸರ್ಜರಿ ಅಷ್ಟು ಚೆನ್ನಾಗಿರಲಿಲ್ಲ ಆವಾಗ. ಈಗೇನು ಆಪ್ರೇಷನ್ ಅದು 4 ತಾಸಿಗೆ ಮಾತಾಡ್ಬೋದು ಮತ್ತೊಬ್ಬರ ಹತ್ರ. ಅದು ಹಾಗಿರಲಿಲ್ಲ ಮೊದಲು. 15 ದಿವಸ ಹಾಗೆ ಮಲ್ಕೊಂಡು ಅಲುಗಾಡೋಂಗಿಲ್ಲ. ಆಕಾಶ ಕಡೆ ಮುಖ ಮಾಡಿ ಇಲ್ಲಿದ್ದೇನೋ ಅಲ್ಲಿದ್ದೇನೋ ಗೊತ್ತಾಗದ ಹಾಗೆ ಬದುಕಿರಬೇಕು. ಹಾಗಿತ್ತು. ಎಲ್ಲ ಕಡೆ ಟ್ಯೂಬ್ ಹಾಕಿ ಮಲಗಿಸ್ಬಿಟ್ಟಿರ್ತಾರೆ. ಹೀಗೆ ಮಲ್ಕೊಂಡಿದ್ದಾರೆ. ಮಲ್ಕೊಂಡಾಗ ಅವ್ರ ಸ್ನೇಹಿತರಿಗೊಬ್ಬರು ಯಾರೋ ಹೇಳಿದರು, ನೋಡಿ ನಿಮ್ಮ ಸ್ನೇಹಿತರು ಜೊತೆಗಿದ್ದವ್ರು ಪಾಪ ಆಸ್ಪತ್ರೆಯಲ್ಲಿ ಆಪ್ರೇಷನ್ ಆಗಿ ಮಲ್ಕೊಂಡಿದ್ದಾರೆ, ಅವ್ರು ನೋಡೋಕ್ಕೆ ಹೋಗಬಾರ್ದೆ ಅಂತ ಕೇಳಿದರು. ಈ ಸನ್ನಿವೇಶ ಸೂಕ್ಷ್ಮ ಸ್ವಲ್ಪ ತಿಳ್ಕೊಬೇಕಾಗತ್ತೆ ನಾವು. ಅತ್ಯಂತ ಆತ್ಮೀಯ ಸ್ನೇಹಿತ, 35 ವರ್ಷ ಜೊತೆಗೆ ಕೆಲಸ ಮಾಡಿದ್ದಾರೆ ಇವರು. ಇವ್ರು ಗೆಳೆಯನ ನೋಡೋಕ್ಕೆ ಹೋದರು. ಒಂದಿಷ್ಟು ಹಣ್ಣು ಹಿಡ್ಕೊಂಡು ಹೋದ್ರು ಕೈಲಿ. ಹೋಗ್ತಿರ್ಬೇಕಾದ್ರೆ ತನ್ನ ಗೆಳೆಯನ ಹೆಂಡತಿ ಸಿಕ್ಕರು ಗ್ರೌಂಡ್ ಫ್ಲೋರಲ್ಲಿ. ಇಲ್ಲಿ ಯಾಕೆ ನಿಂತ್ಕೊಂಡಿದ್ದೀರಿ? ಎಲ್ಲಿದ್ದಾನವನು ಅಂದರು. ಅವ್ರು 3ನೇ ಫ್ಲೋರಲ್ಲಿದ್ದಾರೆ. ನೀವು ಯಾಕೆ ಇಲ್ಲಿ ನಿಂತ್ಕೊಂಡಿದ್ದೀರಿ? ಏನು ಹೇಳೋದು ನಮ್ಮ ಗ್ರಹಚಾರ ಅಂದರು ಆಕೆ. ನಮಗೊಬ್ಬನೇ ಮಗ, ಅಪ್ಪನಿಗೆ ಆಪ್ರೇಷನ್ ಆಗಿದೆ, ಓಡಾಡೋದು ಯಾರು ಓಡಾಡಬೇಕು? ಮಗನೇ ಓಡಾಡಬೇಕು. ಪಾಪ ಓಡಾಡ್ತಾನೆ, ಔಷಧಿ ತರ್ತಾ ಎಲ್ಲ ತರ್ತಾನೆ. ನಿನ್ನೆ ಮಳೆ ಬರ್ತಾಯಿತ್ತಲ್ಲ, ಹನಿ ಮೋಟ್ರ್ ಸೈಕಲಲ್ಲಿ ಔಷಧಿ ತರೋಕ್ಕೆ ಹೋಗಿದ್ದಾನೆ, ಜಾರ್ ಬಿದ್ದ, ಬಲಗಾಲ ಮುರಿದು ಹೋಗಿದೆ. ಅವನಿಲ್ಲ ಹಾಸ್ಪಿಟ್ಲಲ್ಲಿದ್ದಾನೆ, ಕೆಳಗಡೆ ಆರ್ಥೋಪೆಡಿಕ್ ವಾರ್ಡಲ್ಲಿ ಅವನಿದ್ದಾನೆ. ಅಪ್ಪ ಮೇಲೆ ಕಾರ್ಡಿಯಾ ಡಿಪಾರ್ಟ್ಮೆಂಟಲ್ಲಿ, ಮಗ ಇಲ್ಲಿ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟಲ್ಲಿದ್ದಾನೆ. ಪಾಪ ಕೇಳಿಸ್ಕೊಂಡ್ಬಿಟ್ರು ಮುದುಕರು. ಭಾಳ ಕೆಟ್ಟ ಅನ್ನಿಸ್ತವ್ರಿಗೆ. ಏನು ನನ್ನ ಗೆಳೆಯನ ಕಷ್ಟಪ್ಪ ಇದು, ಒಂದಾದ್ಮೇಲೆ ತೊಂದರೆ ಬರ್ತದೆ. ಬರೀ ಹಾರ್ಟ್ ಒಂದೇ ಅಂದರೆ ಮಗನ ಕಾಲು ಮುರಿದು ಹೋಯ್ತಲ್ಲ, ಏನು ಮಾಡೋದು? ಮೇಲೆ ಹೋದರು. ಕಲ್ಪಿಸ್ಕೋಬೇಕು ಅದನ್ನು. ಟೇಬಲ್ ಮೇಲೆ ಸ್ನೇಹಿತ ಮಲ್ಕೊಂಡಿದ್ದಾನೆ. ಅವನು ಮಾತಾಡೋಕ್ಕೆ ಆಗಲ್ಲ.
ಬರೀ ಕಣ್ಣು ಬಿಡ್ತಾನೆ, ಕಣ್ಣಲ್ಲಿ ನೀರು ಬರ್ತದೆ ಸ್ನೇಹಿತರು ನೋಡಿದಾಗ. ಅದಿಷ್ಟೆಲ್ಲ ಕೊರೆದಿದ್ದಾರಲ್ಲ, ಇವ್ರು ಹೋಗ್ಬಿಟ್ಟು ಏನು ಸಮಾಧಾನ ಮಾಡಬೇಕು ಅವರಿಗೆ, ಹೇಗೆ ಸಮಾಧಾನ ಮಾಡಬೇಕು? ದುಃಖ ಬಂದ್ಬಿಡ್ತು ಗೆಳೆಯನ ಪರಿಸ್ಥಿತಿ ನೋಡಿ. ಏನಪ್ಪ ನೀನು ಹಣೆ ಬಾರ, ಹಿಂಗೆ ಮಲ್ಕೊಂಡ್ಬಿಟ್ಟಿದೆಯಲ್ಲೋ, ಏನಪ್ಪ ನೀ ಬದುಕೋದೇ ಕಷ್ಟ ಅಂದ್ಕೊಂಡಿದ್ವಿ ನಾವು. ಕೆಟ್ಟ ಮಾತಲ್ಲ, ಅವನ ಮನಸ್ಸಲ್ಲಿ ಬಂದದ್ದು ಭಾವನೆ, ನಿಜವಾದ ಭಾವನೆ ಅದು, ಪ್ರೀತಿಯಿಂದ ಹೇಳ್ತಾ ಇದ್ದಾರೆ ಅವ್ರು. ಬದುಕೋದೇ ಕಷ್ಟ ಅಂದ್ಕೊಂಡ್ಬಿಟ್ಟಿದ್ವಲ್ಲಪ್ಪ ಅಂದ್ಬಿಟ್ಟು, ಏನಪ್ಪ ಏನು ಟ್ಯೂಬು, ಮೂಗಲ್ಲಿ ಟ್ಯೂಬ್ ಹಾಕಿದ್ದಾರೆ, ಬಾಯಲ್ಲಿ ಟ್ಯೂಬ್ ಹಾಕಿದ್ದಾರೆ, ಏನಪ್ಪ ನೀ, ಅವನು ಕಾಣಿಸಲ್ಲಪ್ಪ ಮಲ್ಕೊಂಡವನಿಗೆ. ಇವ್ರು ರನ್ನಿಂಗ್ ಕಾಮೆಂಟ್ರಿಂದ ಅರ್ಥ ಆಗ್ಬೇಕು ಅವನಿಗೆ ಏನಾಗ್ತಿದೆ ಅಂತ. ಮೊದಲೇ ಭಯಪಟ್ಟವ್ರು ಹೇಳಿಬಿಟ್ಟು ಹತ್ತಿರ ಹೋಗ್ಬಿಟ್ಟು, ಅಯ್ಯೋ ಇಲ್ಲಿಂದ ಇಲ್ಲಿವರೆಗೂ ಕೊಯ್ದಿದ್ದಾರಲ್ಲೋ ಅಂತ, ಅದು ಬೇರೆ ಉದ್ಗಾರ. ಆಮೇಲೆ ನೀನು ತೆಗೆದಾಗ ಪೂರ್ತಿ ಹಿಂಗೆ ಓಪನ್ ಮಾಡಿಬಿಡ್ತಾರಾ ಅಂತ ಕೇಳೋದು. ಅವನಿಗೇನು ಗೊತ್ತು ರೀ ಪಾಪ, ಅನೆಸ್ತೇಷಿಯಾ ಕೊಟ್ಟು ಮಲಗಿಸಿದಾರೆ, ಅವ್ನು ಗೊತ್ತೂ ಇಲ್ಲ, ತೆಗೆದದ್ದು ಗೊತ್ತಿಲ್ಲ, ಹೊಲ್ದದ್ದು ಗೊತ್ತಿಲ್ಲ ಅವನಿಗೆ. ಇವನು ಕೇಳಿದಾಗ ನೆನಪಾಗಿ ಶುರು ಆಗ್ತದೆ ಅವನಿಗೆ, ಪೂರ್ತಿ ಬಿಚ್ಚಿದ್ರಲ್ಲ ಅಂತ. ಅವನು ಗಾಬರಿ ಆಗಿ ಕೂಡೋ ಹೊತ್ತಿಗೆ ಇವನು ಹೇಳ್ದ, ಹೋಗಲಿ ಬಿಡಪ್ಪ ಆರಾಮಾಗು, ಆದ್ರೆ ನೋಡು ಏನು ಕಷ್ಟ ಒಂದಾದ್ಮೇಲೆ ಒಂದು ಬರ್ತಾವೆ. ನೀನು ಇಲ್ಲಿ ಮಲ್ಕೊಂಡಿದ್ದೀಯಾ, ನಿನ್ನ ಮಗ ನೋಡು ಅವನು ಅಡ್ಮಿಟ್ ಆಗಿದ್ದಾನೆ ಆಸ್ಪತ್ರೆಯಲ್ಲಿ, ಇವನು ಉಳಿದಿದ್ದೇ ಹೆಚ್ಚಿಂದು, ಎಲ್ಲ ಟಾಕಿ ಬಿಚ್ಕೊಂಡ್ಬಿಡ್ಬೇಕು ಹಾಕಿದ್ದೆಲ್ಲ. ಇದು ಸನ್ನಿವೇಶದ ಸೂಕ್ಷ್ಮಗಳು ಭಾಳ ಇರ್ತವೆ. ನಾವು ಕೆಲಸ ಮಾಡೋಕ್ಕೆ ಹೋಗ್ತೀವಿ ಉತ್ಸಾಹದಿಂದ ಹೋದಾಗ ಎಷ್ಟೋ ಸಲ ಅಪಾಯ ಮಾಡಿದ್ದೂ ಉಂಟು. ಅದರಿಂದ ಯಾವುದೇ ಕೆಲಸ ಮಾಡುವಾಗ ನಾನು ಯಾವ ಸನ್ನಿವೇಶದಲ್ಲಿ ಮಾಡ್ತಾಯಿದ್ದೀನಿ, ಯಾರಿಗೆ ಮಾಡ್ತಾಯಿದ್ದೀನಿ ಅನ್ನೋದು ಸರಿಯಾಗಿ ತೂಕ ಮಾಡ್ಕೊಂಡು ಹೇಳಬೇಕಾಗತ್ತೆ. ಶಕ್ತಿಯನ್ನು ಅಳಿಬೇಕು, ತನ್ನ ಗುಣಗಳನ್ನು ಅರ್ಥ ಮಾಡ್ಕೋಬೇಕು, ಸನ್ನಿವೇಶದ ಸೂಕ್ಷ್ಮವರಿತು ಇದ್ರ ಜೊತೆಗೆ ಧೃತಿ ತಳೆದು, ಇದು ಭಾಳ ಮುಖ್ಯಪ್ಪ. ಎಷ್ಟೋ ಸಲ ಎಂಥ ನೋವಿನ ಪ್ರಸಂಗ ಬಂದರೂ ಕೂಡ ಆ ಧೃತಿಯನ್ನು ಬಿಡೋಕ್ಕಾಗಲ್ಲ, ಧೈರ್ಯ ಹಿಡ್ಕೋಬೇಕು. ಏನೇ ಕುಸಿದು ಹೋದ್ರೂ ಅಡ್ಡಿ ಇಲ್ಲ, ಬದುಕ್ತೇನೆ, ಸಾಧಿಸ್ತೇನೆ ಅಂತ ಹಠ ಬೇಕು. ಆ ಧೃತಿ ತಳೆದು ತನ್ನ ಕರ್ತವ್ಯ ಪರಿಧಿಯ ಮೀರದೆ ಉಜ್ಜುಗಿಸಿ, ಇದು ನಾಲ್ಕನೇದು ಭಾಳ ಮುಖ್ಯ. ಇದು ತನ್ನ ಕರ್ತವ್ಯ ಪರಿಧಿಯ ಇದೆಯಲ್ಲ ಅದನ್ನು ಮೀರದೆ, ನಿನಗೆ ಹಾಕಿದಂಥ ಒಂದು ಚೌಕಟ್ಟಿದೆ, ಇದರಲ್ಲಿ ಕೆಲಸ ಮಾಡಬೇಕು ಅಂತ. ನಾನು ಯಾವಾಗಲೂ ನನ್ನ ಕೆಲಸದ ಮಿತಿಯೊಳಗೆ ಇರಬೇಕು. ನಾನು ಕೆಲಸವನ್ನು ಮಿತಿಯನ್ನು ದಾಟಿ ಹೋದಾಗ ಇನ್ಯಾರ್ದೋ ಕಾಲ ಮೇಲೆ ಕಾಲಿಟ್ಟಿರ್ತೇನೆ, ಇನ್ಯಾರಿಗೋ ನೋವು ಮಾಡ್ತೇನೆ, ಅಥವಾ ನಾನು ಮಾಡಬಾರದ್ದನ್ನು ಮಾಡಿದಾಗ ಏನೂ ಆಗಬಾರದ್ದು ಆಗಿಬಿಡ್ತದೆ. ಅದರಿಂದ ಹುಷಾರಾಗಿರಬೇಕು. ತನ್ನ ಕರ್ತವ್ಯ ಪರಿಧಿಯ ಮೀರದೆ ಉಜ್ಜುಗಿಸೆ, ನಾನು ಉದ್ಯೋಗಶೀಲನಾದರೆ ಪುಣ್ಯಶಾಲಿಯ ಪಾಡು ಮಂಕುತಿಮ್ಮ, ಆ ಮನುಷ್ಯ ಪುಣ್ಯಶಾಲಿ ಆಗ್ತಾನೆ. ಯಾಕಂದರೆ ಅವನು ಸಾಧನೆ ಆಗಬೇಕಾದ್ರೆ ಇದೆಲ್ಲ ಇರಬೇಕು. ನನಗನ್ಸುತ್ತೆ ಒಳ್ಳೆ ರೆಡಿ ರೇಖನರ್ ಅಲ್ವಾ ಇದು ಮಾಡಬೇಕಾದದ್ದು. ಯಾವುದೇ ಕೆಲಸ ಮಾಡಬೇಕಾದ್ರೆ 5 ಚೆಕ್ ಲಿಸ್ಟ್ ಹಾಕ್ಕೋಬೇಕು. ಈಸ್ ಇಟ್ ವಿದಿನ್ ಮೈ ಲಿಮಿಟ್ಸ್ ಅಂತ ಹಾಕ್ಕೋಬೇಕಾದ್ರೆ. ಇದನ್ನು ಓದ್ತಿರ್ಬೇಕಾದ್ರೆ ನನಗೆ ಸಾಕ್ರೆಟಿಸ್ ನೆನಪಾಗಿತ್ತು. ಇದಕ್ಕೊಮ್ಮೆ ಹೇಳಿದ್ದೆ ಅನಿಸುತ್ತೆ, ಅಷ್ಟು ಚಂದ ಸಾಕ್ರೆಟಿಸನ ಮಾತು. ಆತ ಹೇಳ್ತಾನೆ, ಯಾವುದೇ ವಿಷಯ ಮತ್ತೊಬ್ಬರು ಹೇಳಬೇಕಾದ್ರೆ ಉತ್ಸಾಹದಿಂದ ಹೇಳಬೇಡ. ಹೇಳೋ ಮೊದಲು ನೀನು ಹೇಳೋ ಸರಿನಾ ತಪ್ಪ ವಿಚಾರ ಮಾಡು. ಅವನು ಹೇಳ್ತಾನೆ 3 ಗೋಲ್ಡನ್ ಗೇಟ್ಸ್ ಅಂತ ಹೇಳ್ತಾನೆ. 3 ಗೋಲ್ಡನ್ ಗೇಟ್ಸ್ ಆಫ್ ಸಾಕ್ರೆಟಿಸ್ ಅಂತ. ಮಾತಾಡೋದಕ್ಕಿಂತ ಮೊದಲು ನಿನ್ನ ಮಾತುಗಳನ್ನು ಈ 3 ಬಾಗಿಲಿದೆಯಲ್ಲ, ಬಾಗಿಲ ಮೂಲಕ ಹಾಯಿಸು. ಅದು ಸರಿ ಅಂದರೆ ಮಾತ್ರ ಹೇಳಬೇಡ. ಯಾರೋ ನಿನಗೆ ಹೇಳಲೇಬೇಕು ಅಂತೇನು ಒತ್ತಾಯ ಮಾಡೋಲ್ಲ. ಎಷ್ಟು ಚೆನ್ನಾಗಿರೋದು ನಾವೆಲ್ಲ ನೆನೆಸ್ಕೋಬೇಕಾದ್ರೆ ಅನಿಸುತ್ತೆ. 3 ಗೋಲ್ಡನ್ ಗೇಟ್ಸ್ ಆಫ್ ಸಾಕ್ರೆಟಿಸ್ ಅಂತ. ಅವನೇನು ಹೇಳ್ತಾನಂದರೆ, ಯಾವುದೇ ಮಾತನ್ನು ಮತ್ತೊಬ್ಬರ ಮುಂದೆ ಆಡುವಾಗ ಫಸ್ಟ್ ಕ್ವೆಶ್ಚನ್ ಯು ಆಸ್ಕ್ ಯುವರ್ ಸೆಲ್ಫ್, ಮೊದಲೇ ಪ್ರಶ್ನೆ ಕೇಳ್ಕೋಬೇಕಾದದ್ದು, ಈಸ್ ಇಟ್ ಟ್ರೂ? ನಾನು ಹೇಳೋ ಸತ್ಯವೇ? ಎಷ್ಟೋ ಸಲ ಸತ್ಯ ಗೊತ್ತಿಲ್ಲದೆ ಮಾತಾಡಿ ಎಷ್ಟೋ ಕನ್ಫ್ಯೂಷನ್ ಮಾಡಿಲ್ವಾ ನಾವು? ಸತ್ಯ ಗೊತ್ತಿಲ್ಲ, ಏನೋಪ್ಪ ಹೇಳಿಬಿಡೋದು ಮೊದಲು, ಹೌದಾ ಅದು ನನಗೆ ಗೊತ್ತಿಲ್ಲ, ಅವ್ರು ಯಾರೋ ಹೇಳಿದ್ರು ನಿಮ್ಗೆ ಹೇಳಿದೆ ಅಂತ ಹೇಳೋದು. ಸತ್ಯ ಗೊತ್ತಿಲ್ಲ. ಆದ್ದರಿಂದ ದಯವಿಟ್ಟು ಮೊದಲನೇ ಪ್ರಶ್ನೆ, ಈಸ್ ಇಟ್ ಟ್ರೂ? ನಾನು ಹೇಳ್ತಿರೋ ಸತ್ಯವಾ? ಮೊದಲನೇ ಪ್ರಶ್ನೆ. ಎರಡನೇದು, ಈಸ್ ಇಟ್ ನೆಸಸರಿ? ಭಾಳ ಮುಖ್ಯ. ಇಟ್ ಮೇ ಬಿ ಟ್ರೂ, ಸತ್ಯ ಇರ್ಬೋದು, ಅದು ಹೇಳೋ ಅವಶ್ಯಕತೆ ಇದೆಯಾ? ಅದು ಎಷ್ಟೋ ವಿಷಯ ನಮಗೆ ಗೊತ್ತಿದೆ ಸ್ವಾಮಿ, ಗೊತ್ತಿದೆ ಅಂತ ಹೇಳ್ಕೊಂಡು ಅಡ್ಡಾಡೋಕ್ಕಾಗಲ್ಲ. ಐ ಆಮ್ ನಾಟ್ ದಿ ಏಜೆಂಟ್ ಫಾರ್ ಆಲ್ ದಿ ನ್ಯೂಸ್ ಇನ್ ದ ವರ್ಲ್ಡ್. ನಾನೇ ಹೇಳಬೇಕು ಅಂತಿಲ್ಲ. ನಾವು ಸಾಮಾನ್ಯವಾಗಿ ಮಾಡ್ತೇವೆ ಗೊತ್ತಾ, ವಿಷಯ ಗೊತ್ತಾದ ತಕ್ಷಣ ಮತ್ತೊಬ್ರು ಹೇಳಿಬಿಟ್ಟು ನಾನು ಹೇಳಿದೆ ಅಂತ ಯಾರಿಗೆ ಹೇಳಬೇಡ್ರಾ, ಅದು ಬೇರೆ ಹೇಳೋದು. ಸತ್ಯ ಇರ್ತದೆ, ಯಾರ್ದೋ ಮನೆಗೇನೋ ತೊಂದರೆ ಆಗಿದೆ, ಸತ್ಯ ಗೊತ್ತಾಗಿದೆ ನಿಮಗೆ, ಅದು ಉತ್ಸಾಹ ಮತ್ತೊಬ್ರು ಹೇಳಿಬಿಡ್ಬೇಕಲ್ಲ ಅಂತ ಹೇಳಿ. ಆದ್ದರಿಂದ ಈಸ್ ಇಟ್ ನೆಸಸರಿ? ಹೇಳೋ ಅವಶ್ಯಕತೆ ಇದೆಯಾ? ಮೊದಲು ವಿಷಯ ಸತ್ಯವೇ ಅಂತ ಮೊದಲೇ ಮಾತು. ಎರಡನೇದು ಅವಶ್ಯಕತೆ ಇದೆಯಾ ಹೇಳುವಂಥದ್ದು. ಮೂರನೇದು, ಆರ್ ಯು ದ ರೈಟ್ ಪರ್ಸನ್? ನೀನೇ ಹೇಳಬೇಕಾದನ್ನು ಮತ್ತೆ ಯಾರು ಹೇಳಬೇಕಾ? ಒಂದು ಘಟನೆ ನಮ್ಮ ಮನೆಯಲ್ಲಿ ಆದದ್ದು, ನಮ್ಮ ಸಂಬಂಧಿಕರ ಮನೆಯಲ್ಲಿ ಆದದ್ದು ಹೇಳಿಬಿಡ್ತೇನೆ, ಏನು ತಪ್ಪಿಲ್ಲ. ಅವರು ಗಂಡ ಹೆಂಡತಿ 2 ಮಕ್ಕಳಿದ್ದಾರೆ. ಒಬ್ಬ 11 ವರ್ಷದ ಹುಡುಗ, ಒಬ್ಬ ಇನ್ನೊಂದು 6-7 ವರ್ಷದ ಹುಡುಗ ಇರಬೇಕು. ಇನ್ನೊಂದು ಮನೆ ತೊಗೊಂಡಿದ್ದಾರೆ, ಹೊಸ ಮನೆ ತೊಗೊಂಡ್ರು.
ಆ ಮನೆ ಗೃಹ ಪ್ರವೇಶ ಮಾಡಬೇಕಾಗಿತ್ತು. ಮಕ್ಕಳಿಗೆ ಅಭ್ಯಾಸ ಇದೆ, ಇಬ್ಬರೇ ಇದ್ದು. ಗಂಡ ಹೆಂಡತಿ ಇಬ್ಬರು ಬಿಟ್ಟು ಮನೆ ಇರಪ್ಪ, ನೀನು ಸ್ನಾನ ಮಾಡ್ಕೊಂಡಿರಿ, ನಾನು ಬರ್ತೀನಿ, ಆ ಮನೆಗೆ ಏನೇನು ಬೇಕು ಗೃಹ ಪ್ರವೇಶಕ್ಕೆ ನೋಡ್ಕೊಂಬರ್ತೀನಿ ಅಂತ ಇನ್ನೊಂದು ಮನೆಗೆ ಹೋದರು. ಇಬ್ಬರೇ ಮಕ್ಕಳಿದ್ದಾರಲ್ಲ ಮನೇಲಿ, ಟಿ ವಿ ನೋಡ್ತಾ ಇದ್ದಾರೆ. ದೊಡ್ಡವನು ಸ್ನಾನ ಮಾಡಿ ಬಂದ, ಸಣ್ಣವನು ಒಳಗೆ ಹೋದ ಸ್ನಾನ ಮಾಡೋದಕ್ಕೆ. ಅವನು ಬಾಗಿಲು ಹಾಕ್ಕೊಳ್ಳಲ್ಲ ಸಾಮಾನ್ಯವಾಗಿ, ಅದು ಹಾಕ್ಕೊಂಡಿದ್ದಾನೆ ಅವತ್ತು, ಅದು ಅಕಸ್ಮಾತ್ ಆಯಿತೋ ಗೊತ್ತಿಲ್ಲ. 10 ನಿಮಿಷ ಆದರೂ ಬಾಗಿಲು ತೆಗಿಲಿಲ್ಲ. ದೊಡ್ಡವನಿಗೆ ಕಾಳಜಿ ಆಯಿತು, ಹೋಗಿ ಬಾಗಿಲು ತಟ್ಟಿದ. ಬಾಗಿಲು ಉತ್ತರ ರೆಸ್ಪಾನ್ಸ್ ಬರಲಿಲ್ಲ. ಜೋರು ದಬ ಬಡಿದಾಗ ಆ ಒಳಗೆ ನಾವು ಸ್ವಲ್ಪ ಜ್ಞಾನ ಇತ್ತು ಅನಿಸುತ್ತೆ. ಟಕ್ ಅಂತ ಬೋಲ್ಟ್ ತೆಗೆದ, ಬಿದ್ದೋದ. ಇವನು ದೊಡ್ಡವನು, 11 ವರ್ಷ ಹುಡುಗ ಇವನು. ಅವನು ಗಾಬರಿ, ಅವನೆಂದು ಹೋಗಿದ್ದಾನೆ. ಇವನು ಒಳಗಡೆ ಹೋಗಿ ಅವನು ಎಳ್ಕೊಂಡು, ಒದ್ದೆ ಬಟ್ಟೆ ಎಳ್ಕೊಂಡು ಹೊರಗೆ ಎಳ್ಕೊಂಡು ಬಂದ. ಏನಾಗಿದೆ, ಈ ಗ್ಯಾಸ್ ಗೀಝರ್ ಅಂತ ಇರ್ತದಲ್ಲ, ಈ ಗ್ಯಾಸಿಂದ ನೀರು ಕಾಯಿಸೋದಿದೆಯಲ್ಲ, ಅದು ನೀರು ಬಂದು ಗ್ಯಾಸ್ ಬಂದಾಗ್ಬಿಟ್ಟಿದೆ. ಇದು ಉರಿ ಬರ್ತಾ ಇಲ್ಲ, ಬರೀ ಗ್ಯಾಸ್ ಬರ್ತಾ ಇದೆ, ತುಂಬ್ಕೊಂಡ್ಬಿಟ್ಟಿದೆ ಒಳಗಡೆ, ಗ್ಯಾಸ್ ಒಳಗಡೆ. ಆ ಸಣ್ಣ ಹುಡುಗ ಒಳಗಡೆ ಇದ್ದಾನಲ್ಲ, ತುಂಬ ಗ್ಯಾಸ್ ಕುಡಿದ್ಬಿಟ್ಟಿದ್ದಾನೆ. ಈ ದೊಡ್ಡವನು ಕೂಡ ಬಾಗಿಲು ತೆಗೆದಿದ್ದಾನೆ ಪುಣ್ಯಕ್ಕೆ, ಅವನು ಎಳ್ಕೊಂಬರಬೇಕು ಅಂತ ಹೋದಾಗ ಇವನು ಸ್ವಲ್ಪ ಸೇವಿಸ್ಬಿಟ್ಟಿದ್ದಾನೆ. ಇಬ್ಬರು ಹೊರಗಡೆ ಬಂದು ಬಿದ್ದಿದ್ದಾರೆ ಎಚ್ಚರ ತಪ್ಪಿ. ಒಂದು 10 ನಿಮಿಷಕ್ಕೆ ಅಪ್ಪ ಅಮ್ಮ ಬಂದರು, ಬಾಗಿಲು ಬಡಿದ್ರು, ಬಾಗಿಲು ತೆಗೆದ್ರು, ತೆಗಿತಾ ಇಲ್ಲ. ಬಾಗಿಲು ಮುರಿದೊಳಗೆ ಹೋದರೆ ಇಬ್ಬರು ಮಕ್ಕಳು ಬಿದ್ದಿದ್ದಾರೆ, ಎಚ್ಚರ ತಪ್ಪಿ ಬಿದ್ದಿದ್ದಾರೆ. ಏನು ಅಂತ ಗೊತ್ತಾಗಿಲ್ಲ. ತಕ್ಷಣ ಕರ್ಕೊಂಡು ಹೋಗಿ ಅಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದರು. ಅವ್ರು ಇಂಟೆನ್ಸಿವ್ ಕೇರ್ ಯೂನಿಟಲ್ಲಿ ಅಡ್ಮಿಟ್ ಮಾಡಿ ಹೇಳಿದ್ರಂತೆ, ಏನು ಹೇಳೋಕ್ಕಾಗಲ್ಲ, 24 ತಾಸು ತುಂಬ ಗ್ಯಾಸ್ ಕುಡಿದಿದ್ದಾರೆ ಹುಡುಗರು, ಬದುಕೋದು ಕಷ್ಟ ಅಂತ ಹೇಳಿದ್ರಂತೆ. ಏನಾಗಿರ್ಬೇಕಪ್ಪ ಅಮ್ಮನಿಗೆ ಸಂಟ ವಿಚಾರ ಮಾಡಿ. ಸ್ವಲ್ಪ ಹೊತ್ತಾದಮೇಲೆ ದೊಡ್ಡವನು ಸ್ವಲ್ಪ ಚೇತರಿಸ್ಕೊಂಡ, ಯಾಕಂದರೆ ಅವ್ನು ಜಾಸ್ತಿ ಕುಡಿದಿಲ್ಲ, ಬಾಗಿಲು ತೆಗೆದಿತ್ತು, ಸ್ವಲ್ಪ ದೊಡ್ಡವನು ಇದ್ದಾನೆ, ಅದು ಸಣ್ಣವೊಂದು ಏನು ಮಾಡೋಕ್ಕಾಗಲ್ಲ ಅಂಥೇಳಿ ನಾರಾಯಣ ಹೃದಯಾಲಯಕ್ಕೆ ಶಿಫ್ಟ್ ಮಾಡಿದರು. ಅಲ್ಲಿ ಡಾಕ್ಟರ್ ತಿಮ್ಮಪ್ಪ ಹೆಗಡೆ ಇದ್ದಾರೆ, ನನ್ನ ಸ್ನೇಹಿತರವರು. ಇವರಿಗೆ ಗೊತ್ತು ತಿಮ್ಮಪ್ಪ ಹೆಗಡೆ ನನಗೆ ಗೊತ್ತಿದೆ ಅಂತ. ಸ್ವಲ್ಪ ಕೇಳಿ ನೋಡಿ ಅವ್ರನ್ನ ಅಂದರು. ನಾನು ಫೋನ್ ಮಾಡಿದಾಗ ತಿಮ್ಮಪ್ಪ ಹೆಗಡೆ ಹೇಳಿದರು ನನಗೆ, ನೋಡಿ ದೊಡ್ಡವನು ಉಳಿಬಹುದು, ಸಣ್ಣವನು ಗ್ಯಾರಂಟಿ ಇಲ್ಲ, ವೆಂಟಿಲೇಟರಲ್ಲಿ ಇಟ್ಟಿದ್ದೆ ಹುಡುಗನ, ನೋಡಬೇಕೇನಾಗ್ತದೆ ಅಂತ. ಅಪ್ಪ ಅಮ್ಮ ಮಗ ಅಲ್ಲಿ ವೆಂಟಿಲೇಟರ್ ಇದ್ದರೂ ಕೂಡ ಬದುಕ್ತಾನೆ ಅಂತ ನಂಬಿಕೆ ಇದ್ದೇ ಇರಬೇಕು. ಏನೂ ಆಗ್ಬೋದು ಅಂತ ಭಯ ಇದ್ದರೂ ಕೂಡ ಬದುಕಬೇಕು ಅಂತ ಅಪೇಕ್ಷೆ ಒದ್ದಾಡ್ತಾರೆ. ಆ ತಾಯಿಗಂತೂ ಹುಚ್ಚಿಡ್ದಂಗೆ ಆಗಿರಬೇಕಲ್ವ. ದೊಡ್ಡವನು ಸ್ವಲ್ಪ ಚೇತರಿಸ್ಕೊಂಡ, ಜನರಲ್ ವಾರ್ಡಿಗೆ ಹಾಕಿದ್ರು ಅವನ್ನ. ಸಣ್ಣವನೇನು ವೆಂಟಿಲೇಟ್ರಲ್ಲಿದ್ದಾನೆ. ಅವ್ರೇನೋ ಮತ್ತು ಆ ಮನಸ್ಸು ವೀಕ್ ಆದಾಗ ಅಲ್ಲಿ ಭವಿಷ್ಯ ಕೇಳಬೇಕು, ಅಲ್ಲಿ ಪೂಜೆ ಮಾಡಿಸ್ಬೇಕು, ಇದೆಲ್ಲ ಮನಸ್ಸಲ್ಲಿ ಇರುತ್ತಲ್ಲ. ಯಾರೋ ಹೇಳಿದ್ರಂತೆ, ನಾಳೆ ಬೆಳಗಿನವರೆಗೂ 7 ಗಂಟೆವರೆಗೂ ಅವನು ಏನಾಗದೆ ಹೋದರೆ ಅವ್ನು ಬದುಕ್ತಾನೆ ಅಂತ ಯಾರೊಬ್ರು ಹೇಳಿದ್ದಾರೆ. ಕಷ್ಟ ಇದೆ, ಬೆಳಗಿನ 6 ಗಂಟೆವರೆಗೆ ಬದುಕಿದ್ರೆ ಬದುಕ್ತಾನೆ ಅಂತ. 11 ಗಂಟೆಗೆ ಆಕೆ ಗಂಡ ಫೋನ್ ಮಾಡಿದ್ರು ನನಗೆ, ತಿಮ್ಮಪ್ಪ ಹೆಗಡೆಗೆ ಒಂದು ಸಲ ಕೇಳಿ ನೋಡ್ತೀರಾ ಹೇಗಿದ್ದಾನೆ ಹುಡುಗ ಅಂತಿಕೊಂಡು. ನಾನು ಮಾಡಿದಾಗ ತಿಮ್ಮಪ್ಪ ಹೆಗಡೆ ಸ್ಪಷ್ಟವಾಗಿ ಹೇಳಿದರು, ನಿಮ್ಗೆ ಮಾತ್ರ ಹೇಳ್ತೀನಿ ನಾನು ನಿಮಗೆ ಅದನ್ನು, ದ ಚೈಲ್ಡ್ ಈಸ್ ಬ್ರೈನ್ ಡೆಡ್, ಬದುಕೋಕ್ಕಾಗಲ್ಲ. ನಾನೀಗ ವೆಂಟಿಲೇಟರ್ ಆಫ್ ಮಾಡಿದ ತಕ್ಷಣ ಡಿಕ್ಲೇರ್ ಮಾಡಬೇಕಾಗ್ತದೆ ಅಷ್ಟೇ. ಅದು ಬೆಳಗಿನವರೆಗೆ ಇಡ್ತೇವೆ, ನೋಡೋಣ ಏನಾಗ್ತದೆ. ಪಾಪ ಅವ್ರಿಗೇನೋ ನಂಬಿಕೆ ಇದೆ, ಆಗಲಿ ನೋಡೋಣ, ಪ್ರಯತ್ನ ಮಾಡೋಣ. ಬಟ್ ನಮ್ಮ ಪ್ರಕಾರ ಚೈಲ್ಡ್ ಈಸ್ ನೋ ಮೋರ್, ಇಲ್ಲ ಅದು ಅಂತ ಹೇಳಿದರು. ನನಗೆ ಗೊತ್ತಾದು ಸುಮಾರು 11 ಗಂಟೆಗೆ. 12ಕ್ಕೆ ಮತ್ತೆ ಫೋನ್ ಮಾಡಿದ್ರು ಅವರು. ಏನು ಹೇಳಿದರು ತಿಮ್ಮಪ್ಪ ಹೆಗಡೆ? ಈಗ ನಾನೇನು ಹೇಳಬೇಕು? ಫಸ್ಟ್ ಗೇಟ್ ಪಾಸ್ ಆಯಿತು, ಇಟ್ ಈಸ್ ಟ್ರೂ. ಸೆಕೆಂಡ್ ಈಸ್ ಇಟ್ ನೆಸಸರಿ? ಹೇಳೋ ಕಾರಣ ಇದೆಯಾ? ಬೆಳಗಿನವರೆಗಾದರೂ ಮಗ ಬದುಕಿದ್ದಾನೆ ಅಂತ ಒಂದು ಇರಲಿ ಸಂತೋಷ ಅವರಿಗೆ. ಈಗ ಗಳಿಸೋದ್ರಲ್ಲಿ ಏನು ಸಾರ್ಥಕ ಇರೋದು ಅಲ್ವಾ? ಅದು ಅಲ್ಲದೆ ಏನು ಪವಾಡ ಆಗ್ತದೆ ಅಂತ ಹೇಳೋಕೆ ಬರೋಲ್ಲ ಮನುಷ್ಯನ ದೈಹಿಕ ಪ್ರಕ್ರಿಯೆಯಲ್ಲಿ. ಅವನೇನಾದರೂ ಆಗಿ ಸರಿ ಆಗಿಬಿಡ್ಬೋದು, ಬೆಳಗ್ಗೆ 3 ಗಂಟೆ ಹೊತ್ತಿಗೆ ಅಥವಾ 4 ಗಂಟೆ ಹೊತ್ತಿಗೆ ಸರಿ ಆಗಿಬಿಟ್ರೆ ನಾನು ಏನು ಹೇಳಿದ್ದೆ ಹಿಂದಿನ ದಿವಸ ತಪ್ಪಾಗಿಬಿಡಬಾರ್ದಲ್ಲ, ಅವ್ರ ಮನಸ್ಸಲ್ಲಿ ನೋವು ಉಳ್ಕೊಳ್ಳಲ್ವಾ? ಅದು ಅಲ್ಲದೆ ಆಮ್ ಐ ದ ರೈಟ್ ಪರ್ಸನ್ ಟು ಸೇ ಸೋ? ಹೇಳೋದು ನಾನೇ ಸರಿನಾ? ಅಲ್ಲ, ಹೇಳಬೇಕಾದದ್ದು ಡಾಕ್ಟ್ರು, ಆದ್ದರಿಂದ ಹೇಳಬಾರ್ದು ಅಂತ ತೀರ್ಮಾನ ಮಾಡಿಕೊಂಡು. ಈ 3 ಗೇಟ್ ಇದ್ದಾವಲ್ಲ, ಇದು ಬಹಳ ಮುಖ್ಯ. ಪ್ರತಿಯೊಂದು ಸನ್ನಿವೇಶದಲ್ಲೂ ಈ ಮಾತನ್ನು ನೆನಪಿಟ್ಟುಕೊಂಡ್ರೆ, ಈಸ್ ಇಟ್ ಟ್ರೂ, ಈಸ್ ಇಟ್ ನೆಸಸರಿ, ಆಮ್ ಐ ದ ರೈಟ್ ಪರ್ಸನ್? ಸನ್ನಿವೇಶದ ಸೂಕ್ಷ್ಮವನ್ನು ಅರಿತು ಧೃತಿ ತಳೆದು ತನ್ನ ಕರ್ತವ್ಯ ಪರಿಧಿಯ ಮೀರದೆ ಉಜ್ಜುಗಿಸೆ ಪುಣ್ಯಶಾಲಿಯ ಪಾಡು ಮಂಕುತಿಮ್ಮ ಅಂತಿದೆ. ಒಂದೊಂದು ಸಲ ಅನ್ಸತ್ತೆ ಇಷ್ಟೆಲ್ಲ ಇಟ್ಕೊಂಡು ಮಾಡಿದರೂ ಕೂಡ ಮನಸ್ಸಿಗೆ ನೋವು ಉಳ್ಕೊಂಡ್ಬಿಡುತ್ತೆ. ತಾವೆಲ್ಲ ನೋಡಿದ್ದೀರಿ, ಸಂಸ್ಥೆ ಕಟ್ಟೋ ಕೆಲಸ ಆಗ್ಬೋದು, ಒಂದು ವ್ಯವಸ್ಥೆಯನ್ನು ಬಲಿಸುವಂಥ ಕೆಲಸ ಆಗ್ಬೋದು. ಮಾಡ್ತಿರ್ಬೇಕಾದ್ರೆ ಒಂದೊಂದು ಸಲ ಕೆಲಸ ಆಗೋಲ್ಲ, ಫೇಲ್ ಆಗಿಬಿಡ್ತವೆ. ಮನಸ್ಸು ತುಂಬ ನೋವಾಗ್ಬಿಡುತ್ತೆ ಕೆಲಸ ಮಾಡ್ತಾ. ನೋವಾಗುತ್ತದೆ ಅಂತ ಬರೀತಾರೆ. ಆ ಪದ್ಯ ಎಷ್ಟು ಚೆನ್ನಾಗಿದೆ. ಪದ್ಯ 636, 636. ಸಾಸಿರದ ಯುಕ್ತಿ ಸಾಹಸವ ನೀನು ಎಸಗುತ್ತಿರು, ಸಾಸಿರದ ಯುಕ್ತಿ ಸಾಹಸವ ನೀನು ಎಸಗುತ್ತಿರು, ಲೇಸು ಫಲ ದೊರೆಗೆ ನೀನೆಲ್ಲ ಪೌರುಷಕಂ, ಶೇಷ ನನಗುಳಿಯುವುದು ಎಂಥ ದೊಡಂ ನೋವು ಎನಿತು, ಸೈಸದನು ನೀನಳದೆ ಮಂಕುತಿಮ್ಮ. ಕೊನೆಗೆ ಅಲ್ಲಿಗೆ ಬರಬೇಕಾಗ್ತದೆ ಅನಿಸುತ್ತೆ. ಸಾಸಿರದ ಯುಕ್ತಿ ಸಾಹಸವ ನೀನು ಎಸಗುತ್ತಿರು. ಒಂದಲ್ಲ,
ಸಾವಿರಾರು ಪ್ರಯತ್ನ ಮಾಡ್ತಾರೆ, ಯುಕ್ತಿ ಮಾಡ್ತಾ ಇರು. ಒಂದಾಗಲಿಲ್ವೋ ಇನ್ನೊಂದು, ಇದಾಗಲಿಲ್ಲ ಇನ್ನೊಂದು, ಸಾವಿರಾರು ಪ್ರಯತ್ನಗಳನ್ನು ಮಾಡ್ತಾಯಿರು. ಒಂದರಿಂದ ಸೋತೆ ಅನ್ಬೇಡ. ಸಾಸಿರದ ಯುಕ್ತಿ ಸಾಹಸವ ನೀನು ಎಸಗುತ್ತಿರು. ಸತತವಾಗಿ ಮಾಡ್ತಾಯಿರೋ ಪ್ರಯೋಗಗಳನ್ನು. ಲೇಸು ಫಲ ದೊರೆಗೆ ಅಂದರೆ ದೊರೆಯಲಿ, ಒಳ್ಳೆ ಫಲ ದೊರೆಯಲಿ ನಿನಗೆ ಅಂತ ಹೇಳ್ತಾರೆ. ಒಳ್ಳೆ ಫಲ ದೊರೆಯಲಿ, ಒಳ್ಳೆ ಕೆಲಸ ಮಾಡಿದ್ದೀರಿ, ಒಳ್ಳೆ ಫಲ ದೊರೆಯಲಿ. ನಿನ್ನೆಲ್ಲ ಪೌರುಷಕಂ, ನೀನೇನು ಪೌರುಷ ತೋರಿಸಿದೆಯೋ ಅದಕ್ಕೆ ಒಳ್ಳೆ ಫಲ ದೊರೆಯಲಿ ಅಂತ ಹೇಳ್ತಾರೆ. ಮುಂದೆ ಶೇಷ ನಿನಗುಳಿವುದು ಎಂಥ ದೊಡಂ ನೋವಿನಿತು. ಇಷ್ಟಾದರೂ ಕೂಡ ಎಲ್ಲೋ ಒಂದು ಸಲ ನೀನು ನೋವು ಉಳ್ಕೊಂಬಿಡುತ್ತೆ ಮನಸ್ಸಲ್ಲಿ. ನೀವೇ ಕಲ್ಪನೆ ಮಾಡ್ಕೊಳ್ಳಿ, 4 ಜನ ಸೇರಿ ಒಂದು ಸಂಸ್ಥೆ ಕಟ್ಟಬೇಕು ಅಂತ ಹೋಗ್ತೀರಿ. ಎಷ್ಟು ದುಡಿತೀರಿ ಸಂಸ್ಥೆಗೋಸ್ಕರ, ಎಲ್ಲ ನಿಮ್ಮ ಜೀವ ಒತ್ತೇ ಇಡ್ತೀರಿ. ಕೊನೆಗೆ ಆ ಸಂಸ್ಥೆಯಲ್ಲಿ ನೀವು ಇರೋಕ್ಕಾಗಲ್ಲ. ಮನಸ್ಸು ನೋವಾಗಲ್ವೇ? ಒಬ್ಬ ಸ್ನೇಹಿತನಿಗೋಸ್ಕರ ಏನೆಲ್ಲ ಮಾಡ್ತೀರಿ, ಆದರೆ ಆತ ಹೇಳ್ತಾನೆ ನಾನು ಮೋಸ ಮಾಡಿದೆ ಅಂದ್ಬಿಡ್ತಾನೆ. ಯಾವ್ಯಾವುದೋ ಕೆಲಸಕ್ಕೆ ಹೋದಾಗ ಮನಸ್ಸಲ್ಲಿ ಒಂಚೂರು ನೋವು ಉಳ್ಕೊಳ್ಳುತ್ತೆ ಯಾವಾಗಾದರೂ. ಆ ಉಳ್ಕೊಂಡಾಗ ಹೇಳ್ತಾರೆ ಏನು ಮಾಡಬೇಕು ಅಂತ. ಶೇಷ ನಿನಗೆ ಉಳಿಯುವುದು, ಸ್ವಲ್ಪ ಶೇಷ ಉಳ್ಕೊಳ್ಳುತ್ತೆ ನಿನಗೆ. ಯಾವುದು? ನೋವು ಇನಿತು, ಸ್ವಲ್ಪ ನೋವು ಉಳ್ಕೊಳ್ಳುತ್ತೆ. ಅದಕ್ಕೇನು ಮಾಡಬೇಕು ನೀವು? ಬೇರೆ ಹಾದಿ ಇಲ್ಲ. ಸಹಿಸದನು ನೀನು ಅಳದೆ ಮಂಕುತಿಮ್ಮ. ಸಹಿಸದನು, ಸಹಿಸು, ಅದನ್ನು ಸಹಿಸ್ಬೇಕಷ್ಟೇ. ಸಹಿಸಿಕೊಂಡು ಅಳದೆ ಸಹಿಸ್ಕೋಬೇಕು ಅಂತ. ಭಾಳ ಕಷ್ಟದ ಕೆಲಸ ಇದು. ಅಳದೆ ಅಂದರೆ ಏನರ್ಥ? 100 ಮಂದಿ ಹೇಳ್ಕೊಂಡು ಅಡ್ಡಾಡ್ಬೇಡ, ನನಗೆ ಭಾಳ ನೋವಾಯಿತು 100 ಮಂದಿ ಹೇಳೋ ಕಾರಣ ಇಲ್ಲ. ಬಾಯಿ ಮುಚ್ಕೊಂಡು ಅಳದೆ ಸಹಿಸ್ಕೋಬೇಕು ಅದನ್ನು ಅಂತ. DVG ಎಷ್ಟೋ ಪದ್ಯದಲ್ಲಿ ಬರ್ತದೆ, ಸಹನೆ ಬಹಳ ಮುಖ್ಯ ಅಂತ. ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ, ವಿಹಿತವಾಗಿ ಹುದದರ ಗತಿ ಸೃಷ್ಟಿ ವಿಧಿಯಂ. ಸಹಿಸಿದಲ್ಲದೆ ಮುಗಿಯದು ಆವದಸೆ ಬಂದೊಡಂ, ಸಹನೆ ವಜ್ರದ ಕವಚ ಮಂಕುತಿಮ್ಮ. ನಮ್ಮನ್ನು ಕಾಪಾಡೋದು ಸಹನೆ ಒಂದೇನೆ. ಅದಕ್ಕಿಂತ ಹೆಚ್ಚಿಗೆ ಏನು ಮಾಡೋಕ್ಕಾಗ್ತದೆ ನಮಗೆ? ಎಷ್ಟೋ ಸಲ ಪ್ರಯತ್ನ ಆಗದೆ ಹೋದರೂ ಕೂಡ ನೋವು ಉಳ್ಕೊಂಡಿರ್ತಲ್ಲ, ನೋವನ್ನು ಬಾಯಿ ಮುಚ್ಕೊಂಡು ಅಳಬೇಕು ಅಷ್ಟೇ, ಮತ್ತೊಂದು ಏನೂ ಮಾಡೋಕ್ಕಾಗಲ್ಲ. ಇದೊಂದು ಪ್ರಶ್ನೆ ಭಾಳ ಚೆನ್ನಾಗಿ ಬಂದಿತ್ತು ಇತ್ತೀಚೆಗೆ. ಒಳ್ಳೆ ಕೆಲಸ ಮಾಡಿದ್ರು ನಮಗೆ ನೋವು ಯಾಕೆ ಬರುತ್ತೆ? ಹರಿಶ್ಚಂದ್ರನಿಗೆ ಯಾಕೆ ದುಃಖ ಬರಬೇಕು? ಪಾಂಡವರಿಗೆ ಯಾಕೆ ವನವಾಸ? ಸಾಮಾನ್ಯವಾಗಿ ಕೇಳೋದು. ವಾಸವಾನಿಯವ್ರು ಕೇಳಿದಾಗ ವೈ ಗುಡ್ ಪೀಪಲ್ ಸಫರ್ ಅಂತ. ದಾದಾ ವಾಸವಾನಿಗೆ ಉತ್ತರ ಭಾಳ ಚೆನ್ನಾಗಿ ಕೊಟ್ಟರು ಅವರು. ಗುಡ್ ಪೀಪಲ್ ಹ್ಯಾವ್ ಟು ಸಫರ್ ಬಿಕಾಸ್ ದೇ ಬಿಕಮ್ ಬೆಟರ್ ಪೀಪಲ್ ಅಂತ ಅವ್ರ ಮಾತದು. ಗುಡ್ ಪೀಪಲ್ ಸಫರ್ ಬಿಕಾಸ್ ದೇ ಬಿಕಮ್ ಬೆಟರ್ ಪೀಪಲ್. ನಂದೊಂದು ಥಿಯರಿ ಇದೆ. ಜೀವನ ಒಂದು ವ್ಯಾಪಾರ ಅಂತ ಒಪ್ಕೊಂಡಿದ್ದೀವಿ ಆಗಲೇ. ಪ್ರತಿಯೊಂದು ವ್ಯಾಪಾರದಲ್ಲಿ ಪ್ರತಿಯೊಂದು ವಸ್ತುವಿಗೆ ಒಂದು ಬೆಲೆ ಅಂತ ಉಂಟು. ಬೆಲೆ ಇಲ್ಲದೆ ಇರುವಂಥ ಯಾವ ವಸ್ತುನೂ ಇಲ್ಲ. ನೀವೇನಾದರೂ ಕೊಂಡ್ಕೋಬೇಕಾದ್ರೆ ದುಡ್ಡು ಕೊಡಬೇಕು. ಒಂದು 10 ರೂಪಾಯಿ ಸಾಮಾನು ತೊಗೊಂಡಾಗ 10 ರೂಪಾಯಿಗೆ ಅಷ್ಟು ಮಟ್ಟದ ಸಾಮಾನು ಕೊಡ್ತಾನೆ ಅವನು, 10 ರೂಪಾಯಿ ದುಡ್ಡು ಕೊಡ್ತೀರಿ ನೀವು. ದುಃಖ ಪಡೋಂಗಿಲ್ಲ ಆವಾಗ ಅಲ್ವಾ? 10 ರೂಪಾಯಿ ಕೊಟ್ಟರೆ ವಸ್ತು ಬಂತಲ್ಲ ನಿಮಗೆ, ವಸ್ತು ಸಿಗಲಿಲ್ವೇ? ಆ ವ್ಯಾಪಾರ ಆದ್ದರಿಂದ ದುಃಖ ಪಡೋ ಕಾರಣ ಇಲ್ಲ. ಯಾರಾದರೂ 50,000 ರೂಪಾಯಿ ಕೊಟ್ಟು ಒಂದು ಡೈಮಂಡ್ ತೊಗೊಂಡ್ರೆ ದುಃಖ ಪಡ್ತಾರೆ, ಯಾರಾದರೂ ಸಂತೋಷ ಪಡ್ತಾರೆ. 50,000 ಕೊಟ್ಟೆ ನಿಜ, ಅದರ ಪ್ರತಿಯಾಗಿ ನಾನು ಡೈಮಂಡ್ ಸಿಕ್ಕಿದೆಯಲ್ಲ, ವಜ್ರ ಸಿಕ್ಕಿದೆಯಲ್ಲ. ವ್ಯಾಪಾರ ಪ್ರತಿಯೊಂದು ಇರುವಂಥದ್ದು. ಅದು ನಾನು ಹೇಳ್ತಾ ಇರ್ತೀನಿ, ದಿಸ್ ಈಸ್ ದ ಪ್ರೈಸ್ ಯು ಪೇ ಫಾರ್ ವ್ಯಾಲ್ಯೂಸ್. ಎಲ್ಲದಕ್ಕೂ ಒಂದು ಬೆಲೆ ಇದೆ ಅಲ್ವಾ? ಜೀವನದಲ್ಲಿ ಪ್ರತಿಯೊಂದಕ್ಕೂ ಒಂದು ಬೆಲೆ ಇದೆ. ಬೆಲೆ ಕೊಡಲೇಬೇಕು, ಬೆಲೆ ಕೊಡದೆ ನಡೆಯೋದೇ ಇಲ್ಲ. ಸಂತೋಷಕ್ಕೆ ಬೆಲೆ ಕೊಡಬೇಕಾಗತ್ತೆ. ನೀವು ಸಿನಿಮಾಕ್ಕೆ ಹೋಗ್ಬೇಕಾ ದುಡ್ಡು ಕೊಡಬೇಕಲ್ಲಿ, ಒಳ್ಳೆ ಊಟ ಮಾಡಬೇಕಾ ದುಡ್ಡು ಕೊಡಬೇಕು. ಸಂತೋಷಕ್ಕೆ ಬೆಲೆ ಉಂಟು, ಎಲ್ಲದಕ್ಕೂ ಬೆಲೆ ಉಂಟು. ಅದೇ ಥರ ಸತ್ಯಕ್ಕೊಂದು ಬೆಲೆ ಬೇಡವಾ? ಒಂದು ಪ್ರಾಮಾಣಿಕತೆಗೊಂದು ಬೆಲೆ ಬೇಡವಾ? ಆ ಬೆಲೆ ಎದರಿಂದ ತೀರ್ಮಾನ ಮಾಡೋದು? ನಿನ್ನೆ ನೋಡಿದ್ವಿ ನಾವು, ಲೌಕಿಕದ ಮೌಲ್ಯ ನಿರ್ಲೌಕಿಕದ ನಾಣ್ಯದಲ್ಲಿ ಅಂತ. ಲೌಕಿಕದ ಮೌಲ್ಯ ಬರಬೇಕಾದ್ರೆ ನಿರ್ಲೌಕಿಕದ ನಾಣ್ಯದಲ್ಲಿ ಬರಬೇಕು. ಈಗ ಹರಿಶ್ಚಂದ್ರ ಕಷ್ಟಪಟ್ಟ, 2 ವರ್ಷ ಕಷ್ಟಪಟ್ಟ, ವಿಧಿ ಅವನು ಅರೆದು ಬಿಡ್ತು ಹಾಕಿ. ಆದರೆ ಅವನಿಗೆ ಮೌಲ್ಯ ಬೆಲೆ ಸಿಗಲಿಲ್ವಾ ಅಂತ? ಬೆಲೆ ಸಿಕ್ತಲ್ಲ. ಅವನು ಕೊಟ್ಟಂಥ ಬೆಲೆ 2 ವರ್ಷದ ಜೀವನ ತನ್ನ ತೆತ್ತಿಬಿಟ್ಟ. ಅದಕ್ಕೋಸ್ಕರ ತೆತ್ತಿದ್ದಕ್ಕೆ ಅವನು ಇವತ್ತಿಗೂ ಸತ್ಯ ಹರಿಶ್ಚಂದ್ರ ಅಂತ ಆಗಿದ್ದಾನ ಅವನು ಅಲ್ವಾ? ಸತ್ಯದ ಜೊತೆಗೆ ಸೇರ್ಕೊಂಡ್ಬಿಟ್ಟಿದ್ದಾನ ಅವನು. ಅದಕ್ಕೆ ಈಸ್ ಅ ಪ್ರೈಸ್ ಈ ಪೇಡ್ ಫಾರ್ ಗೆಟಿಂಗ್ ದ್ಯಾಟ್ ಕೈಂಡ್ ಆಫ್ ವ್ಯಾಲ್ಯೂ. ಮೌಲ್ಯ ಬೇಕಾದರೆ ಜೀವನ ತೆತ್ತಬೇಕಾಗ್ತದೆ. ಗಾಂಧೀಜಿ ಅಷ್ಟು ವರ್ಷ ಒದ್ದಾಡಬೇಕಾಗಿತ್ತಲ್ಲ ಜೀವನದುದ್ದಕ್ಕೂ. ಒದ್ದಾಡಿದ್ದಕ್ಕೆ ಅವರು ಮಹಾತ್ಮ ಆದರು. ಮಹಾತ್ಮ ಪದವಿಗೆ ಅವರು ತೆತ್ತ ಹಣ ಅಥವಾ ತೆತ್ತ ಮೌಲ್ಯ ಅಂದರೆ ಬೆಲೆ ಅಂದರೆ ಅದು. ಆದ್ದರಿಂದ ದುಃಖ ಪಡೋ ಕಾರಣ ಇಲ್ಲ. ನೀವು ಸಹನೆ ಮಾಡ್ಕೋಬೇಕು ಅಂತ ಹೇಳ್ತೀವಲ್ಲ, ಸಹನೆ ಮಾಡ್ಕೊಳ್ಳೋದಿದೆ. ತಾಳ್ಕೋಬೇಕಂತೀವಲ್ಲ, ತಾಳುವುದು ಕೂಡ ಅದೊಂದು ಬೆಲೆ ಇದ್ದ ಹಾಗೆ. ಎಷ್ಟು ತಾಳ್ಕೋತೀರೋ ಅಷ್ಟು ಪ್ರಸಿದ್ಧರಾಗ್ತೀರಿ. ಒಂದು ಸಲ ಜೀವನಕ್ಕೊಂದು ಎತ್ತರ ಬಂದಾಗ ಈ ಎತ್ತರ ಬಂದದ್ದು ಎಲ್ಲಿಂದ ಬಂತು ಅಂತ DVG ಅವರ ಜೀವನದಲ್ಲೇ ನಾವು ನೋಡಿದ್ದೇವೆ. ಅವರು ತೀರ್ಕೊಂಡ ಮೇಲೆ ಅವ್ರ ಟ್ರಂಕಲ್ಲಿ ಚೆಕ್ಸ್ ಇತ್ತು ಅಂತ. ಎಷ್ಟೋ ಚೆಕ್ಗಳಿದ್ದು ಬ್ಯಾಂಕಿಗೆ ಕಳಿಸ್ಲಾರ್ದೆ ಸುಮಾರು 20,000 ರೂಪಾಯಿ ಮೇಲೆ ಬೆಲೆ ಬಾಳುವಂಥ ಚೆಕ್ಗಳು. ಅವ್ರ ದುಡ್ಡು ಬೇಡ ಅಂತಿರಲಿಲ್ಲ, ಬೇಕಿತ್ತು. ಚೆಕ್ ಹಾಗೇ ಇತ್ತು. ಅವ್ರದ್ದೊಂದು ನಂಬಿಕೆ, ನನಗೆ ಎಷ್ಟು ಸಲ್ಲಬೇಕಾಗಿತ್ತೋ ಅದಕ್ಕಿಂತ ಹೆಚ್ಚಿಂದ ಏನಾದರೂ ಬಂದಿದೆ ಅಂದರೆ ನಂದಲ್ಲ ಅಂತ ಬ್ಯಾಂಕಿಗೆ ಕಳಿಸ್ತಾ ಇರಲಿಲ್ಲ ಅವರು ಅಂತ. ಇದೊಂದು ಮೌಲ್ಯ ಅಲ್ವಾ?
ಅದೊಂದು ಬೆಲೆ ತೆರೆದಂಗಲ್ವ ಅದು, ಆ ಮೌಲ್ಯಕ್ಕೋಸ್ಕರ ತೆತ್ತ ಬೆಲೆ ಅದು. ಹಾಗೆ ಅದು ಹೇಳ್ತಾರೆ, ಅಳಬಾರ್ದೆ ಸಹಿಸ್ಕೋಬೇಕು ಅಂತಾರಲ್ಲ, ಕಷ್ಟ ಅಲ್ಲ ಅದು, ಕಷ್ಟ ಅಲ್ಲ. ಅದು ಸಹಿಸ್ಕೊಂಡಾಗ ಮಾತ್ರ ಅದಕ್ಕೆ ಹೇಳ್ತಾರೆ, ಈ ನೋವಿದೆಯಲ್ಲ ಮೌಲ್ಯಕ್ಕೆ ತೆತ್ತಂಥ ಒಂದು ಬೆಲೆ ಅದು. ಆದ್ದರಿಂದ ಅದನ್ನು ದುಃಖ ಪಡಬೇಕಾಗಿಲ್ಲ. ಅದಕ್ಕೆ ಸಹಿಸದನು ನೀನು ಅಳದೆ ಮಂಕುತಿಮ್ಮ ಅಂತ. ಇನ್ನೊಂದು ಮಾತನ್ನು ಹೇಳ್ತಾರೆ, ಭಾಳ ಚೆನ್ನಾಗಿರೋ ಮಾತು. ಕರ್ಮ ಮಾರ್ಗದಲ್ಲಿ ಹೋದಾಗ ತಾಳ್ಮೆ ಸಹನೆ ಬೇಕು ಅಂತ ಹೇಳಿದ್ರಲ್ಲ, ಒಂದು ಅದ್ಭುತವಾದ ಪದ್ಯ ಕೊಡ್ತಾರೆ. ಪದ್ಯ 718, 718 ಬಹಳ ಚಂದ. ತನ್ನ ಶಿಲುಬೆಯ ತಾನೇ ಹೊತ್ತನಲ ಗುರು ಏಸು, ತನ್ನ ಶಿಲುಬೆಯ ತಾನೇ ಹೊತ್ತನಲ ಗುರು ಏಸು, ನಿನ್ನ ಕರ್ಮದ ಹೊರೆಯ ಬಿಡದೆ ನೀನೆ ಹೊರು, ನಿನ್ನ ಕರ್ಮದ ಹೊರೆಯ ಬಿಡದೆ ನೀನೆ ಹೊರು, ಖಿನ್ನನಾಗದೆ ತುಟಿಯ ಬಿಗಿದು ಶವಭಾರವನು ಬೆನ್ನಿನಲ್ಲಿ ಹೊತ್ತು ನಡೆ ಮಂಕುತಿಮ್ಮ. ಎಷ್ಟು ಗಟ್ಟಿಯಾಗಿ ಹೇಳಬೇಕಾಗುತ್ತಲ್ಲ ಅದಂತ ಅನಿಸುತ್ತೆ. ತನ್ನ ಶಿಲುಬೆಯ ತಾನೇ ಹೊತ್ತನಲ್ಲ ಗುರುಯೇಸು, ಅವನು ಶಿಲುಬೆಗೆ ಹಾಕಬೇಕು ಅಂತ ತೀರ್ಮಾನ ಮಾಡಿದರು. ಬೆಟ್ಟದ ತಲೆ ಮೇಲೆ ಹೋಗಬೇಕು ಹೊತ್ಕೊಂಡು, ಅದನ್ನು ಶಿಲುಬೆ ತುಂಬ ಭಾರವಾದ ಶಿಲುಬೆ ಅದು. ನೋಡಿ ಎಷ್ಟು ಇದೆ ಅದು. ಯಾರನ್ನು ಶಿಲುಬೆಗೆ ಹಾಕಬೇಕಂತಿದ್ದೀರೋ ಆ ಶಿಲುಬೆನ ಆತನೇ ಹೊತ್ಕೊಂಡು ಹೋದ, ಅಲ್ಲಿಗೆ ಹಾಕ್ತೀನಿ ಹೇಗಿದ್ರು ಅಂತ. ತಾನೇ ಹೊತ್ಕೊಂಡು ಹೋಗಿ ಅಲ್ಲಿ ಹಾಕಿದಂಥ ಶಿಲುಬೆಗೆ ಅವನ್ನೇ ಶಿಲುಬೆಗೆ ಹಾಕಿದ್ರು ಜನ. ಅದಕ್ಕೆ ಹೇಳ್ತಾರೆ, ತನ್ನ ಶಿಲುಬೆಯ ತಾನೇ ಹೊತ್ತನಲ್ಲ ಗುರು ಏಸು, ನಿನ್ನ ಕರ್ಮದ ಹೊರೆಯ ಬಿಡದೆ ನೀನೇ ಹೊರು. ಅದಕ್ಕೆ ಹೇಳ್ತಾರೆ, ನಿನ್ನ ಕರ್ಮ ಭುಜಕ್ಕೆ, ದೈವದ ಭುಜಕ್ಕೆ ಏರ್ಸೋಕೆ ಹೋಗಬೇಡ, ಬೇರೆ ಗತಿ ಇಲ್ಲ ನನಗೆ, ನಾನು ಮಾಡಿದ ಕರ್ಮವನ್ನು. ಅದಕ್ಕೆ ಹೇಳ್ತಾರೆ, ನಾ ಮಾಡಿದ ಕರ್ಮ ಬಲವಂತವಾದರೆ ಅಂತ. ಏನು ಮಾಡೋಕ್ಕಾಗ್ತದೆ, ಭಗವಂತನ ಏನು ಮಾಡೋಕ್ಕಾಗಲ್ಲ ಅದನ್ನು. ಅದಕ್ಕೆ ಕರ್ಮದ ಹೊರೆಯ ನಾನೇ ಬಿಡದೆ ಹೊರಬೇಕು. ಬರೀ ಹೊರದು ಹತ್ಕೊಂಡಲ್ಲ, ನೋಡ್ರಿ ನನ್ನ ಕರ್ಮ ಎಷ್ಟು ಹೊರಬೇಕಾಗಿದೆ, ನನಗೇನು ದುಃಖ ಮಾಡ್ಕೊಳ್ಳೋದಲ್ಲ ಅದು. ಖಿನ್ನನಾಗದೆ ತುಟಿಯ ಬಿಗಿದು ಶವಭಾರವನು, ಖಿನ್ನನಾಗದೆ ಡಿಪ್ರೆಸ್ ಆಗಲಾರ್ದೇನೆ, ಹೊತ್ತಿದ್ದೀನಿ ಅಂತ ಹತ್ಕೊಳ್ಳಾರ್ದೇನೆ. ಇದೆಷ್ಟು ಕಷ್ಟದ ಕೆಲಸ ಅಲ್ವಾ. ಹೊರಬೇಕು ಕಷ್ಟ, ಕರ್ಮದ ಭಾರವನ್ನು ಹೊರಬೇಕು. ಕರ್ಮದ ಭಾರ ಹೊರೋದಕ್ಕೆ ಕಾರಣ ಯಾರು? ನಾವೇ ತಾನೇ. ಆ ಕರ್ಮಕ್ಕೆ ಫಲ ಬರೋದಕ್ಕೆ ನಾವೇ ತಾನೇ ಮಾಡಿದ್ದು. ಕರ್ಮ ಮಾಡುವಾಗ ದುಃಖ ಇರಲಿಲ್ಲ, ಫಲ ಬಂದಾಗ ದುಃಖ ಪಡೋದು ಬೇಡ. ಅದಕ್ಕೆ ಖಿನ್ನನಾಗದೆ ತುಟಿಯ ಬಿಗಿದು ಶವಭಾರವನ್ನು ಬೆನ್ನಿನಲ್ಲಿ ಹೊತ್ತು ನಡೆ ಮಂಕುತಿಮ್ಮ. ಹೊತ್ಕೊಂಡು ನಡಿ ಬೆನ್ನಲ್ಲಿ, ಏನಾಗೋದ ನಿನಗೆ. ಆದ್ದರಿಂದ ಬಿಗಿದು ತುಟಿಗಳನ್ನು ಭಾರವನ್ನು ಹೊರು, ನಿನ್ನ ಕರ್ಮದ ಫಲವನ್ನು ಹೊರಬೇಕು ಅಂತ. ಇನ್ನೊಂದು ವಿಷಯ ಹೇಳ್ತಾರೆ ಮುಂದೆ, ಕರ್ಮ ಮಾಡ್ತಾ ಮಾಡ್ತಾ ಕರ್ಮದ ಫಲವನ್ನು ಬಿಡಬೇಕು ಅಂತ. ಕರ್ಮ ಮಾಡಬೇಕು, ಕರ್ಮದ ಫಲವನ್ನು ಅಪೇಕ್ಷೆ ಮಾಡಬೇಡಿ ಅಂತ ಹೇಳ್ತಾರೆ. ಆ ಪದ್ಯ ಎಷ್ಟು ಚೆಂದ. ಪದ್ಯ 814, 814. ಅವರ ಎನಾಲಜೀಸ್ ಇದೆಯಲ್ಲ ಡಿಬೀಜಿದು, ಅವರಿಗೆ ಅವರೇ ಸಮ. ಆ ಉದಾಹರಣೆಗಳನ್ನು ಕೊಡ್ತಾರೆ. ಅದು ಹೇಗೆ ಹೆಕ್ಕಿ ಕಣ್ಣಿಗೆ ಕಾಣಿಸೋ ಒಂದು ಉದಾಹರಣೆಗಳನ್ನು ಕಣ್ಣಿಗೆ ಕೊಡ್ತಾರೆ ನೋಡಿ. ನ್ಯಾಯಾಧಿಪತಿ ತನ್ನ ಮತಿ ಮನಸ್ಸುಗಳನ್ನೆಲ್ಲ, ಪದ್ಯ ನೋಡಿ ಎಷ್ಟು ಚೆನ್ನಾಗಿದೆ. ನ್ಯಾಯಾಧಿಪತಿ ತನ್ನ ಮತಿ ಮನಸ್ಸುಗಳನ್ನೆಲ್ಲ ಸ್ವೀಯ ಲಾಭ ಸ್ಮರಣೆಯುಳಿದು ವಿವಧಿಗಳ ದಾಯ ನಿರ್ಣಯಕ್ಕೆ ಯೋಜಿಸುವಂತೆ ನೀ ಜಗದ ಶ್ರೇಯಸ್ಸಿಗೆ ಉಜ್ಜುಗಿಸು ಮಂಕುತಿಮ್ಮ. ಈ ಕೋರ್ಟಿನ ಬಗ್ಗೆ ಬಹಳ ಬರ್ತದೆ ಯಾಕೋ, ನ್ಯಾಯಾಧಿಪತಿಗಳ ಬಗ್ಗೆ ಜಾಸ್ತಿ, ನ್ಯಾಯಾಧಿಪತಿ ಬಗ್ಗೆ ಮಾತು ಬಂದಿದೆ. ನ್ಯಾಯಾಧಿಪತಿ ತನ್ನ ಮತಿ ಮನಸ್ಸುಗಳನ್ನೆಲ್ಲ, ತನ್ನ ಬುದ್ಧಿ ಮನಸ್ಸುಗಳನ್ನೆಲ್ಲ ಸ್ವೀಯ ಲಾಭ ಸ್ಮರಣೆ ಉಳಿದು, ಸ್ವೀಯ ಅಂದರೆ ತನ್ನ ಸ್ವಂತದ್ದು, ತನ್ನ ಸ್ವಂತದ ಲಾಭ ಎಷ್ಟು ಬರ್ತದೆ ಅನ್ನೋದನ್ನು ಉಳಿದು ಅದನ್ನು ಬಿಟ್ಟು ತನ್ನ ಸ್ವಂತ ಲಾಭದ ಚಿಂತೆ ಮಾಡೋಲ್ಲ. ಸರ್ಕಾರಕ್ಕೆ 16,000 ಕೋಟಿ ನಷ್ಟ ಆಯಿತು ಅಂತೊಬ್ರು ಹೇಳ್ತಾರೆ. ನ್ಯಾಯಾಧಿಪತಿ ಹೇಳುವಾಗ, ನ್ಯಾಯಾಧೀಶ ಅಥವಾ ನ್ಯಾಯಮೂರ್ತಿ ಹೇಳುವಾಗ ಅದ್ರಲ್ಲಿ ನನಗೆ ಎಷ್ಟು % ಬರ್ತದೆ ಅಂತ ಇಲ್ಲ, ಮಾತಿಷ್ಟು ಅಷ್ಟೊಂದು ಆಗ್ತಾ ಇದೆಯಲ್ಲ. ನ್ಯಾಯಾಧಿಪತಿ ತನ್ನ ಮತಿ ಮನಸ್ಸುಗಳನ್ನೆಲ್ಲ ತನ್ನ ಸ್ವಂತ ಲಾಭ ಸ್ಮರಣೆಯನ್ನು ಬಿಟ್ಟು, ತನಗೆ ಬರುವಂಥ ಲಾಭದ ಚಿಂತೆಯನ್ನು ಬಿಟ್ಟು ವಿವಾದಿಗಂದರೆ ವಾದಕ್ಕೆ ಹೋದವರು, ಕಕ್ಷಿದಾರರು ಇದ್ದಾರಲ್ಲ, ಕೋರ್ಟಲ್ಲಿ ಆರ್ಗ್ಯೂ ಮಾಡ್ತಾರಲ್ಲ, ವಿವಾದ ಮಾಡುವಂಥವ್ರು, ವಾದ ಮಾಡುವಂಥವರು, ಅವರ ದಾಯ ನಿರ್ಣಯಕ್ಕೆ ಅವ್ರದ್ದಾದಂಥ ಪಡೆ, ಅವ್ರದ್ದಾದಂಥ ಆಸ್ತಿ, ಅವ್ರದ್ದಾದಂಥ ವಸ್ತು, ಅವ್ರದ್ದು ಭಾಗದಾದಂಥ ವಸ್ತು ಇದೆಯಲ್ಲ ದಾಯ, ಅದರ ನಿರ್ಣಯಕ್ಕೆ ಯೋಜಿಸುವಂತೆ ನ್ಯಾಯಾಧೀಶ ತೀರ್ಮಾನ ಕೊಡ್ತಾನೆ. ಅವ್ರ ಪ್ರಾಪರ್ಟಿ ಅವ್ರದ್ದು, ಇದಲ್ಲ ಅಂತ ಹೇಳ್ತಾನೆ. ಇವನಿಗೇನು ಲಾಭ, ಅಷ್ಟು ಪ್ರಾಪರ್ಟಿ ಅವ್ರಿಗೆ ಕೊಡಿಸಿದ್ರೆ ಇವನಿಗೇನು ಲಾಭ ಅಂತ ಅದು ವಿಚಾರ ಮಾಡಲ್ಲ ಅವನು. ಅದಕ್ಕೆ ಹೇಳ್ತಾರೆ, ತನ್ನ ಮತಿ ಮನಸ್ಸುಗಳನ್ನೆಲ್ಲ ಸ್ವಂತ ಲಾಭ ಸ್ಮರಣೆಯನ್ನು ಬಿಟ್ಟು ಆ ಕಕ್ಷಿದಾರರಿದ್ದಾರಲ್ಲ ಅವರ ಲಾಭ ನಿರ್ಣಯಕ್ಕೆ, ಅವ್ರು ಯಾರಿಗೆ ದೊರಕಬೇಕೋ ಅವ್ರ ನಿರ್ಣಯಕ್ಕೆ ಯೋಜಿಸುವಂತೆ, ಅವ್ರು ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ ತನ್ನ ಲಾಭವನ್ನು ಗಮನಿಸದೆ ಮಾಡುವಂತೆ ನೀನು ಜಗದ ಶ್ರೇಯಸ್ಸಿಗೆ ಉಜ್ಜುಗಿಸು ಮಂಕುತಿಮ್ಮ. ಜಗತ್ತಿನ ಶ್ರೇಯಸ್ಸಿಗೆ ಕೆಲಸ ಮಾಡು. ಮಾಡಬೇಕಾದ್ರೆ ನಿನಗೆ ಕರ್ಮ ಫಲದ ಚಿಂತೆ ಮಾಡಬೇಡ.
ಕರ್ಮಕ್ಕೆ ಕೆಲವು ಹೇಳ್ತಾರೆ ಫಲ ಬೇಡ ಅಂತಂದ್ರೆ ತ್ಯಾಗ ಮಾಡ್ದಂಗಾಯಿತು ಅಂತ, ಕೆಲವು ಹೇಳ್ತಾರೆ ಸನ್ಯಾಸ ಅಂತ. ಆ ಸನ್ಯಾಸಕ್ಕೂ ತ್ಯಾಗಕ್ಕೂ ಸ್ವಲ್ಪ ಅಂತರ ಇದೆ ಅಂತ ಡಿ ವಿ ಜಿ ಭಾಳ ಚಂದ ಬರೀತಾರೆ. ಯಾವುದೇ ಅಪೇಕ್ಷೆಯಿಂದ ಮಾಡುವ ಕರ್ಮಗಳನ್ನೇ ಬಿಡುವುದು ಸನ್ಯಾಸ ಧರ್ಮ. ಯಾವುದೇ ಅಪೇಕ್ಷೆ ಬರುವಂಥ ಕರ್ಮಗಳಿದ್ದಾವಲ್ಲ, ಆ ಕರ್ಮಗಳೇ ಬೇಡ ಅನ್ನೋದು ಸನ್ಯಾಸ. ಕರ್ಮ ಫಲವನ್ನು ಬಿಡೋದು ತತ್ವಜ್ಞಾನಿಯ ದೃಷ್ಟಿ. ಕರ್ಮ ಮಾಡ್ತೇನೆ ಆದರೆ ಫಲ ಬೇಡ ಅಂತ ತತ್ವಜ್ಞಾನಿ ದೃಷ್ಟಿ ಅಂತ. ಸನ್ಯಾಸಿಯದು ಕಾಮ್ಯಕರ್ಮ ತ್ಯಾಗ, ತತ್ವಜ್ಞಾನದು ಸರ್ವಕರ್ಮ ಫಲತ್ಯಾಗ ಅಂತ ಬರೀತಾರೆ. ತತ್ವಜ್ಞ ಆದವನು ಕರ್ಮ ಮಾಡ್ತಾನೆ, ಫಲ ಬೇಡ ಅಂತಾನೆ. ಸನ್ಯಾಸಿ ಆದವನು ಅಪೇಕ್ಷೆ ಬರುವಂಥ ಕೆಲಸನೇ ಮಾಡೋದು ಬೇಡ ಅಂತ ಅವನು ಹೇಳ್ತಾನೆ ಅಂತ. ಸ್ವಂತ ಲಾಭಕ್ಕಾಗಿ, ಇದು ಭಾಳ ದೊಡ್ಡ ಮಾತನ್ನು ಡಿ ವಿ ಜಿ ಹೇಳ್ತಾರೆ ಈ ಪದ್ಯ ಆದಮೇಲೆ. ಅದಕ್ಕೆ ವ್ಯಾಖ್ಯಾಗಿ ಓದಬೇಕಾದ್ರೆ ಜೀವನ ಧರ್ಮ ಯೋಗವನ್ನೇ ಓದಬೇಕು. ಅದಕ್ಕೆ ಹೇಳಿದ್ನಲ್ಲ, ಭಗವದ್ಗೀತೆ ಸಾರ ಬರುವಂಥದ್ದು. ಹೇಗಿದೆ ಪರಿಸ್ಥಿತಿ? ನಾವು ಸ್ವಂತ ಲಾಭಕ್ಕಾಗಿ, ನಮ್ಮ ಸ್ವಂತ ಪುಷ್ಟಿಗಾಗಿ, ಪ್ರತಿಷ್ಠೆಗಾಗಿ ಮಾಡುವ ಎಲ್ಲ ಕಾರ್ಯ ಸ್ವಾರ್ಥ ಪೋಷಕವಾದವುಗಳು ಅಂತ. ನನಗೆ ಬೇಕು ಅಂತ ಮಾಡೋದು ನನ್ನ ಸ್ವಾರ್ಥ ಬೆಳೆಸ್ಕೊಂಡಂಗೆ ಆಯಿತು. ಆ ಮಾತು ಎಷ್ಟು ಚೆನ್ನಾಗಿದೆ ನೋಡಿ. ಈ ಸ್ವಾರ್ಥ ಬೆಳೆದಂತೆಲ್ಲ ನಾವು ಜಗತ್ತಿನಿಂದ ಪಡೆಯುವುದು ಹೆಚ್ಚಾಗಿ, ಕೊಡುವುದು ಕಮ್ಮಿ ಆಗ್ತದೆ ಅಂತ. ಸ್ವಾರ್ಥ ಹೆಚ್ಚಿಗೆ ಆದ ಹಾಗೆ ಜಗತ್ತಿನಿಂದ ಪಡ್ಕೊಳ್ಳೋದು. ನಾನು ಕೂಡ ಹಾಕಬೇಕಲ್ಲ, ದೊಡ್ಡ ಆಸ್ತಿ ಅಂದರೆ ಜಗತ್ತಿನಿಂದ ಕಿತ್ಕೋಬೇಕು. ಆದ್ದರಿಂದ ಸ್ವಾರ್ಥ ಪೋಷಕವಾದಾಗ ನಾನು ಪಡ್ಕೊಳ್ಳೋದು ಹೆಚ್ಚಾಗ್ತದೆ, ಕೊಡೋದು ಕಮ್ಮಿ ಆಗ್ತದೆ. ಆದ್ದರಿಂದ ಏನಾಗ್ತದೆ ಅಂದರೆ ಪ್ರಪಂಚದ ಋಣ ಹೆಚ್ಚಾಗ್ತದೆ ಅಂತ. ಪ್ರಪಂಚದ ಋಣ ದೊಡ್ಡದಾಗ್ತದೆ. ಅವ್ರು ಹೇಳ್ತಾರೆ, ದೊಡ್ಡ ದೊಡ್ಡ ಪರಾಕ್ರಮಿಗಳಿದ್ದರು. ಹಿರಣ್ಯಕಶಿಪು ಇದ್ದ, ರಾವಣ ಇದ್ದ, ಕುಂಭಕರ್ಣ ಇದ್ದ. ಸಣ್ಣವರಲ್ಲ ಅವರೆಲ್ಲ, ಭಾಳ ದೊಡ್ಡವರು. ಎಲ್ಲಿಂದ ಎಲ್ಲಿ ಬಂದ್ರಪ್ಪ ಅವರು? ತಪಸ್ಸು ಮಾಡಿದವರಲ್ವ, ಭಗವಂತನ ಕುರಿತು ತಪಸ್ಸು ಮಾಡಿ ಈಶ್ವರನ ಆತ್ಮಲಿಂಗ ಪಡ್ಕೊಂಡಂಥ ರಾವಣ. ಅದಕ್ಕೊಂದು ಮಾತು ಹೇಳ್ತಾರೆ, ಪುಣ್ಯದ್ವಾರದಿಂದ ಪಾಪ ಲೋಕಕ್ಕೆ ಬಂದವರವರು ಅಂತ. ತಪಸ್ಸು ಮಾಡಿ ಕೂಡ ಇಲ್ಲಿ ಬಂದರವರು. ಪುಣ್ಯದ್ವಾರದಲ್ಲಿದ್ದವರು ಜಯ ವಿಜಯರಾಗಿದ್ದಂಥವರು ಇಲ್ಲಿ ಬಂದು ರಾಕ್ಷಸರಾಗಿದ್ದರು, ಕೊನೆ ನಾಶರಾದರು. ತಪಸ್ಸು ಮಾಡಿದ್ರು ಕೂಡ ಎಂಥ ತಪಸ್ಸು ಮಾಡಿದ್ರು? ಭಸ್ಮಾಸುರ ಮಾಡೋದು. ತಪಸ್ಸು ಮಾಡಿ ಈಶ್ವರನ ಒಲಿಸ್ಕೊಂಡದ್ದು ನಿಜ, ಕರ್ಮ ಮಾಡಿದ್ದು ನಿಜ, ಆದರೆ ಮಾಡಿದ್ದು ಸ್ವಾರ್ಥ ಪೋಷಕವಾದಂಥದ್ದು. ಆದ್ದರಿಂದ ನಾಶ ಆಯಿತು ಅಂತ. ಆದ್ದರಿಂದ ತಪಸ್ಸು ಮಾಡಿ ಪಡೆದ ಸ್ವಾರ್ಥ ಮೂಲವಾದ ವರವೇ ಅವರಲ್ಲಿ ಪಾಪೋತ್ತೇಜಕವಾಯಿತು, ಅವ್ರ ನಾಶಕ್ಕೆ ಕಾರಣವಾಯಿತು ಅಂತ. ಸ್ವಾರ್ಥ ಬಿಡಬೇಕು ಅಂತ. ಹಾಗಾದರೆ ಯಾವ ಕರ್ಮ ಸೊಗಸು, ಯಾವ ಕರ್ಮ ಒಳ್ಳೆಯದು? ಇದಕ್ಕೆ ಎಕ್ಸ್ಪ್ಲನೇಷನ್ನೇ ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿ ಹೇಳಿದ್ದಾರೆ. ಗುಡಿಯ ಪೂಜೆಯೋ, ಪದ್ಯ 832, 832. ಗುಡಿಯ ಪೂಜೆಯೋ, ಕಥೆಯೋ, ಸೊಗಸು ನೋಟವೋ, ಹಾಡೋ, ಬಡವರಿಂಗೆ ಉಪಕೃತಿಯೋ, ಯಾವುದೋ ಮಾಡು. ಮನದ ಬಡಿದಾಟವನ್ನು ನಿಲ್ಲಿಸಿ ನೆಮ್ಮದಿಯ ನೀವೊಡೆ, ಅದೇ ಬಿಡುಗಡೆಯೋ ಜೀವಕ್ಕೆ ಮಂಕುತಿಮ್ಮ. ಅದ್ಭುತ ಕರ್ಮ ಬೇಕಾಗಿಲ್ಲ, ಸುಲಭವಾದದ್ದು ಹೇಳ್ತಾರೆ. ಯಾವುದೋ ಮಾಡೋ ಮರಯ. ಗುಡಿಯ ಪೂಜೆಯೋ, ಕಥೆಯೋ, ಸೊಗಸು ನೋಟವೋ, ಹಾಡೋ, ಯಾವುದನ್ನೇ ಮಾಡು, ಕೆಲಸ ಮಾಡು. ಮುಖ್ಯ ಅದೇ. ಬಡವರಂಗೆ ಉಪಕೃತಿಯೋ, ಬಡವರಿಗೆ ಒಳ್ಳೆಯ ಉಪಕಾರ ಮಾಡುವಂಥ ಕೃತಿಯೋ, ಯಾವುದನ್ನು ಮಾಡು. ಮನದ ಬಡಿದಾಟವನ್ನು ನಿಲ್ಲಿಸಿ ಮನಸ್ಸನ್ನು ಶಾಂತತೆಯ ಕಡೆ ಹೋಗಿ ಮನಸ್ಸು ದ್ವಂದ್ವವನ್ನು ಕಮ್ಮಿ ಮಾಡಿ ನೆಮ್ಮದಿಯ ನೀವೊಡೆ, ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತಾ ಇದ್ದರೆ ಅದೇ ಬಿಡುಗಡೆಯೋ ಜೀವಕ್ಕೆ ಮಂಕುತಿಮ್ಮ. ಒಂದು ಎಮರ್ಸನ್ ಮಾತನ್ನು ಹೇಳ್ತಾನೆ, ಚೆನ್ನಾಗಿರೋ ಮತ್ತೆ ನೆನಪಾಗುವಂಥದ್ದು ನನಗೆ ಯಾಕೋ. ಅವನು ಹೇಳ್ತಾನೆ, ಈವನ್ ಇಫ್ ಒನ್ ಲೈಫ್ ಬ್ರೀತ್ಸ್ ಈಸಿಯರ್ ಬಿಕಾಸ್ ಯು ಲಿವ್ಡ್, ಯುವರ್ ಲೈಫ್ ಈಸ್ ಸಕ್ಸಸ್ಫುಲ್ ಅಂತ. ಜೀವನ ಯಾವುದು ಯಶಸ್ಸು ಅಂತ. ನಿಮ್ಮಿಂದಾಗಿ ಒಂದು ಜೀವ ನಿರಾಳವಾಗಿ ಉಸಿರಾಡಿಸ್ತಾ ಇದ್ದರೆ ಅದಕ್ಕೆ ನೀವು ಕಾರಣರಾಗಿದ್ದರೆ ನಿಮ್ಮ ಜೀವ ಯಶಸ್ಸಾಯಿತು ಅಂತ. ಮತ್ತೊಬ್ಬರಿಗೆ ಒಂದು ಚೂರು ಸಂತೋಷ ಕೊಡುವಂಥ ಜೀವ ಆಯ್ತೇ ಇದು ಅಂತ ಹೇಳಬೇಕು. ಅದಕ್ಕೆ ಹೇಳ್ತಾರೆ, ಬಡವರೆಂಗೆ ಉಪಕೃತಿಯೋ ಆವುದೋ, ಮನದ ಬಡಿದ ಆಟವನ್ನು ನಿಲ್ಲಿಸಿ ನೆಮ್ಮದಿಯ ನೀವೊಡೆ, ಅದೇ ಬಿಡುಗಡೆಯೋ ಜೀವಕ್ಕೆ ಮಂಕುತಿಮ್ಮ. ಕಡೆ ಪದ್ಯ ಕರ್ಮದಲ್ಲಿ ತೊಗೊಂಡದ್ದು ನಾನು. ಹೆಂಗ ನಡೆದು ಬಂದಂಥ ಜೀವ ಕರ್ಮ ಸವೆದ ಮೇಲೆ ಒಂದು ಸಲ ಜೀವನ ಯಾತ್ರೆ ಮುಗಿದಂತೆ. ಆ ಯಾತ್ರೆ ಮುಗಿಬೇಕು ಹೇಗೆ ಮುಗಿಬೇಕು? ಸಾವಿನಲ್ಲಿ ಕೂಡ ಕರ್ಮ ಹೇಗಿರಬೇಕು ಅಂತ ಹೇಳ್ತಾರೆ. ಅದ್ಭುತ ಮಾತದು. ಪದ್ಯ 929, 929. ಸದ್ದು ಮಾಡದೆ ನೀನು ಜಗಕ್ಕೆ ಬಂದವನಲ್ಲ. ಅದ್ಭುತ ಮೆಸೇಜ್ ಅದು. ಸದ್ದು ಮಾಡದೆ ನೀನು ಜಗಕ್ಕೆ ಬಂದವನಲ್ಲ, ಒದ್ದಾಟ ಗುದ್ದಾಟ ಬಾಳೆಲ್ಲವಾಯಿತು. ಗದ್ದಲವ ಬಿಡಲು ಕಡೆದಿನವಾನು ಆದೀತೆ, ಗದ್ದಲವ ಬಿಡಲು ಕಡೆದಿನವಾನು ಆದೀತೆ, ನಿದ್ದೆವಲು ಸಾವ ಪಡೆ ಮಂಕುತಿಮ್ಮ. ಇದಕ್ಕಿಂತ ಬೇಕಾ? ಶರಣರ ಸಾವು ಮರಣದಲ್ಲಿ ನೋಡು ಅಂತಾರೆ. ಅದು ಹೇಗಿದೆ ನೋಡಿ. ಸದ್ದು ಮಾಡದೆ ನೀನು ಜಗಕ್ಕೆ ಬಂದವನಲ್ಲ. ಎಷ್ಟು ತೊಂದರೆ ಕೊಟ್ಟಿದ್ದೀಯೋ ಮಾರಾಯ, ತಾಯಿಗೆ ಎಷ್ಟು ತೊಂದರೆ ಕೊಟ್ಟಿದ್ದೀಯಾ. ಬೆಳೆಸ್ಬೇಕಾ, ದೊಡ್ಡವನಾಗಬೇಕಾದ್ರೆ ತಂದೆ ತಾಯಿಗೆ ಎಷ್ಟು ಕೊಟ್ಟಿದ್ದೀಯಾ. ನೀನು ಸ್ಪರ್ಧಿಯಾಗಿ ಜಗತ್ತಿನಲ್ಲಿ ಸ್ನೇಹಿತರಿಗೆ ಎಷ್ಟು ತೊಂದರೆ ಕೊಟ್ಟಿದ್ದೀಯಾ.
ಇದೆಲ್ಲ ಇದೆ. ಆದ್ದರಿಂದ ಸದ್ದು ಮಾಡದೆ ನೀನು ಜಗಕ್ಕೆ ಬಂದವನಲ್ಲ. ಬದುಕಿದ್ದು ಹೇಗಾಯಿತು? ಒದ್ದಾಟ ಗುದ್ದಾಟ ಬಾಳೆಲ್ಲವಾಯಿತು. ಒದ್ದಾಟವಾಗಿ ಹೋಯ್ತು, ಕೊನೆವರೆಗೂ ಮುಗಿಲೇ ಇಲ್ಲ. ಗದ್ದಲವ ಬಿಡಲು ಕಡೆದಿನವಾನು ಆದೀತೆ. ಕಡೆ ದಿವಸ ಆದರೂ ಗದ್ದಲ ಮಾಡಲಾರದೆ ಹೋಗೋ ಮರಯ. ನಿದ್ದೆವಲು ಸಾವ ಪಡೆ ಮಂಕುತಿಮ್ಮ. ಹೇಳೋದು ಸುಲಭ, ನಮ್ಮ ಕೈಯಲ್ಲಿಲ್ಲ ಅದು. ಆತ ಕೊಡಬೇಕಾಗದನ್ನು. ನಿದ್ದೆವಲು ಸಾವು ಪಡೆಯೋದಿಯಲ್ಲ. ನನಗೆ ನೆನಪಾಗತ್ತೆ, ಲಕ್ಷ್ಮೀನಾರಾಯಣ ರಾವ್ ಅಂತ ಒಬ್ಬರಿದ್ದರು. ನಾನು ಟೀಚರಾಗಿ ಸೇರಿಕೊಂಡಾಗ, ಕಾಲೇಜಲ್ಲಿ ಪ್ರೊಫೆಸರಾಗಿ ಸೇರಿಕೊಂಡಾಗ ನಾನು ಅಪಾಯಿಂಟ್ ಮಾಡಿದವರು. ಅವರು ಮಹಾರಾಜ ಕಾಲೇಜಲ್ಲಿದ್ದವರು, ಬ್ರಿಲಿಯಂಟ್ ಸ್ಪೀಕರ್. ಎಷ್ಟರ ಮಟ್ಟಿಗೆ ಅಂದರೆ ಅವರು ಮಾತಾಡ್ತಿರ್ಬೇಕಾದ್ರೆ ರಾಧಾಕೃಷ್ಣನ್ ಹೇಳ್ತಿದ್ರಂತೆ, ಐ ವಾಂಟ್ ಟು ಲಿಸನ್ ಟು ಲಕ್ಷ್ಮೀನಾರಾಯಣ ರಾವ್ ಅಂತಿದ್ರಂತೆ. ಅಂಥ ಮಾತುಗಾರ. ನಾನು ಬಂದಾಗಲೇ 80 ವರ್ಷ ಇತ್ತು ಅವರಿಗೆ. ಮುಂದೆ ಎಷ್ಟೋ ವರ್ಷ ಇದ್ದರು ಅವರು. 93-94 ವರ್ಷ. ಆ ಟಿಪಿಕಲ್ ಹಳೆ ಸ್ಟೈಲು, ಕ್ಲೋಸ್ ಕಾಲರ್ ಕೋಟು, ಆ ಪೇಟ ಹಾಕ್ಕೊಂಡು ಬರೋರು, ಕನ್ನಡಕ್ಕೆ ಗಾಗಲ್ ಹಾಕ್ಕೊಂಡು ಬರೋರು. ಒಂದು ದಿವಸ ಮನೇಲಿ ಶಾಲೆಗೆ ಹೋಗೋದಕ್ಕೆ ಬರೋಕ್ಕೆ ರೆಡಿ ಆಗಿದ್ದಾರೆ. ಪೇಟ ಕಟ್ಕೊಂಡು ರೆಡಿ ಆದರು. ದೇವ್ರ ಮುಂದೆ ನಮಸ್ಕಾರ ಮಾಡಿ ಬರುವ ಅಭ್ಯಾಸ ಅವ್ರದ್ದು. ದೀರ್ಘದ ನಮಸ್ಕಾರ ಮಾಡಿದರು ದೇವ್ರ ಮಂಟಪದ ಮುಂದೆ ಮಾಡಿ ಎದ್ದು, ಅಪ್ಪ ಮಗನಿಗೆ ಅಪ್ಪ ಅಂತ, ಅಪ್ಪ ಯಾಕೋ ಸ್ವಲ್ಪ ಎದೇನೋ ಆಗ್ತದೆ, ಡಾಕ್ಟ್ರ್ ಕಡೆ ಹೋಗೋಣ ನಡಿಯೋ ಅಂದರು. ಹೋಗೋಣಪ್ಪ, ರೆಡಿ ಆಗಿಬಿಟ್ಟು ಹೋಗೋಣ. ರೆಡಿ ಆಗಿದ್ದೇನೆ, ಹೋಗೋಣ ಅಂದರು. ಅವನಪ್ಪ ಮಗ ಕರ್ಕೊಂಡು ಹೋಗಬೇಕು ಅಂತ ತಯಾರು ಮಾಡ್ತಿರ್ಬೇಕಾದ್ರೆ ಇನ್ನೊಂದು ನಮಸ್ಕಾರ ಹಾಕಿಬಿಡ್ತೀನಿ ದೇವರಿಗೆ. ಉದ್ದ ನಮಸ್ಕಾರ, ಕೈ ಚಾಚಿದ್ರು, ಹೇಳಲೇ ಇಲ್ಲ. ಇದು ಎಂಥ ಅದ್ಭುತ ಅನಿಸುತ್ತಲ್ಲ ಇದು. 1.5 ವರ್ಷದಿಂದ ನನ್ನ ತಂದೆ ಹೋದರು. ಇಲ್ಲಿ ಬಂದು ಕೂತ್ಕೊಳ್ಳೋರು ಅವರು. ಅವರು ಹಾಗೇ ಟಿ ವಿ ನೋಡ್ತಾ ಇದ್ದಾರೆ, ನಮ್ಮ ತಾಯಿ ಜೊತೆಗೆ ಟಿ ವಿ ನೋಡ್ತಾ ಇದ್ದಾರೆ, ಮ್ಯಾಚ್ ನೋಡ್ತಾ ಇದ್ದಾರೆ. ವಾಚ್ ನೋಡಿಕೊಂಡ್ರು. ಟೈಮ್ ಫಾರ್ ಮಿ ಟು ಗೋ ಅಂದರು. ಅವ್ರು ಎದಕ್ಕೆ ಹೇಳಿದ್ರೆ ಗೊತ್ತಿಲ್ಲ, ಹೇಳಿದರು. ಸರ ಎದ್ದು ಹಾಲಲ್ಲಿ ಹೋದರು, ಕೂತ್ಕೊಂಡ್ರು. ಆ ಟೈಮಿಗೆ ನಾನು ಬಂದೀನಿ. ಎಂದೂ ಮನೆ ನೋಡಿದವನಲ್ಲ ಮಧ್ಯಾಹ್ನ 3:30 ಹೆಂಗಿರುತ್ತೆ ಅಂತ. ಊರಿಗೆ ಹೋಗಬೇಕಾಗಿತ್ತು ಅಂತ ಬಂದವನು. ನಾನು ಹೆಂಡ್ತಿ ಕೂಗೋದು ಕೇಳ್ತು, ಗಟ್ಟಿ ಹಿಡ್ಕೊ ಅಂತ. ಏನು ಹೇಳ್ತಾಳೆ ಅಂತ ಒಳಗೆ ಓಡಿದೆ. ಮಳೆ ಬರ್ತಾಯಿತ್ತು. ಒಳಗೆ ಹೋದರೆ ಇಬ್ಬರು ಹಿಡ್ಕೊಂಡಿದ್ದಾರೆ. ಏನಾಯಿತು ಅಂತ ಕೇಳಿದೆ. ಏನೆಲ್ಲ ಕೂತ್ಕೊಂಡ್ಬಿಟ್ರು, ಎಚ್ಚರ ತಪ್ಪಿತು, ಜಾರಿದ್ರು, ಏನೋ ಗೊತ್ತಾಗಲಿಲ್ಲ ಅಂತ. ಆ ಟೇಬಲ್ ಮೇಲೆ ನೀರು ತೊಗೊಂಡು ಮುಖಕ್ಕೆ ಎರಚಿ ಗಲ್ಲ ತಟ್ಟಿ, ಅಣ್ಣ ಆರಾಮಿದೆಯಾ, ಆರಾಮ ಅಂತ ಕೇಳಿದೆ. ಹೀಗೆ ನೋಡಿದರು. ಆರಾಮ್ ಅಂದರು. ಗೋಣ್ ಹಾಕಿದ್ರು, ಮುಗೀತು. ಮನೆ ಪಕ್ಕದಲ್ಲೇ ಇಬ್ಬರು ಡಾಕ್ಟ್ರು, ಗಂಡ ಹೆಂಡ್ತಿ. 1 ನಿಮಿಷ ಕೂಡ ಬೇಕಾಗಲಿಲ್ಲ ಬರೋದ್ರಲ್ಲಿ ಇಲ್ಲ. 3:31ಕ್ಕೆ ಮನೆ ಮುಟ್ಟಿದ್ದೀನಿ. 3:35ಕ್ಕೆ ಆಫೀಸಿಗೆ ಫೋನ್ ಮಾಡಿದೆ. ನಮ್ಮಪ್ಪ ಇಲ್ಲ, ನಾನು ಊರಿಗೆ ಹೋಗಲ್ಲ, ಕ್ಯಾನ್ಸಲ್ ಮಾಡಿ ಟಿಕೆಟು ಅಂತ ಹೇಳಿದೆ. ಇದನ್ನು ನಾನು MN ವೆಂಕಟಾಚಲಯ್ಯನವ್ರಿಗೆ ಹೇಳಿದೆ, ನಮ್ಮ ಅಧ್ಯಕ್ಷರು. ಅವ್ರು ಹೋಗಿ ಹೇಳಿದೆ ಹಿಂಗಾಯಿತು ಅಂತ. ಆ ಕಣ್ಣಲ್ಲಿ ನೀರು ಬಂತು. ಒಂದು ಏನು ಹೇಳಿದ್ರು ಗೊತ್ತಾ ಅವರು? ಐ ಆಮ್ ಜೆಲಸ್ ಆಫ್ ಯುವರ್ ಫಾದರ್. ದುಃಖ ಪಡಬೇಡಿ, ಹೊಟ್ಟೆ ಕಿಚ್ಚಾಗತ್ತೆ ಅವರು ಸಾವು ನೋಡಿದರೆ, ಅಂಥ ಸಾವು ಅಪೇಕ್ಷೆ ಮಾಡಬೇಕು ಅಂತ. ಅದಕ್ಕೆ ಕಡೆದಿನವಾನು ಆದೀತೆ, ನಿದ್ದೆವಲು ಸಾವು ಪಡೆ ಮಂಕುತಿಮ್ಮ. ಇದು ಕರ್ಮದ ಯಾತ್ರೆ. ನಾಳೆ ಭಕ್ತಿ ಮಾರ್ಗವನ್ನು ನೋಡೋಣ. ನಮಸ್ಕಾರ.